ಪ್ರಿಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್, ಸ್ಥಾನಿಕ ಸಂಪಾದಕ ಅವಿನ್ ಟಿವಿ. ಇವತ್ತು ಒಂದು ವಿಶೇಷವಾದ ಡಿಬೇಟ್, ಒಂದು ವಿಚಾರವಾಗಿ ಮಾತನಾಡಲಿಕ್ಕೆ 3 ಜನ ಘಟಾನುಘಟಿ ನಾಯಕರುಗಳು ಬಂದಿದ್ದಾರೆ. ನಾವು ಲೈವ್ ಮಾಡ್ತಾ ಇದ್ದೀವಿ. ನೀವೇನು ಮಾಡಬೇಕು? ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ವಿಚಾರದ ಬಗ್ಗೆ ನೀವು ನೋಡಿದ್ದಲ್ದೇ ಒಂದಷ್ಟು ಜನ ವಿಚಾರಗಳನ್ನು ಬೇರೆಯವರು ಕೂಡ ನೋಡಲಿ. ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತೀವಿ. ಶುರು ಮಾಡೋಕ್ಕಿಂತ ಮುಂಚೆ ಈ ಕಾರ್ಯಕ್ರಮದ ಶೀರ್ಷಿಕೆ ಜೇಡರ ಬಲೆ. ಜೇಡರ ಬಲೆ ಅಂದರೆ ಗೊತ್ತು ನೀವು. ಹಾಗಾದರೆ ಸಿಲುಕಿದವರು ಯಾರು? ನಮ್ಮಲ್ಲಿ ಹಿಂದೆ ನಾವು ಹೈಸ್ಕೂಲಿಗೆ ಹೋಗೋತ್ತಿಗೆಲ್ಲ ಹೇಳ್ತಿದ್ವಿ, ಜೇಡರ ಬಲೆ, ಜಯಂತಿಯ ಕಲೆ, ರಾಜಕುಮಾರನ ತಲೆ, MP ಶಂಕರನ ಕೊಲೆ ಅಂತ ಒಂದು ತಮಾಷೆಯಾಗಿ ಹಿಂಗೆ ಮಾಡ್ತಿದ್ವಿ. ಅಂದರೆ ಅದಕ್ಕಷ್ಟು ತಾಕತ್ತಿತ್ತು ಅನ್ನೋದಕ್ಕಾಗಿ. ಈಗ 3 ಜನ ಬಂದಿರತಕ್ಕಂಥ ಅತಿಥಿಗಳು ಕೂಡ ಗೊತ್ತಿರೋಂಥವ್ರೆ. ಆದರೂ ನಾನೊಂದು ಪರಿಚಯ ಮಾಡ್ತೀನಿ. ಬಿ ರುದ್ರಯ್ಯನವರು, CPIMನ ರಾಜ್ಯ ಕಾರ್ಯದರ್ಶಿಗಳು. ನಮಸ್ಕಾರ. ವಿನೋದ್ ಕಣಚೂರವರು, ಇವರು ಒಂದು ಆಧ್ಯಾತ್ಮಿಕ ಚಿಂತಕರು. ಹಲವು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದಂಥವ್ರು, ರಾಜಕೀಯ ಪಕ್ಷದಲ್ಲಿ ಕೆಲಸ ಮಾಡಿದಂಥವ್ರು, RSSನಲ್ಲೂ ಕೂಡ ಕೆಲಸ ಮಾಡಿದಂಥವ್ರು ವಿನೋದ್ ಕಣಚೂರವರೇ. ನಮಸ್ಕಾರ. ಚಂದ್ರು ಒಡೆಯರ್ ಅವರು ಪದವಿನ ಯಾವತ್ತೂ ಹೇಳಿಬಿಡಿ ಅಂತಾರೆ. ಹಾಗಾಗಿ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಕ್ರಿಯ ಕಾರ್ಯಕರ್ತ. ನಮಸ್ಕಾರ ಚಂದ್ರು. ಇವತ್ತಿನ ಈ ಜೇಡರ ಬಲೆ ಕಾರ್ಯಕ್ರಮ ಸಾಮಾನ್ಯವಾಗಿ ಎಲ್ಲರಿಗೂ ಅರ್ಥ ಆಗಿರ್ತದೆ, ಜೇಡರ ಬಲೆ ಅಂದರೆ. ಆದರೆ ಸಿಲುಕಿದವರು ಯಾರು? ಅದಕ್ಕೆ ಆ ಜೇಡರ ಬಲೆಗೆ ಸಿಲುಕಿದವರು ಯಾರು? ಸಾಮಾನ್ಯವಾಗಿ ಜೇಡರ ಬಲೆ ಎಲ್ಲ ಕಟ್ಟುತ್ತೆ, ಕೊನೆಗೆ ಅದೇ ಸಿಕ್ಕಾಕೊಳ್ಳುತ್ತೆ. ಇಲ್ಲಿ ಯಾರು ಬೇರೆಯವರು ಸಿಕ್ಕಾಕೊಂಡ್ರ ಏನು ಅನ್ನೋದನ್ನ ಚರ್ಚೆ ಮಾಡೋಣ. ಮೊನ್ನೆ ಮೂಡಿಗೆರೆಯಲ್ಲಿ ನಡೆದಂಥ ಒಂದು ಗಣಪತಿ ಉತ್ಸವದ ಒಂದು ಕಾರ್ಯಕ್ರಮ. ಅದರಲ್ಲಿ ಮೂಡಿಗೆರೆ MLA ಕೂಡ ಕಾರ್ಯಾಧ್ಯಕ್ಷರಾಗಿದ್ದರು. ರಾಜ್ಯದ ಉಪಸಭಾಪತಿ ಪ್ರಾಣೇಶ್ ಅವರಿದ್ದರು. ಹಿಂದೂ ಜನಾಂಗದ ಒಬ್ಬ ಹೋರಾಟಗಾರ ಶ್ರೀರಾಮ ಸೇನೆ ಅಧ್ಯಕ್ಷ ಅಂತಕ್ಕಂಥ ಪೂರ್ಣ ಹೆಸರೇನು? ಪ್ರಮೋದ್ ಮುತಾಲಿಕ್ಕು ಕೂಡ ಬಂದಿದ್ದರು. ಒಂದೇ ವೇದಿಕೆ. ಮೂಡಿಗೆರೆ ಜನಗಳಿಗೆ ಒಂಥರ ಖುಷಿನೂ ಅಲ್ಲ, ಸಂತೋಷನೂ ಅಲ್ಲ. ಹಂಗೆ ಏಕೆಂದರೆ ಒಂದು ಆಲ್ ಪಾರ್ಟಿ ಮೆಂಬರ್ಗಳು ಒಂದು ಕಡೆ ಸೇರೋದನ್ನ ಒಬ್ಬ ಮತದಾರ ಒಂದು ಪಕ್ಷದ ಪರವಾಗಿರೋಂಥನೂ ಅಷ್ಟು ಸುಲಭವಾಗಿ ಸ್ವೀಕರಿಸಲ್ಲ. ಅವ್ರು ಯಾಕೆ ಆ ಪಕ್ಷ ಅಲ್ಲಿ ಹೋಗಿದ್ರು, ಇವರು ಈ ಪಕ್ಷ, ಹೀಗೆಲ್ಲ ಮಾತಾಡ್ತಾರೆ. ಆದರೆ ಇವತ್ತು ಮೂಡಿಗೆರೆಯ ನಾವೇ ಹೆಸರಿಟ್ಟಿರ್ತಕ್ಕಂಥ ಶಾಸಕಿಯವರು, ಭರವಸೆಯ ಶಾಸಕಿ, ಅವರು ಈ ಒಂದು ಗಣೇಶೋತ್ಸವದಲ್ಲಿ ಕಾರ್ಯಾಧ್ಯಕ್ಷರಾಗಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಪ್ರಾಣೇಶ್ ಅವರಿದ್ದಾರೆ, ಮುತಾಲಿಕ್ ಅವರಿದ್ದಾರೆ. ಹೀಗೆ BJP, ಕಾಂಗ್ರೆಸ್ಸು, ದಳ, ಬೇರೆ ಎಲ್ಲ ಪಕ್ಷದವರು ಸಾರ್ವಜನಿಕರಾಗಿ ಭಾಳಷ್ಟು ಜನ ಭಾಗವಹಿಸಿದ್ದಾರೆ. ಕುತೂಹಲಕ್ಕಾಗಿ ಭಾಗವಹಿಸಿದ್ದಾರೆ. ಇದೇನು ನಡೀತದೆ ನೋಡೋಣ ಅಂತೇಳಿ. ಹಿಂದೆನೂ ಕೂಡ ಮೂಡಿಗೆರೆಯಲ್ಲಿ 3 ಗಣಪತಿಗಳಿದ್ದು, ಕಾಂಗ್ರೆಸ್ ಬೇರೆ, BJPನೇ ಬೇರೆ, ದಳನೇ ಬೇರೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಭಾಳ ಹಿಂದೆ ಅಳಸಿ ಬೇರೆಗೌಡರು ಇದ್ದಾಗಲೇ ಅದನ್ನು ಎಲ್ಲರನ್ನೂ ಕ್ರೋಢೀಕರಿಸಿದ್ರು. ಒಂದೇ ಗಣಪತಿ ಇಡೋಣ ಮೂಡಿಗೆರೆನಲ್ಲಿ, ಒಂಥರ ಜನಗಳಲ್ಲಿ ಗೊಂದಲ ಬೇಡ, ಒಂದು ಗಣಪತಿ ಪೂಜೆ ಅಂದರೆ ಎಲ್ಲರೂ ಒಪ್ಕೊಳ್ತಾರೆ ಅಂತ. ಅಲ್ಲಿಂದ ಮತ್ತೆ ಬೇರೆ ಆಯಿತು, ಮತ್ತೆ ಒಟ್ಟಿಗಾಗಿದ್ದೀರ, ಹೀಗೆಲ್ಲ ನಡೀತಾ ಇತ್ತು. ಅದು ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ನಾವು ಪಟದೂರು ಪುಟ್ಟನವ್ರ ನಾಯಕತ್ವದಲ್ಲಿ ಈ ಸರಿ ಇನ್ನೂ ಒಂಥರ ವಿಶೇಷವಾಗಿ ನಡೀತದೆ ಅಂತ ಜನಗಳ ಭಾವನೆ. ಆದರೆ ಕ್ರೋಢೀಕರಿಸಿದ್ದು ಪದಾಧಿಕಾರಿಗಳನ್ನು ನೇಮಕ ಮಾಡುವಲ್ಲೂ ಕೂಡ ಆ ಒಂದು ಗಣಪತಿ ಉತ್ಸವದ ಅಧ್ಯಕ್ಷರು ಬಹಳ ಮುತುವರ್ಜಿ ವಹಿಸಿ ಸರಳತೆಯಿಂದ, ತಾಳ್ಮೆಯಿಂದ ಎಲ್ಲ ಪಕ್ಷದವ್ರನ್ನು ಕೂರಿಸಿದ್ದಾರೆ. ಹಾಗಾದರೆ ಅದು ಜೇಡರ ಬಲೆ ಯಾಕಾಯಿತು ನೋಡೋಣ. ಪ್ರಾಥಮಿಕವಾಗಿ ಮೊದಲನೇದಾಗಿ ರುದ್ರಯ್ಯನವರಿದ್ದಾರೆ. ಸರ್, ಈಗ ಮೊನ್ನೆ ನಡೆದಂಥ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ಶಾಸಕರು ಭಾಗವಹಿಸಿದ್ರು, ತಪ್ಪ ಸರಿಯಾ ಈ ಥರ ನಿಮಗೆ ಅನಿಸಿದ್ದೀವಿ? ಒಂದು ಅವಿನ್ ಟಿವಿ ವೀಕ್ಷಕರೆಲ್ಲರಿಗೂ ಈ ಚರ್ಚೆ ಪರವಾಗಿ ಅನಂತ ಧನ್ಯವಾದಗಳು. ಒಳ್ಳೆ ವಿಚಾರನ ಚರ್ಚೆ ಮಾಡ್ತಾಯಿದ್ದೀವಿ ನಾವು. ಈ ಚರ್ಚೆ ಯಾವುದೇ ವ್ಯಕ್ತಿಗತ ಚರ್ಚೆ ಅಲ್ಲ, ಒಂದು ರಾಜಕೀಯ ಚರ್ಚೆ. ಈ ರಾಜಕೀಯ ಚರ್ಚೆಯಲ್ಲಿ ಇವತ್ತು ಜೇಡರ ಬಲೆ ಅನ್ನೋ ವಿಚಾರದಲ್ಲಿ ಚರ್ಚೆ ಮಾಡಬೇಕಾಗಿದೆ. ಆ ಜೇಡರ ಬಲೆ ಬೀಸಿದವರು ಯಾರು, ಸಿಕ್ಕಾಕೊಂಡವ್ರು ಯಾರು ಅನ್ನುವ ಹಿನ್ನೆಲೆಯಲ್ಲಿ ಚರ್ಚೆ ಮಾಡಬೇಕು. ಪ್ರಮುಖವಾಗಿ ಮೂಡಿಗೆರೆಯಲ್ಲಿ ಗಣಪತಿ ಉತ್ಸವದ ಕಾರ್ಯಕ್ರಮ
ಅದರ ಲಾಂಛನ ಬಿಡುಗಡೆ ಕಾರ್ಯಕ್ರಮ ಅಂತೇಳಿ ಚರ್ಚೆ ಆಗಿತ್ತು. ಅದರ ಒಳಗೆ ಆ ಮೈದಾನದಲ್ಲಿ ಒಂದು ಭಗವದ್ಧ್ವಜ ನೋಡುವಂಥ ಒಂದು ಕಾರ್ಯಯೋಜನೆಯನ್ನು ಕೂಡ ಚರ್ಚೆ ಆಗಿತ್ತು. ಅದು ವಾಟ್ಸಪ್ ಫೇಸ್ಬುಕ್ನಲ್ಲೂ ಕೂಡ ಬಂದಿತ್ತು. ಈ ಕಾರ್ಯಕ್ರಮದಲ್ಲಿ ಮೂಡಿಗೆರೆ ಕ್ಷೇತ್ರದ ಭರವಸೆಯ ಶಾಸಕಿ ಅಂತ ಕರೆದದ್ದು ನೀವು ಅವಿನ್ ಟಿವಿಯವರು ಅಂಥವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮೇಲೆ ಮರುದಿನ ಭಾಗವಹಿಸಿ ಮಾತಾಡಿದ್ರಲ್ಲ, ಏನು ಭಾಷಣ ಮಾಡಿದ್ರಲ್ಲ, ಅದರ ಮೇಲೆ ಚರ್ಚೆಗಳು ಶುರುವಾಯಿತು. ಮೂಡಿಗೆರೆ ರಾಜಕೀಯ ಏನಾಗ್ತಿದೆ, ಮೂಡಿಗೆರೆಯಲ್ಲಿ ಎಲ್ಲರೂ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಒಂದು ಗಾಬರಿ ಆಗ್ತಾ ಒಂದು ಭಯಗೊಂಡಿರುವಂಥ ವಿಚಾರಣೆ ಇದು. ಕಾರಣ ಏನಂತ ಹೇಳಿದರೆ, ಮೂಡಿಗೆರೆ ರಾಜಕೀಯವಾಗಿ ಒಂದು ಮೀಸಲು ಕ್ಷೇತ್ರ. ಇಲ್ಲಿ 60% 70% ಜನ, 60% 65% ಜನ SC/ST ಗಳಿದ್ದಾರೆ. ಅವರ ಅಭಿವೃದ್ಧಿಗೆ, ಅವರಿಗೆ ಸಾಮಾಜಿಕವಾಗಿ ಅವರಿಗೆ ಗೌರವ ತರುವಂಥ, ಸಾಮಾಜಿಕವಾಗಿ ಅವರ ಜೀವನ ಮಟ್ಟವನ್ನು ಉನ್ನತಕ್ಕೇರಿಸುವ ಉದ್ದೇಶದಿಂದ ಈ ಮೀಸಲು ಕ್ಷೇತ್ರನ ಮಾಡಿದ್ದಾರೆ. ಹಲವಾರು ಜನ ಇಲ್ಲಿ MLAಗಳಾಗಿದ್ದಾರೆ, ಕಾಂಗ್ರೆಸ್, ದಳ, BJPಯಿಂದನೂ ಆಗಿದ್ದಾರೆ. ಅವ್ರು ಯಾರೂ ಕೂಡ ನನ್ನ ಪ್ರಕಾರ ಇಲ್ಲಿ ತನಕ ನಾವು ಗಮನಿಸಿದಾಗೆ ಅವರು ಕೇಸರಿ ಧ್ವಜನ ಹೆಗಲ ಮೇಲೆ ಹಾಕ್ಕೊಂಡು ನಾನು ಹಿಂದೂ ಅಂತೇಳಿ ಬಹಿರಂಗವಾಗಿ ಭಾಷಣ ಮಾಡಿದ ಉದಾಹರಣೆಗಳಿಲ್ಲ. ಉದಾಹರಣೆಗೆ ನಯನ ಏನು ಶಾಸಕರಿದ್ದಾರೆ, ಅವ್ರ ತಾಯಿ ಮೋಟಮ್ಮನವರು, ಮತ್ತು ವಿಚಾರವಂತರು ಚಳವಳಿಯಲ್ಲಿ ಬಂದಂಥ BB ನಿಂಗಯ್ಯನವರು, ಮತ್ತು ಕುಮಾರಸ್ವಾಮಿ BJPಯಲ್ಲಿ ಇದ್ದರೂ ಕೂಡ ಎಲ್ಲೂ ಬಹಿರಂಗವಾಗಿ ದಲಿತ ಅನ್ನೋ ಶಬ್ದನ ಇಟ್ಕೊಂಡು ಅವರು ಚರ್ಚೆನೂ ಮಾಡಲಿಲ್ಲ. ನಾನು ಹಿಂದೂ ಅನ್ನೋ ಶಬ್ದನೂ ಕೂಡ ಅವರು ಎಲ್ಲೂ ಬಳಸೋದಿಲ್ಲ. ಆದರೆ ಮೂಡಿಗೆರೆಯಲ್ಲಿ ಒಂದು ಹೊಸ ಒಂದು ಆಂದೋಲನದ ರೀತಿ ಮೂಡಿಗೆರೆ ಬದಲಾವಣೆ ಆಗ್ತದೆ. ಇವರು ಭರವಸೆ ಮಾಡ್ತಾರೆ, ಇವರು ಭಾರಿ ಕ್ವಾಲಿಫೈಡ್ ಆಗಿದ್ದಾರೆ, ಬೇರೆ ರೀತಿಯಲ್ಲಿ ಭಾರತ್ ಲಾ ಓದಿದ್ದಾರೆ, ಮೂಡಿಗೆರೆನ ಅಮೇರಿಕ ಮಾಡ್ತಾರೆ ಅನ್ನೋ ಹೆಸರಿನಲ್ಲಿ ಒಂದು ಪ್ರಚಾರ ಮಾಡಲಾಯಿತು. ಎಲ್ಲ ಜನಪರ ಶಕ್ತಿಗಳು, ಬುದ್ಧಿಜೀವಿಗಳು ಎಲ್ಲರೂ ಸೇರಿ ಇವ್ರನ್ನ ಆಯ್ಕೆ ಮಾಡಿದ್ದು ಆಯಿತು. ಆದರೆ ಆಯ್ಕೆ ಆದಮೇಲೆ ಇವರ ಧೋರಣೆ, ಇವರ ನಡವಳಿಕೆಗಳೆಲ್ಲವೂ ಕೂಡ ಜನರ ಆಲೋಚನೆಗೆ ವಿರುದ್ಧವಾಗಿ ಅವ್ರದ್ದು ನಡೀತಾ ಇತ್ತು. ಸೊ ಈಗ ಮೊನ್ನೆ ಬಹಿರಂಗವಾಗಿ ಆ ಕೇಸರಿ ಶಾಲನ್ನ ಹಾಕ್ಕೊಂಡು ನೇರವಾಗಿ ನಾನೊಬ್ಬ ಹಿಂದೂ, ನಾನು ಹಿಂದೂ ಧ್ವಜನ ಹಾಕ್ಕೊಂಡ್ರೆ ತಪ್ಪೇನು, ನಾನೊಬ್ಬರು ದಲಿತೆ ಅನ್ನುವ ಮಾತುಗಳನ್ನ ಚರ್ಚೆ ಮಾಡಿದರು ಶಾಸಕರು. ನಾವು ಕೇಳೋದು, ಶಾಸಕರು ಆ ಶಾಸಕ ಸ್ಥಾನಕ್ಕೆ ಆಯ್ಕೆ ಆದಮೇಲೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ ಯಾವುದ್ರ ಮೇಲೆ? ಅದು ಪ್ರಮುಖವಾದ ವಿಚಾರ. ಅಂಬೇಡ್ಕರ್ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಅಂಬೇಡ್ಕರ್ ಏನು ಹೇಳಿದರು? ಈಗ ಹಿಂದೂ ಧರ್ಮ ಅಥವಾ ಕೇಸರಿ ಬಾವುಟ, RSS, BJP, ಬಜರಂಗ ದಳ ಇಲ್ಲದೆ ಇರ್ಬೋದು BJP ಬಗ್ಗೆ, ಅಥವಾ BJP ಹುಟ್ಟಿರಲಿಲ್ಲ ಅಂಬೇಡ್ಕರ್ ಕಾಲದಲ್ಲಿ. ಏನು ಹೇಳಿದರು, ಏನು ಚರ್ಚೆ ಮಾಡಿದರು ಅಂಬೇಡ್ಕರ್? ನಾನು ಹಿಂದುವಾಗಿ ಹುಟ್ಟಿದ್ದೀನಿ, ಹಿಂದುವಾಗಿ ಸಾಯಲಾರೆ ಅಂದರು. ಹಾಗೆ ಅವರು ಬೌದ್ಧ ಧರ್ಮಕ್ಕೆ ಮತಾಂತರ ಆಗೋದ್ರ ಮೂಲಕ ಹಿಂದೂ ಧರ್ಮನ ತ್ಯಜಿಸಿದ್ರು. ಓಕೆ ಸರ್, ಈಗ ಎರಡನೇದು ವಿಚಾರ ನಾನು ಹೇಳ್ತೀನಿ. ಇನ್ನೊಂದು ವಿಚಾರ ಹೇಳಬೇಕಾಗಿದ್ದೇನೆಂದರೆ, ಅಂಬೇಡ್ಕರ್ ಹೇಳಿದರು, ಜಗತ್ತಿನಲ್ಲಿ ಮನುಷ್ಯರನ್ನ ಮನುಷ್ಯರಾಗಿ ಕಾಣದಿರುವ ಏಕೈಕ ಧರ್ಮ ಅಂದರೆ ಅದು ಹಿಂದೂ ಧರ್ಮ. ಇಷ್ಟೆಲ್ಲ ಹೇಳಿದವರು ಅಂಬೇಡ್ಕರ್ ಮೇಲೆ ಪ್ರಮಾಣ ವಚನ ಮಾಡೋ ಶಾಸಕರು ಇಂಥದ್ದು ಕಾರ್ಯಕ್ರಮದ ಬಗ್ಗೆ ನಾನು ಹಿಂದೂ, ನಾನು ಕೇಸರಿ ಹಾಕೊಳ್ತೀನಿ, ನಾನು ಹಿಂದೂ ಧರ್ಮ ಸೇರಿದವರು ಅಂತಂದರೆ, ನಿಮ್ಮನ್ನ ಆಯ್ಕೆ ಮಾಡಿದ ಮೂಡಿಗೆರೆ ಕ್ಷೇತ್ರದ ಮತದಾರರಿಗೆ ಅಪಮಾನ ಮಾಡಿದಿರಿ, ಮತದಾರರ ಮನಸ್ಸುಗಳಿಗೆ ನೋಯಿಸಿದ್ರಿ. ನಿಮ್ಮನ್ನು ಆಯ್ಕೆ ಮಾಡಿದ ಈ ಕಾರಣಕ್ಕಾಗಲ್ಲ, ನೀವು ಕೇಸರಿ ಹಾಕೊಂಡು ಹಿಂದೂ ಅಂತ ಹೇಳಲಿಕ್ಕಲ್ಲ, ನೀವು ಮೀಸಲು ನೀವು ದಲಿತರಲ್ಲ ಜೀವನದಲ್ಲಿ. ಸೊ ಇದು ಖಂಡನೀಯ. ನೀವು ಅಂಬೇಡ್ಕರ್ ಹೆಸರಿನಲ್ಲಿ ಪ್ರಮಾಣ ವಚನ ಮಾಡಿ ಕೇಸರಿ ಹಾಕೊಳ್ಳೋದಾದ್ರೆ ಅಂಬೇಡ್ಕರ್ನ ಪ್ರಮಾಣ ವಚನ ಮಾಡಬಾರ್ದಿತ್ತು. ನಿಮ್ಗೊಂದು ದೊಡ್ಡ ಜವಾಬ್ದಾರಿ ಇತ್ತು. ನಿಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕಿ ನೀವು, ಕಾಂಗ್ರೆಸ್ ಪಕ್ಷದಲ್ಲಿ ಇದನ್ನೆಲ್ಲ ಒಪ್ತಾರೆ? ಕಾಂಗ್ರೆಸ್ ಪಾರ್ಟಿಗೆ ಒಂದು ಸೈದ್ಧಾಂತಿಕವಾಗಿ ಇದ್ರ ಬಗ್ಗೆ ಒಪ್ಪಿಗೆ ಇದೆಯಾ? ಪಕ್ಷದಲ್ಲಿ ಚರ್ಚೆ ಆಗಿದೆಯಾ? ಪಕ್ಷದ ಅದೇ ನಿಮ್ಮ ಮೇಲೆ ಕಮಿಟಿ ನಿಮಗೆ ಪರ್ಮಿಷನ್ ಕೊಟ್ಟಿದ್ದಾರಾ ಭಾಗವಹಿಸಿ ಮಾತಾಡಿ ಅಂತೇಳಿ? ನೀವು ಪಂಚಾಯಿತಿ ಮೆಂಬರ್ ಅಲ್ಲ, ಈ ಕ್ಷೇತ್ರದ ಶಾಸಕರು. ನೀವು ಪ್ರಜ್ಞೆ ಇರಬೇಕು, ಯಾವುದಕ್ಕೆ ಹೋಗ್ಬೇಕು, ಯಾವುದಕ್ಕೆ ಹೋಗ್ಬಾರ್ದು, ಏನು ಮಾತಾಡಬೇಕು, ಏನು ಮಾತಾಡಬಾರ್ದು ಅನ್ನುವ ಪ್ರಜ್ಞೆ ಇಟ್ಕೊಳ್ಳೋದು. ಮೀಸಲು ಕ್ಷೇತ್ರದ ಭರವಸೆಗಳನ್ನೆಲ್ಲ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರ ಮೂಲಕ ಸಮಾಧಿ ಮಾಡಬೇಕು ಶಾಸಕರು. ಇದು ನನ್ನ ಅಭಿಪ್ರಾಯ. ನೋಡಿ, ನೀವು ಹೇಳಿದ್ರಿ ಬೇರೆ 3 ಜನ MLAಗಳು ಕೇಸರಿ ಶಾಲ್ ಧರಿಸಿದ್ರ ಅಂತ. ಅದು ಆ ದೇವಸ್ಥಾನ ಕಮಿಟಿಗೆ ಅಥವಾ ಗಣಪತಿ ವಿಸರ್ಜನಾ ಏನು ಪ್ರತಿಷ್ಠಾಪನಾ ಕಮಿಟಿಗೆ ಬಿಟ್ಟಂಥದ್ದು. ಅವ್ರು ಅವತ್ತು ಕರೆದಿದ್ರೋ ಇಲ್ವೋ ಗೊತ್ತಿಲ್ಲ. ಪದಾಧಿಕಾರಿಗಳಾಗಿ ನೀವು ಬನ್ನಿ ಅಂತ ಅವ್ರು ಕರೆದಿದ್ರೋ ಅಥವಾ ಕರೆದಿಲ್ವೋ, ಅದಕ್ಕೆ ಹೋಗದೇನೆ ಇರ್ಬೋದು. ಇವತ್ತು ನಯನಾ ಮೋಟಮ್ಮ ಹೇಳುವ ಹಾಗೆ ನಾನು ಹಿಂದೂ
ಹಿಂದೂ. ಹಾಗಾಗಿ ಗಣಪತಿ ನಾನು ಅವತ್ತಿಂದಲೇ ಶ್ರೇಷ್ಠ, ನಾನು ಬೆಳಗ್ಗೆ ಗಣಪತಿಗೆ ಕೈ ಮುಗಿಯುವಂಥದ್ದು ಅಂತ ಹೇಳಿ ಒಂದು ಗಣಪತಿ ಉತ್ಸವಕ್ಕೆ ಒಬ್ಬರು ಶಾಸಕರನ್ನು ಕರೆದು ಅವರಿಗೊಂದು ಗೌರವಯುತವಾಗಿ ಗೌರವಾಧ್ಯಕ್ಷರನ್ನು ಕೊಟ್ಟಿದ್ದು. ಹಾಗಾದ್ರೆ ಅದಕ್ಕೆ ಕೇಸರಿ ಅಂತ ಯಾಕೆ ಪಟ್ಟ ಕಟ್ತೀರಿ? ಈಗ ರಾಜ್ಯ ನಾಯಕರುಗಳೆಲ್ಲರೂ ಕೂಡ ಬೇರೆ ಬೇರೆ ಫಂಕ್ಷನ್ಗಳಿಗೆ ಹೋಗ್ತಾರೆ, ಈಗ ಕೇಸರಿ ಶಾಲ್ ಹಾಕ್ತಾರೆ, ಬೇರೆ ಬೇರೆ ಧರ್ಮದ ಫಂಕ್ಷನ್ಗೆ ಹೋಗ್ತಾರೆ, ಅಲ್ಲಿ ಬೇರೆ ಬೇರೆ ಅವ್ರವ್ರದ್ದೇ ಶಾಲ್ ಹಾಕ್ತಾರೆ. ಹಾಗಾದ್ರೆ ಇದು ತಪ್ಪಾಯ್ತಾ ಇಲ್ಲಿ? ಹೌದು. ಯಾಕೆ ತಪ್ಪು ಅಂತ ಕೇಳಿದ್ರೆ, ನಯನ ಪ್ರತಿನಿಧಿಸುವಂಥ ದಲಿತ ಕುಟುಂಬದ ಜನ ಸುಮಾರು ಒಂದು 65 ಲಕ್ಷ ಜನ ಇದ್ದಾರೆ ಇಲ್ಲಿ. ಆ ಜನಕ್ಕೆ ಇವತ್ತು ನೆಮ್ಮದಿ ಇಲ್ಲ, ಇವತ್ತೊಂದು ಗೌರವದ ಜೀವನ ಇಲ್ಲ. ದುಡಿದು ಮರ್ಯಾದೆಗ ಎಲ್ಲರಂಗೆ ಮಾನ ಮರ್ಯಾದೆಯಿಂದ ಜೀವನ ಮಾಡಬೇಕಾದಂಥ ಪರಿಸ್ಥಿತಿ ಇಲ್ಲ. ನಿಮ್ಮನ್ನು ಅಭಿವೃದ್ಧಿ ಮಾಡಲಿಕ್ಕೆ, ನಿರುದ್ಯೋಗ ಸಮಸ್ಯೆ ಬಗೆಹರಿಸಲಿಕ್ಕೆ, ಅಸ್ಪೃಶ್ಯತೆ ನಿವಾರಣೆಗಾಗಿ, ಅವ್ರಿಗೆ ಸಮಾನತೆ, ಇತರೆ ಜನಾಂಗದೊಟ್ಟಿಗೆ ಸವಾಲಾಗಿ ಸಮನಾಗಿ ಬದುಕುವಂಥ ವಾತಾವರಣ ನಿರ್ಮಾಣ ಮಾಡಿ ಅಂತ ಆಯ್ಕೆ ಮಾಡಿದ್ದು. ಯಾವ ಗಣಪತಿ ಅಲ್ಲ ನಿಮಗೆ MLA ಮಾಡಿಸಿದ್ದು. ಗಣಪತಿ ನಿಮಗೆ ಮೀಸಲಾತಿ ತರಲಿಲ್ಲ. ಅಂಬೇಡ್ಕರ್ ರಾಜಕೀಯ ಹೋರಾಟದ ಮೂಲಕ ನಿಮಗೆ ಮೀಸಲಾತಿ, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಿ, ಬಿಜೆಪಿಗೆ ಸೇರಿ, ಚುನಾವಣೆ ಆಗಲಿ, ನೀವು ಹಿಂದೂ ಜನರಲ್ ಕ್ಷೇತ್ರದಲ್ಲಿ ನಿಂತು ಗೆಲ್ಲಿ, ನೀವೇ ಮಂತ್ರಿಯಾಗಿ MLA ಆಗಿರಿ. ಆದರೆ ಸಮುದಾಯ ಜನ ಸಾವಿರಾರು ವರ್ಷಗಳಿಂದ ಶೋಷಣೆಯಲ್ಲಿ ಇದ್ದೀವಿ, ನಾವು ವಿಮೋಚನೆ ಆಗಿಲ್ಲ, ಅನ್ಯಾಯಕ್ಕೊಳಗಾಗಿದ್ದೀವಿ, ದೌರ್ಜನ್ಯಕ್ಕೊಳಗಾಗಿದ್ದೀವಿ, ಕಣ್ಣೀರಲ್ಲಿ ಬದುಕ್ತಾ ಇದ್ದೀವಿ. ಇಂಥದ್ರಲ್ಲಿ ನೀವು ಕೇಸರಿ ಹಾಕೊಂಡು ನೀನು ಬೆಂಗಳೂರಿನಾಗ ಬದುಕಿದ ನಿಮ್ಮ ಜೀವನಕ್ಕೆ ತಕ್ಕನಾಗಿ ಜನರನ್ನು ಬಿಂಬಿಸೋದಿದೆಯಲ್ಲ, ಇಡೀ ದಲಿತ ಸಮುದಾಯ ನಾಚಿಕೆ ಪಡುವಂಥ ವಿಚಾರ ಇದು. ಓಕೆ ಸರಿ, ಈಗ ನೋಡೋಣ, ನಮ್ಮ ಇನ್ನೊಬ್ಬರು ಚಿಂತಕರು ನಮ್ಮ ಜೊತೆ ಇದ್ದಾರೆ. ಏನು ಭಗವದ್ವಜ, ಗಣಪತಿ ಅಥವಾ ಹಿಂದುತ್ವ, ಬೇರೆ ಬೇರೆ ಹಿಂದುತ್ವಕ್ಕೆ ಸಂಬಂಧಪಟ್ಟಂಥ ಸಂಘಟನೆಗಳ ಬಗ್ಗೆ ಭಾಳಷ್ಟು ಒಂಥರ ಹಳ್ಳಿಯಲ್ಲಿ ಹೇಳ್ತಾರೆ ಅರ್ಧ ಕುಡಿದವರು ಅಂತ. ಹಾಗಾಗಿ ಒಂದಷ್ಟು ವಿಚಾರಗಳನ್ನು ಹೆಚ್ಚು ಅರ್ಧ ಕುಡಿದಂಥವ್ರು ಎಲ್ಲ ಹಿಂದೂ ಧರ್ಮದ ಬಗ್ಗೆ ವಿನೋದರಿದ್ದೀರಿ ಸರ್. ಇದಕ್ಕೆ ಏನು ಹೇಳ್ತೀವಿ ಸರ್ ತಾವು? ಸರ್, ರುದ್ರಯ್ಯನವರು ಕೇವಲ ಈ ವಿಷಯನ ತುಂಬ ಒಂದು ಹಳ್ಳಿ ಭಾಷೆಗಳಲ್ಲಿ ಭಾಳ ಇದನ್ನು ತುಂಬ ಜಿಗುಟಾಗಿ ತಗೊಂಡು ಹೋಗ್ತಾರೆ. ಇವರು ಹೇಳೋದ್ರಲ್ಲಿ ಅರ್ಥನೇ ಇಲ್ಲ ಅಂತ ಅನ್ಸುತ್ತೆ. ಧರ್ಮದ ವಿಚಾರವನ್ನು ರಾಜಕೀಯಗೊಳಿಸ್ತಕ್ಕಿರ್ತಕ್ಕಂಥದ್ದನ್ನು ನಾನು ತುಂಬ ಇದನ್ನು ಮಾರ್ಮಿಕವಾಗಿ ಖಂಡಿಸ್ತೀನಿ. ಇಲ್ಲಿ ನಮ್ಮ ಮಾನ್ಯ ಶಾಸಕರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಗಣಪತಿ ಉತ್ಸವದ ಕಾರ್ಯಾಧ್ಯಕ್ಷರು ಕೂಡ ಅವರಾಗಿದ್ದಾರೆ. ಇದು ಸಾರ್ವಜನಿಕ ಗಣಪತಿ ಉತ್ಸವ. ಭಾರತ ಈ ದೇಶದಲ್ಲಿ ಹಿಂದುತ್ವ ಅಂತಕ್ಕಂಥದ್ದು ಒಂದು ಜೀವನ ಪದ್ಧತಿ. ಇಲ್ಲಿ ಹಲವಾರು ಆಚರಣೆಗಳಿದೆ. ಬಹಳಷ್ಟು ವಿಭಿನ್ನವಾಗಿರ್ತಕ್ಕಂಥ ಬದುಕನ್ನು ಕಟ್ಕೊಂಡಿರ್ತಕ್ಕಂಥ ದೇಶವಾಸಿಗಳು ಭಾರತದಲ್ಲಿದ್ದಾರೆ. ಇವೆಲ್ಲವನ್ನ ಸೇರಿಸಿ ಧರ್ಮ ಅಂತಕ್ಕಂಥದ್ದನ್ನ, ಜೀವನ ಪದ್ಧತಿಯನ್ನೇ ಹಿಂದುತ್ವ ಅಂತೇಳಿ ಕರೀತಾರೆ. ಅದರ ಒಳಗಡೆ ಶಾಶ್ವತವಾಗಿರ್ತಕ್ಕಂಥ ಸನಾತನ ಹಿಂದುತ್ವ ಅಂತಕ್ಕಂಥ ವಿಚಾರಧಾರೆಗಳನ್ನ ಇಟ್ಕೊಂಡು ಈ ದೇಶದ ರಾಷ್ಟ್ರೀಯತೆಯನ್ನ ಬಿಂಬಿಸ್ತೀವಿ ನಾವು. ಇವೆಲ್ಲದರ ಒಳಗಡೆ ಮೂಡಿಗೆರೆಯಲ್ಲಿ ಏನು ಸಾರ್ವಜನಿಕ ಗಣಪತಿ ಉತ್ಸವ ಕಾರ್ಯಕ್ರಮ ನಡೀತಾ ಇದೆ, ಅದಕ್ಕೆ ಪೂರ್ವಭಾವಿಯಾಗಿ ಇಡೀ ಹಿಂದೂ ಸಮಾಜವನ್ನು ಜೋಡಿಸ್ಬೇಕು. ಈ ಹಿಂದೂ ಸಮಾಜವನ್ನು ಜೋಡಿಸೋದ್ರ ಒಟ್ಟಿಗೆ ಅಸ್ಪೃಶ್ಯತೆ ನಿವಾರಣೆ ಕೂಡ ಆಗುತ್ತೆ ಅಂತಕ್ಕಂಥದ್ದು ನನ್ನ ಬಹಳ ದೊಡ್ಡ ಆಕಾಂಕ್ಷೆನೂ ಕೂಡ ಇದೆ. ಯಾಕೆ ಅಂತ ಕೇಳಿದಾಗ, ನಾವೆಲ್ಲರೂ ಕೂಡ ಜಗತ್ತು ಬದಲಾವಣೆ ಆಗ್ತಾ ದಿಕ್ಕಿನತ್ತ ಹೋಗ್ತಾ ಇದೆ. ಭಾರತ ಭವಿಷ್ಯದ ಬದಲಾವಣೆ ಆಗ್ಬೇಕು. ನಾವೆಲ್ಲರೂ ಒಟ್ಟಾಗಿ ಸೇರ್ಕೋಬೇಕು. ನಾವೆಲ್ಲರೂ ಇದನ್ನೆಲ್ಲದನ್ನು ಹಳೇದು ಏನಿತ್ತು ಅದನ್ನೆಲ್ಲದನ್ನು ಬಿಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಕಾಂಕ್ಷೆ. ಅಸ್ಪೃಶ್ಯತೆ ಮತ್ತೆ ಇವ್ರು ಹೇಳ್ತಾರೆ ಅದ್ರ ಒಳಗಡೆನೆ ಹೋಗ್ತಾರೆ. ಮಾನ್ಯ ಶಾಸಕರು ಅಂತ ಕೇಳಿದ್ರೆ, ಜನಪ್ರತಿನಿಧಿ ಅಂತ ಕೇಳಿದ್ರೆ, ಅವ್ರು ಕೇವಲ ಏನು ಒಂದು ಜನಾಂಗಕ್ಕೆ ಮೀಸಲಾಗಿರ್ತಕ್ಕಂಥವ್ರು ಅಲ್ಲ. ಅವರು ಗೆದ್ದಾದ ನಂತರ ಇಡೀ ಮೂಡಿಗೆರೆ ಕ್ಷೇತ್ರವನ್ನ ಪ್ರತಿನಿಧಿಸ್ತಕ್ಕಂಥವ್ರು. ಅವ್ರು ಯಾರಿಗೆ ಎಲ್ರಿಗೂ ಬಾಧ್ಯಸ್ಥರಾಗಿರ್ತಾರೆ. ಒಬ್ಬ ಜನಪ್ರತಿನಿಧಿ ಆಗಿರ್ತಕ್ಕಂಥವ್ರು. ಮಾನ್ಯ ರುದ್ರಯ್ಯನವರು ಹೇಳಿದ ಹಾಗೆ ನಾನು ಅದನ್ನ ಒಪ್ಪೋದಕ್ಕೆ ಖಂಡಿತ ನನ್ನ ಮನಸ್ಸು ಒಪ್ಪಲ್ಲ. ಇದ್ರ ಒಳಗಡೆ ಕೇಸರಿ ಅಂತಕ್ಕಂಥದ್ದು ಅದೊಂದು ಸಂಕೇತ, ಅದು ತ್ಯಾಗದ ಸಂಕೇತ. ಅದನ್ನ ಬಹಳ ಪುರಾತನ ಕಾಲದಿಂದನೂ ಕೂಡ ಪೌರಾಣಿಕ ನಾವೆಲ್ಲ ಬಹಳ ಹಿಂದೆ ಸನಾತನ ಬಹಳಷ್ಟು ವರ್ಷಗಳ ಹಿಂದೆಯಿಂದನೂ ಕೂಡ ನಾವು ಕೇಳ್ಪಟ್ಟಿದ್ದೇವೆ. ಅದು ಯಾವುದೋ ಭಾರತೀಯ ಜನತಾ ಪಕ್ಷದ ಧ್ವಜ ಅಲ್ಲ. ಮಾನ್ಯ ಶಾಸಕರು ಬೇರೆ ಧ್ವಜವನ್ನ ಹಾಕೊಂಡು ಅಥವಾ ಬೇರೆ ಪಕ್ಷದ ಯಾವುದಾದ್ರು ಚಿಹ್ನೆದ ಧ್ವಜವನ್ನ ಹಾಕೊಂಡಿದ್ರೆ ನಾವು ಅದನ್ನ ಖಂಡಿಸ್ಬೋದಿತ್ತು. ಆದ್ರೆ ಶಾಸಕರು ಕೇಸರಿ ಧ್ವಜವನ್ನ ಕೇಸರಿ ಬಟ್ಟೆಯನ್ನ ಹಾಕೊಂಡು ನಾನು ಹಿಂದೂ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ? ಹಿಂದೂ ಅಂತಕ್ಕಂಥದ್ದು ಒಂದು ಜೀವನ ಪದ್ಧತಿ. ನೀವು ಸುಪ್ರೀಂ ಕೋರ್ಟ್ ಕೂಡ ಅದನ್ನ ಹೇಳಿದೆ. ನೀವು ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥದ್ದನ್ನ ಅದನ್ನ ಸರಿ ಇಲ್ಲ ಅಂತ ಹೇಳ್ತಕ್ಕಂಥ ಮನೋಭಾವವನ್ನು ಇಟ್ಕೊಂಡಿದ್ದೀರಿ. ಹಾಗಾದ್ರೆ ನೀವು ಸಂವಿಧಾನಕ್ಕೆ ಏನ್ ಬೆಲೆ ಕೊಡ್ತೀರಿ? ನೀವು
ಸಂವಿಧಾನ ಸಂವಿಧಾನ ಅಂತ ಹೇಳ್ತೀರಿ. ಮಹಾನ್ ಅಂಬೇಡ್ಕರ್ ಅವರ ಬಗ್ಗೆ ನೀವು ಹೇಳ್ತಾ ಇರ್ತೀರಿ, ಪದಗಳಲ್ಲಿ ಪದೇ ಪದೇ ಅದನ್ನ ಹೇಳ್ತೀರಿ. ಆದ್ರೆ ನೀವು ಯಾಕೆ ಸಂವಿಧಾನದ ಬಗ್ಗೆ ಗೌರವ ಕೊಡೋದಿಲ್ಲ ಅಂತಕ್ಕಂಥದ್ದು ನನ್ನ ಬಹಳ ವಿರೋಧ ಇದೆ. ಇದ್ರ ಒಳಗಡೆ ಸಂವಿಧಾನದ ಒಳಗಡೆ ಹೇಳಿರ್ತಕ್ಕಂಥದ್ದು ಎಲ್ಲ ಪ್ರತಿಯೊಬ್ಬ ನಾಗರಿಕನ ಒಂದು ಧಾರ್ಮಿಕ ಆಚರಣೆಗಳಿಗೂ ಕೂಡ ಅದು ಅವ್ರ ಹಕ್ಕು ಕೂಡ. ಅದು ಏನು ಶಾಸಕರು ಬಂದಿದ್ದಾರೋ ಅದು ಅವ್ರ ಹಕ್ಕು. ನೀವು ಅದನ್ನ ಯಾಕೆ ವಿರೋಧ ಮಾಡ್ತೀರಿ? ಯುಟಿ ಖಾದರ್ ಹೋಗಿ ಕೇಸರಿ ಶೈಲಿಯನ್ನು ಧರಿಸಿ ಅಲ್ಲಿ ನೇಮೋತ್ಸವ ನಡಿಬೇಕಾದ್ರೆ ಮಂಗಳೂರುಗಳಲ್ಲಿ ಬೇರೆ ಬೇರೆ ಧಾರ್ಮಿಕ ಏನು ಅಲ್ಲಿ ನೇಮೋತ್ಸವ ಬೇರೆ ಬೇರೆ ಕಾರ್ಯಕ್ರಮಗಳು ನಡೆಯುತ್ತೆ. ಅಲ್ಲಿ ಯುಟಿ ಖಾದರ್ ಕೂಡ ಅವರು ಕೇಸರಿ ಶಲ್ಯವನ್ನು ಧರಿಸಿ ಹೋಗ್ತಾರೆ. DK ಶಿವಕುಮಾರ್ ಕೇಸರಿ ಶಲ್ಯವನ್ನು ಧರಿಸಿ ಹೋಗ್ತಾರೆ. ಆಗೆಲ್ಲ ಚೆನ್ನಾಗಿರುತ್ತೆ. ಇಲ್ಲಿ ನಮ್ ಗಣಪತಿ ಕಾರ್ಯಕ್ರಮಕ್ಕೆ, ಅದು ಸಾರ್ವಜನಿಕ ಗಣಪತಿ ಕಾರ್ಯಕ್ರಮಕ್ಕೆ ಬಂದಾಗ ನೀವು ವಿರೋಧ ಮಾಡ್ತೀರಿ. ಯಾಕೆ? ಅವರಿಗೆ ಸ್ವತಂತ್ರ ಹಕ್ಕಿಲ್ವಾ? ಅವರಿಗೆ ಧಾರ್ಮಿಕ ಹಕ್ಕಿಲ್ವಾ? ಹಾಗಾದ್ರೆ ಸಂವಿಧಾನನೇ ನೀಡಿರ್ತಕ್ಕಂಥ ಹಕ್ಕನ್ನ ನೀವ್ಯಾಕೆ ವಿರೋಧ ಮಾಡ್ತೀರಿ ಅಂತಕ್ಕಂಥದ್ದು ನನ್ ಬಹಳ ಪ್ರಶ್ನೆ. ಹಾಗೇನೆ ನೀವೊಂದು ಮಾತನ್ನು ಹೇಳಿದ್ರಿ, ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಮೊದಲು ಕೂಡ ಭಾರತೀಯ, ಕೊನೆಯದಾಗೂ ಕೂಡ ನಾನು ಭಾರತೀಯನಾಗಿರ್ತೀನಿ ಅಂತ ಹೇಳಿ. ಅಂಬೇಡ್ಕರ್ ಅವರ ಪುಸ್ತಕಗಳನ್ನ ನಾನು ಓದಿದಾಗ ಬಹಳಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಅವರನ್ನ ತುಂಬಾ ಜನ ಕ್ರಿಶ್ಚಿಯನ್ ಧರ್ಮದವರು, ಜಗತ್ತಿನ ಬೇರೆ ಬೇರೆ ಅತಿ ದೊಡ್ಡ ಪ್ರಬಲ ವ್ಯಕ್ತಿಗಳು, ಹಾಗೇನೆ ಮುಸಲ್ಮಾನರು ಕೂಡ ಅವರನ್ನ ನಮ್ಮ ಧರ್ಮಕ್ಕೆ ಸೇರ್ಕೊಳ್ಳಿ ಅಂತಕ್ಕಂಥ ಪ್ರಲೋಭನೆಯನ್ನು ಕೂಡ ಕೊಡ್ತಾರೆ. ಆಗ ಅವರು ಹಿಂದೂ ಧರ್ಮದ ಭಾಗವೇ ಆಗಿರ್ತಕ್ಕಂತಹ ಬೌದ್ಧ ಧರ್ಮಕ್ಕೆ ಅವರು ಮತಾಂತರವಾಗ್ತಾರೆ. ಆದ್ರೆ ಅದು ಕೂಡ ಹಿಂದೂ ಧರ್ಮದ ಒಂದು ಭಾಗನೇ ಆಗಿರುತ್ತೆ. ಅದರಿಂದ ಇದನ್ನ ದಯಮಾಡಿ ಯಾವುದೇ ಕಾರಣಕ್ಕೂ ಕೂಡ ನೀವು ಅದನ್ನ ಬೇರೆ ಬೇರೆ ಅದಕ್ಕೆ ಅರ್ಥ ವ್ಯಾಖ್ಯಾನವನ್ನು ಕೊಡತಕ್ಕಂಥದ್ದು ನನಗೇನೋ ಸರಿ ಅನ್ಸೋದಿಲ್ಲ. ಇದ್ರ ಒಳಗಡೆ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ, ಇದರಲ್ಲಿ ಶಾಸಕರು ಏನು ಶಾಸಕಿಯವರು ಮೊನ್ನೆ ಬಂದಿರತಕ್ಕಂಥ ಕಾರ್ಯಕ್ರಮ ಹಿಂದುತ್ವದ ಕಾರ್ಯಕ್ರಮ, ಇದು ರಾಷ್ಟ್ರೀಯತೆ ಕಾರ್ಯಕ್ರಮ. ಇದ್ರ ಒಳಗಡೆ ಬಂದ್ರೆ ತಪ್ಪೇನು ಅಂತಕ್ಕಂಥದ್ದು ನನ್ನ ಭಾವನೆ. ಈಗ ವಿನೋದ್ ಅವರು ಮಾತಾಡ್ತಾ ಏನ್ ಹೇಳಿದ್ರು, ಭಾರತ ದೇಶದ ಸಂವಿಧಾನ ಉಲ್ಲೇಖ ಮಾಡಿದ್ರು. ಭಾರತ ದೇಶದ ಸಂವಿಧಾನವಂತ ಬದಲಾಯಿಸುವ ಮಾತಾಡ್ತಿರೋದು ಯಾರು? ಸಂವಿಧಾನದ ಆಶಯಗಳನ್ನು ನಾಶ ಮಾಡ್ತಿರೋದು ಯಾರು? ಸಮಾನತೆ, ಜಾತ್ಯತೀತ ಶಬ್ದ ತೆಗಿಬೇಕಂತ ಮಾತಾಡ್ತಿರೋರು ಯಾರು? ಆಮೇಲೆ ಇನ್ನೊಂದಿದೆ, ಸಂವಿಧಾನದ ಮೂಲ ಪ್ರತಿಯಲ್ಲಿ ಜಾತ್ಯತೀತ ಶಬ್ದವನ್ನ ಇರ್ಲಿಲ್ಲ ಸರ್, ಅದನ್ನ ನಂತರ ಸೇರ್ಸ್ಕೊಂಡಿದ್ದು. ಅದನ್ನ ನಂತರ ಆದ್ರೆ ನಾನು ಅದನ್ನ ಬೇಡ ಅನ್ನೋ ಪ್ರಶ್ನೆಗಳಲ್ಲ. ಆದರೆ ಇವತ್ತು ಕೂಡ ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅಂತ ಯಾರೂ ಹೊರಟಿಲ್ಲ. ಸಂವಿಧಾನವನ್ನ ತಿದ್ದುಪಡಿ ಮಾಡಿರ್ತಕ್ಕಂಥದ್ದನ್ನ ನೀವು ನೋಡಿದಿರಿ. ಎಷ್ಟು ಬಾರಿ ತಿದ್ದುಪಡಿ ಮಾಡಿದ್ದಾರೆ. ಅದನ್ನ ತಿದ್ದುಪಡಿ ಮಾಡಿರೋರು ಯಾರು? ನಾನು ಮಾಡೋದಕ್ಕೆ ಚರ್ಚೆ ಬರೋದಿಲ್ಲ. ನಾನು ರಾಜಕೀಯ ಚರ್ಚೆಗೆ ಕೂತ್ಕೊಂಡಿಲ್ಲ. ನಾನು ಕೂತ್ಕೊಂಡಿರ್ತಕ್ಕಂಥದ್ದು ಧರ್ಮದ ಪ್ರಚಾರವಾಗಿ, ಧರ್ಮದ ಆಚರಣೆ, ಧಾರ್ಮಿಕ ಹಕ್ಕನ್ನ ಅಥವಾ ಒಬ್ಬ ಶಾಸಕರಿಗೆ ಒಂದೇ ಅವರು ನಿಗದಿತ ಪಾರ್ಟಿಯಲ್ಲಿ ಗೆದ್ದಿದ್ರೆ ಮಾತ್ರ ಅವ್ರಿಗೆ ಮಾತ್ರ ಅನುಕೂಲ ಮಾಡಬೇಕು, ಅಥವಾ ಅವರು ಎಲ್ಲಾ ಪಕ್ಷಕ್ಕೆ ಅಥವಾ ಇಡೀ ಜನಾಂಗವನ್ನ ಒಟ್ಟಾಗಿ ತಗೊಂಡು ಹೋಗ್ಬೇಕು, ಇವೆಲ್ಲ ಪ್ರಶ್ನೆಗಳನ್ನ ನಾನು ಮಾತಾಡೋದಕ್ಕೆ ಖಂಡಿತ ಒಳ್ಳೆ ಮಾತು, ಒಳ್ಳೆ ಚರ್ಚೆನೆ, ಮಾತಾಡೋಣ ಅದ್ರಾಗೆ. ಉದಾಹರಣೆಗೆ ನೀವು ನಿಮ್ಮ ಹಿಂದೂ ಬೇರೆ, ಹಿಂದುತ್ವ ಬೇರೆ. ಹಿಂದೂ ಜನನೇ ಬೇರೆ, ಹಿಂದುತ್ವವಾದಿಗಳೇ ಬೇರೆ. ಹಿಂದುತ್ವ ಇಟ್ ಮೀನ್ಸ್ ಬ್ರಾಹ್ಮಣಿಸಂ, ಬ್ರಾಹ್ಮಣವಾದ. ನಿಮ್ ತಪ್ಪು ನೋಡಿ ಸರ್, ಬ್ರಾಹ್ಮಣವಾದ ನಿಮಗೆ ಯಾಕೆ ಈ ರೀತಿ ಕಪೋಲ ಕಲ್ಪಿತವಾಗಿರ್ತಕ್ಕಂಥ ಪದಗಳನ್ನ ಸರಿಯಲ್ಲ ಇದು. ನೋಡಿ ಸರ್, 1995ನೇ ಇಸ್ವಿಯಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಧರ್ಮದ ವಿಚಾರವಲ್ಲ ಹಿಂದುತ್ವ ಅಂತಕ್ಕಂಥದ್ದು ಒಂದು ರಾಷ್ಟ್ರೀಯತೆ. ಇದು ರಾಷ್ಟ್ರೀಯ ಹಿಂದುತ್ವ, ಇದು ಪದ್ಧತಿ, ಜೀವನ ಪದ್ಧತಿ ಸರ್. ನೋಡಿ, ಬ್ರಾಹ್ಮಣತ್ವನ ಯಾಕೆ ತರ್ತೀರಿ? ಬ್ರಾಹ್ಮಣತ್ವನ ಯಾಕೆ ತರ್ತೀರಿ ನೀವು ನಿಮಗೆ ಒಂದೇ ಒಂದು ಅಜೆಂಡಾ ಯಾಕೆ ತಗೋತೀರಿ? ಆ ಪದನ ಯಾಕೆ ನೀವು ವಿರೋಧ ಮಾಡ್ತಾ ಹೋಗ್ತೀರಿ? ವಿರೋಧ ಅಲ್ಲ, ಯಾವ ಧರ್ಮ ಇದುವರೆಗೂ ನೀವು ಮಾತಾಡಿದ್ರಲ್ಲ. ನನ್ನ ಪ್ರಶ್ನೆ, ನಾವು ನಯನವರು ಈ ಸಮಾನತೆ ಸಲುವಾಗಿ ಎಲ್ಲರೂ ಅಸ್ಪೃಶ್ಯತೆ ನಿವಾರಣೆ ಆಗ್ತಾನೆ ಕಾರ್ಯಕ್ರಮ ಮಾಡಿದ್ರು ಅಂತ ಮಾತಾಡ್ತಾರಲ್ಲ ವಿನೋದ್ ಅವರು. ಮಲ್ನಾಡಲ್ಲಿ ಸುಗ್ಗಿ ಹಬ್ಬಗಳು ಇಷ್ಟು ಇರುತ್ತೆ. ವಿನೋದ್ ಅವರು RSS ಆಗಿದ್ದವರು, ಹಿಂದುತ್ವವಾದ ಅಲ್ಲ ಹೇಳೋದು. ನಿವಾರಣೆಗೆ ಹಳೆ ಸುಗ್ಗಿ ಹಬ್ಬಗಳಲ್ಲಿ ಎಲ್ಲರೂ ಒಟ್ಟಾಗಿರ್ಬೇಕು, ಒಟ್ಟಿಗೆ ಆಚರಣೆ ಮಾಡ್ಬೇಕು, ಒಟ್ಟಿಗೆ ಕೂಡಿ ಕುಣಿಬೇಕು, ಆಚರಣೆಗಳು ಮಾಡ್ಬೇಕಂತ ಯಾವ ತರ ಪ್ರಯತ್ನ ಮಾಡಿದೀವಿ ಸರ್. ಖಂಡಿತ ಮಾಡಿದೀವಿ ಸರ್. ಎರಡನೇ ಸಂಘದ ಸ್ವಯಂ ಸೇವಕರಾಗಿ ಹಿಂದೂ ಧರ್ಮದ ಭಾಗ ಸುಳ್ಳು. ಬುದ್ಧ ತನ್ನ ದೇವರ ಅಸ್ತಿತ್ವ ನಿರಾಕರಣೆ ಮಾಡಿದ್ದು ಬುದ್ಧ. ನಾನು ದೇವರು ಅಂತ ಹೇಳಿಲ್ಲ.
ಅಂಬೇಡ್ಕರ್ ಅವರೇ ಹೇಳಿದ್ದಾರೆ ಎಲ್ಲ ಸುಳ್ಳು. ನಾನು ಅಂಬೇಡ್ಕರ್ ಅವರೇ ಹೇಳಿದ್ದಾರೆ ಈ ವಿಷಯಗಳು ಇಲ್ಲ. ಯಾಕೆ ಅವರು ಹಾಗೆ ಅಲ್ಲ ಅಂತ ಅಂದಿದ್ರೆ ಅವರು ಕ್ರಿಶ್ಚಿಯನ್ರಾಗೋ ಅಥವಾ ಮುಸಲ್ಮಾನರಾಗೋ ಮತಾಂತರ ಆಗ್ಬೋದಿತ್ತಲ್ವಾ? ನೋಡಿ ಸರ್, ನೀವು ಒಂದು ವಿಷಯನ ವಿಷಯಾಂತರೀಕರಣ ಮಾಡಬೇಕು. ವಿಷಯಾಂತರ ಮಾಡಿಲ್ಲ, ನೀವು ಮಾಡ್ತೀರಿ. ಜಗತ್ತಿನ ಧರ್ಮದಾಗ ಉದಾಹರಣೆಗೆ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾವು ಬೌದ್ಧ ಧರ್ಮನ ಹಿಂದೂ ಧರ್ಮದ ಭಾಗ ಅಂತ ಹೇಳ್ಬೇಡಿ. ಹಿಂದೂ ಧರ್ಮಕ್ಕೂ ಬೌದ್ಧ ಧರ್ಮಕ್ಕೂ ಲಾಟ್ ಆಫ್ ಭೂಮಿ ಆಕಾಶದ ವ್ಯತ್ಯಾಸ ಇದೆ. ನೋಡಿ, ಆಲ್ಬರ್ಟ್ ಐನ್ಸ್ಟೈನ್ ಇವತ್ತಿಗೂ ಕೂಡ ಬೌದ್ಧ ಧರ್ಮ ಹಿಂದೂ ಧರ್ಮದ ಒಂದು ಭಾಗವೇ. ಇದು ಎರಡನೇ ಮಾತಿಲ್ಲ ಸರ್. ಬೌದ್ಧ ಧರ್ಮ ಕೂಡ ಹಿಂದೂ ಧರ್ಮದ ಒಂದು ಭಾಗವೇ. ಅಸ್ಪೃಶ್ಯತೆ ಆಚರಣೆ ಮಾಡಬೇಕು, ಧರ್ಮ ಕಲಾ ಮಾಡಬೇಕು, ಮೇಲ್ ಜಾತಿಯವ್ರು ಮೇಲಿರ್ಬೇಕು, ಕೆಳ ಜಾತಿಯವ್ರು ಕೆಳಗಿರ್ಬೇಕು. ಹೌದಾ? ಎಲ್ಲ ಬಿಟ್ಟು ಚಾಕರಿ ಮಾಡ್ಬೇಕು. ಇದು ಪ್ರಶ್ನೆ. ನೋಡಿ ಸರ್, ಹಿಂದೆ ಬಹಳಷ್ಟು ಅಸಮಾನತೆಗಳು ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇವತ್ತಿನ ಕಾಲಗಣನೆಗೆ ತಕ್ಕಂತೆ ಬದಲಾಗ್ತಾ ಇದೆ ಪರಿಸ್ಥಿತಿ. ನೀವು ಬದಲಾಗಬಾರ್ದು ಅಂತ ಹೇಳಿ ಮಾನ್ಯ ರುದ್ರಯ್ಯನವರೇ, ನೀವು ಬದಲಾಗಬಾರ್ದು ಅಂತ ಹೇಳಿ ಈ ಪರಿಸ್ಥಿತಿಯನ್ನ ಇನ್ನೂ ವಿಕೋಪಕ್ಕೆ ತಗೊಂಡು ಹೋಗ್ತಿದ್ದೀರಿ. ನಿಮ್ಮ ಉದ್ದೇಶ ಬದಲಾಗಬೇಕು ಅಂತಲ್ಲ, ನಿಮ್ಮ ಉದ್ದೇಶ ಬದಲಾಗಬೇಕು ಅಂತಲ್ಲ. ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ನೋಡಿ ಆಚರಣೆ ಮಾಡಿ, ಮುಸ್ಲಿಮರನ್ನ ದಾಳಿ ಮಾಡಿ, ಆದಿವಾಸಿಗಳ ದಾಳಿ ಮಾಡಿ, ಎಲ್ಲೋ ಮಾಡಿ ನಿಮ್ಮ ಎಲ್ಲ ಇವೆಲ್ಲ ಶೋಷಣೆ ಆದಾಗ ಎಲ್ಲ ಮಾತಾಡಿದೀವಿ. ಸಂಘ ಯಾವತ್ತೂ ಕೂಡ ಮೊದಲು ನಿಂತು ವಿರೋಧ ಮಾಡಿದೀವಿ. ನಾವು ಮೊದಲು ವಿರೋಧ ಮಾಡಿದೀವಿ. ಬರ್ತೀನಿ. ಈಗ ನಾವೇನು ಜಡರಬಲೆ ಮೂಡಿಗೆರೆಯ ಒಂದು ಫಂಕ್ಷನ್ ಮೊನ್ನೆ ನಡೆದಂಥದ್ದು, ಈಗ MLA ಆಗಿ ಒಂದು ಜನಪ್ರತಿನಿಧಿಯಾಗಿ ಒಂದು ಹಿಂದೂ ಕಾರ್ಯಕ್ರಮಕ್ಕೆ ಹೋಗಿದ್ದು ತಪ್ಪ? ಹಾಗಾದ್ರೆ MLA ಒಂದು ರಾಷ್ಟ್ರೀಯ ಕಾರ್ಯಕ್ರಮಗಳಿರ್ಬೋದು, ಲೋಕಲ್ ಕಾರ್ಯಕ್ರಮಗಳಿರ್ಬೋದು, ಯಾವುದೇ ಜನಾಂಗದವ್ರು ಮಾಡಲಿ ಒಂದು ಪ್ರತಿನಿಧಿಯವರು. ಹಾಗಾದರೆ MLA ಅವರಲ್ಲಿ ಹೋಗಿದ್ದನ್ನ ಒಂದು ಕಡೆ ಕಾಂಗ್ರೆಸ್ನವರು ಜಾಸ್ತಿ ವಿರೋಧ ಮಾಡದೇ ಇದ್ರು, BJPಯರಂತೂ ವಿರೋಧನೇ ಮಾಡ್ತಾ ಇಲ್ಲ. ಯಾಕೆಂತಂದರೆ ಅವರು ಹಿಂದೂ ಅಂತ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಹಿಂದೂವಾಗಿ ಬರೋದ್ರಲ್ಲಿ ಏನು ತಪ್ಪಿತ್ತು. ಮುಸಲ್ಮಾನರು ಬೇಕಾದಷ್ಟು ಜನ ಗಣಪತಿ ಫಂಕ್ಷನಲ್ಲಿ ಇರ್ತಾರೆ. ಈ ಹಿಂದೆ ಕಿತ್ಲಗಂಟಿನಲ್ಲಿ ಗಣಪತಿ ಇಟ್ಟಾಗ 35-40 ವರ್ಷಗಳಲ್ಲಿ ಅಲ್ಲಿ ಇಬ್ರಾಯಿ ಅಂತೇಳಿ ಅವರೇ ಖಜಾಂಚಿ ಅದರದ್ದು. ಭಟ್ರಂಗಡಿಗೆ ಬಂದ್ಬಿಟ್ಟು ಅವರೇ ಕರ್ಪೂರ ಇಷ್ಟು, ಉದ್ಗಡ್ಡೆ ಇಷ್ಟು ಅಂತ ಅವರು ಮುಸ್ಲಿಮರು ತಗೊಂತ ಇದ್ರು ಗಣಪತಿ ಹಬ್ಬ. ಇವತ್ತಿನ ಪರಿಸ್ಥಿತಿ ಇರ್ಲಿ. ಹಾಗೆ ಎಲ್ಲ ಪರಿಸ್ಥಿತಿಗಳು ಕೂಡ ನಮ್ಮ ಧರ್ಮ ಎಲ್ಲರನ್ನೂ ಸ್ವೀಕಾರ ಮಾಡುತ್ತೆ. ನೋಡಿ ಸರ್, ರಾಷ್ಟ್ರೀಯ ಈ ದೇಶದ ಒಳಗಡೆ ಅದು ಸುಳ್ಳು. ನೀವು ಹೇಳ್ತಕ್ಕಂಥದ್ದು ಸುಳ್ಳು. ನಿಮ್ಮ ಚರಿತ್ರೆ ದೇಶದಲ್ಲಿ ಕಾಣ್ತಾ ಇದೀವಿ. ನೋಡಿ ಸರ್, ಸಂಘ ಅಂಬೇಡ್ಕರ್ ಅವರು ಕೂಡ RSS ನ ಶಿಬಿರಕ್ಕೆ ಭೇಟಿ ಕೊಟ್ಟಾಗ, ಬಿಟ್ಟಾಗ ಸೇರಿದ್ದಾರೆ. ಅಂಬೇಡ್ಕರ್ ಕೂಡ ಭೇಟಿ ಕೊಟ್ಟಾಗ ಅಸ್ಪೃಶ್ಯತೆ ಲವಲೇಶವ್ ಕೂಡ ಇಲ್ಲ ಅನ್ನೋದನ್ನ ಗಾಂಧೀಜಿ ಕೂಡ ಹೇಳಿದ್ದಾರೆ. ಇವರು ಅಂಬೇಡ್ಕರ್ ಕೂಡ ಅದನ್ನ ತುಂಬಾ ಸಂತೋಷ ಪಟ್ಟಿದ್ದಾರೆ. ಅಂಬೇಡ್ಕರ್ 19 ಬಾರಿ ಕೊಲೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದವರು ನೋಡಿ ಸರ್, ಇದೇ ಕಪೋಲ ಕಲ್ಪಿತ ಸುಳ್ಳು ದಾಖಲೆ ಎಲ್ಲಿದೆ ಸರ್? ಇದನ್ನ ಯಾಕೆ ಹೊಸ ಸೃಷ್ಟಿ ಮಾಡ್ತೀರಿ? ನೋಡಿ ಸರ್, ಅಂಬೇಡ್ಕರ್ ಅವರನ್ನ ಅಂಬೇಡ್ಕರ್ ಚುನಾವಣೆಗೆ ನಿಂತಾಗ ಅವರಿಗೆ ದತ್ತೋಪ ತೆಂಗಡಿ ಅಂತ ಇರ್ತಕ್ಕಂಥವರು ಅವರಿಗೆ ನಾಮಿನೇಷನ್ ಮಾಡೋದಕ್ಕೆ ಅವ್ರ ಜೊತೆ ಇರ್ತಕ್ಕಂಥವರು ದತ್ತೋಪ ತೆಂಗಡಿ ಸ್ವತಃ RSS ಒಬ್ಬ ಸ್ವಯಂ ಸೇವಕರು. ಅದನ್ನ ಯಾಕೆ ಬರ್ಬಿಡ್ತೀರಿ ನೀವು? ನೋಡಿ ಸರ್, ಇಲ್ಲ ನೋಡಿ ವಿಚಾರಗಳನ್ನ ವಿಚಾರ ಮಾಡಬೇಕು. ನೀವು ಅದನ್ನು ಇನ್ನು ಅವಕಾಶ ಕೊಡ್ತೀನಿ ನಿಮಗೆ ಮಾತಾಡಿ. ಈಗ ಕಾಂಗ್ರೆಸ್ನವರಲ್ಲೂ ಕೂಡ ತುಂಬಾ ಅಸಮಾಧಾನ ಇದೆ, ಖುಷಿನೂ ಕೆಲವರಿಗೆ ಇರ್ಬೋದು, ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ಸಿನ ಒಬ್ರು MLA ಇಂಥ ಒಂದು ಹಿಂದೂ ಗಣಪತಿಯ ಉತ್ಸವದ ಕಾರ್ಯಾಧ್ಯಕ್ಷರಾಗಿದ್ದು ಅಥವಾ ಅಲ್ಲಿಗೆ ಹೋಗಿದ್ದು, ಮುತಾಲಿಕ್ ಬಂದಾಗ ಹೋಗಬಾರ್ದಿತ್ತು, ಬೇರೆದಕ್ಕೆ ಹೋಗಲಿ, ಆ ಥರದ್ದೆಲ್ಲ ಒಂದಷ್ಟು ಸಾರ್ವಜನಿಕರ ಒಂದು ಅಭಿಪ್ರಾಯ ಇದೆ. ಚಂದ್ರಗೌಡರೇ, ನೀವು ಅವರು ಕಾಂಗ್ರೆಸ್ಸಿನ ಕಾರ್ಯಕರ್ತ ಆಗಿ ಇವತ್ತು ನಿಮ್ಮ MLAನೇ, ನಿಮ್ಮ ಪಾರ್ಟಿ MLAನೇ, ಅಂದರೆ ಅವರು ಎಲ್ಲರಿಗೂ MLAನೇ, ಅದು ನೀವು ಸ್ವಲ್ಪ ವಿಜೃಂಭಣೆ ಮಾಡ್ಕೊಳ್ತೀರಿ ನಮ್ಮ ಕಾಂಗ್ರೆಸ್ MLA ಅವರು ಅಂತ. ಹಾಗಾಗಿ ನಿಮ್ಮ MLA ಕೇಸರಿ ಶಾಲ್ ಧರಿಸಿದ್ದಾಗಲಿ ಅವ್ರು ಮಾತಾಡಿದ್ದಾಗಲಿ ಸರಿನಾ ತಪ್ಪ ಸರ್? ನಾನು ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದ ಪರ ಅನ್ನೋಕ್ಕಿಂತ ನಾನೊಬ್ಬ ಈ ಕ್ಷೇತ್ರದ ಮತದಾರ, ನಾನು ಅವರಿಗೆ ಮತವನ್ನು ನೀಡಿದ್ದೀನಿ. ಆ ಸಲುವಾಗಿ ಮತದಾರರ ಪರವಾಗಿ ನಾನು ಕೆಲವೊಂದು ವಿಚಾರಗಳನ್ನ ಹೇಳಬೇಕು. ಈಗ ತುಂಬ ವಿಚಾರವಂತರು, ಸುಮಾರು ಬುಕ್ ಓದಿದ್ದಾರೆ, ಶಿಕ್ಷಕ ವೃತ್ತಿ ಮಾಡಿದ್ದಾರೆ,
ಸುಮಾರು ಹೋರಾಟಗಳಲ್ಲಿ ಪಾಲ್ಗೊಂಡಿದ್ದಾರೆ. ರುದ್ರಯ್ಯ ಸರ್ ಇದ್ದಾರೆ, ಜೊತೆಗೆ ವಿನೋದ್ ರಣ್ಣರು ಕೂಡ ಎಲ್ಲ ಧಾರ್ಮಿಕ ವಿಚಾರಗಳಲ್ಲಿ ಸಂಘ ಪರಿವಾರ ಎಲ್ಲದನ್ನು ಓಡಾಡಿದ್ದಾರೆ. ಈಗ ನಾನು ಬೇರೆ ಬೇರೆ ಸಬ್ಜೆಕ್ಟಿಗೆ ನಾನು ಹೋಗಲ್ಲ. ನನಗೆ ಬೇಕಾಗಿರೋದು ಮೊನ್ನೆ ಆಗಿರ್ತಕ್ಕಂಥ ಅಂಶ ಇವತ್ತಿನ ಚರ್ಚೆ ಆಗ್ತಿದೆ. ಜೇಡರ ಬಲೆಯಲ್ಲಿ ಸಿಲುಕಿದವರು ಯಾರು ಅಂತ. ನನ್ನ ಅನ್ಸಿಕೆ ಪ್ರಕಾರ ಇದು ಸಿಲುಕಿದವರು ಯಾರು ಇಲ್ಲ, ಇದು ಅವರವರ ಕಲ್ಪನೆಗೆ ಸಿಲುಕಿಸ್ತಾ ಇದ್ದಾರೆ ಅಷ್ಟೇ. ನೇರವಾಗಿ ಹೇಳ್ಬೇಕು ಅಂದ್ರೆ ನಾಯನಮಠ ಶಾಸಕರು ಈಗ ರುದ್ರಯ್ಯ ಸರ್ ಹೇಳಿದ್ರು, ನಾನು ದಲಿತೆ ಅಂತಲೂ ಹೇಳಂಗಿಲ್ಲ, ಮಹಿಳೆ ಅಂತಲೂ ಹೇಳಂಗಿಲ್ಲ, ಹಾಗಾದ್ರೆ ಸರಿ ಹಿಂದೂ ಅಂತಲೂ ಹೇಳಂಗಿಲ್ಲ. ನಾಯನಮಠ ಮಗರು ಏನು ಅಂತೇಳಿ ಅವ್ರನ್ನ ಹೇಳ್ಕೋಬೇಕು. ಈಗ ನಾನು ಅನ್ನೋದು ದಲಿತರು ಉದ್ಧಾರಕ್ಕೂ ಅಥವಾ ಶೋಷಣೆಗೊಳಗಾದವ್ರಿಗೆ ಇವರು ಧ್ವನಿಯಾಗಿ ನಿಲ್ಬೇಕು ಅಂತೇಳಿ ಸರ್ ಹೇಳಿದ್ರು, ಓಪನ್ ಅದು ಅವ್ರ ಜವಾಬ್ದಾರಿ, ಅವ್ರ ಕರ್ತವ್ಯ. ಅದೇ ನಿಟ್ಟಿಗೆ ನಾನು ಬರೋದಾದ್ರೆ ಮೊನ್ನೆ ನಡೆದಂಥ ಗಣಪತಿ ಕಾರ್ಯಕ್ರಮದಲ್ಲಿ ಶೋಷಿತ ವರ್ಗದವ್ರು ಯಾರನ್ನು ಶಾಲೆ ಹಾಕಿಲ್ವಾ? ಆ ಗಣಪತಿ ಸಮಿತಿ ಒಳಗಡೆ ಇಲ್ವಾ? ಮೇಲ್ವರ್ಗದವ್ರು ಮಾತ್ರ ಇದ್ದಾರ? ನಯನಮಠಂ ಅವರು ಮೂಡಿಗೆರೆ ಕ್ಷೇತ್ರದ ಶಾಸಕರಾಗಿ ಮೂಡಿಗೆರೆಯಲ್ಲಿ ನಡೀತಕ್ಕಂಥ ದೊಡ್ಡ ಗಣಪತಿ ಉತ್ಸವನ್ನ ನಾನು ಪ್ರತಿನಿಧಿಸಿದಂಥ ಕ್ಷೇತ್ರ ಅದ್ದೂರಿಯಾಗಿ ನಡಿಬೇಕು ಅನ್ನೋದು ಅವ್ರ ಮನಸ್ಸಲ್ಲೂ ಇರುತ್ತೆ. ಜೊತೆಗೆ ಆ ಸಮಿತಿಯವರು ಕೂಡ ಅವರಿಗೆ ಕಾರ್ಯಾಧ್ಯಕ್ಷ ಅಂತಕ್ಕಂಥ ಒಂದು ದೊಡ್ಡ ಒಂದು ಜವಾಬ್ದಾರಿ ಮತ್ತೆ ಗೌರವ ಎರಡನ್ನು ಕೊಟ್ಟಿದ್ದಾರೆ. ಇವರು ಹೋದವಾಗ ಸರಿ, ಈಗ ನಾನು ಅನ್ನೋದು ಸರ್ ಚರ್ಚಿಗೆ ಹೋಗ್ತಾರೆ, ಸುಮಾರು ಕಡೆ ಚರ್ಚಿಗೆ ಹೋಗಿದ್ದಾರೆ, ಚರ್ಚಾ ಸಭೆಗಳಿಗೆ ಹೋಗಿದ್ದಾರೆ, ಓಪನಿಂಗ್ ಹೋಗಿದ್ದಾರೆ, ಎಲ್ಲ ಹೋಗಿದ್ದಾರೆ. ಮಸೀದಿ ಟೈಮಲ್ಲಿ ಇದ್ರೆ ಅದು ಉಪವಾಸ ಟೈಮಲ್ಲಿ ಚರ್ಚ್ಗಳಿಗೆ ಭೇಟಿ ಕೊಡ್ತಾರೆ, ಅದು ಮಸೀದಿಗಳಿಗೆ ಭೇಟಿ ಕೊಡ್ತಾರೆ, ಅಲ್ಲಿದ್ದವರಿಗೆಲ್ಲ ಮಾತಾಡ್ತಾರೆ, ಏನಾರು ಅವ್ರು ಕರೆದು ಇಫ್ತಾರ್ ಕೊಟ್ಟರೆ ಸಮೇತ ಪಾಲ್ಗೊಳ್ತಾರೆ. ಜೈನ್ ಮಸೀದಿಗಳಿಗೆ ಹೋಗ್ತಾರೆ. ಎಲ್ಲಾ ಧರ್ಮಕ್ಕೆ ಹೋದವ್ರು ಎಲ್ಲಾ ಧರ್ಮದ ಸ್ಥಾಪನೆ ಸ್ಥಳಗಳು ಯಾವುದಿದೆ ಅಲ್ಲಿಗೆ ಹೋದವಾಗ ಅದರ ಪ್ರತೀತಿ ಅಂತ ನಡ್ಕೊಳ್ಳೋದು ಅದು ಜೀವನದ ಒಂದು ಪದ್ಧತಿ. ಅದು ಕೇಸರಿ ಶಾಲೆ ಹಾಕಿ ತಪ್ಪು ಅನ್ನಂಗಿದ್ರೆ ಈಗ ನಾನು ಅನ್ನೋದು ಅವ್ರು ಹಾಗಾದ್ರೆ ಕುಂಕು ಮಾಡೋದು ತಪ್ಪಾಗತ್ತೆ, ನಾಳೆ ಬೆಳಗ್ಗೆ ಅದು ಹಿಂದೂ ಸಂಕೇತನೆ. ಕೈ ಬಳೆ ಹಾಕ ತಪ್ಪಾಗತ್ತೆ. ಈಗ ನಾನು ಅನ್ನೋದು ಹೆಂಗೆ ಅಂದ್ರೆ ರುದ್ರಯ್ಯ ಸರ್ ಅವರು ಯಾವ ರೀತಿ ಹೇಳ್ತಾರೆ ಅಂದ್ರೆ, ರುದ್ರಯ್ಯ ಸರ್ ಅವರು ಅವಾಗಿಂದ ಅವರ ವಿದ್ಯಾರ್ಥಿಗಳು, ಯಾಕಂದ್ರೆ ನಾವು ಪಾಪ ಅವ್ರ ಜೊತೆ ಕೂಡ್ದವ್ರು ತಿಳ್ಕೊಂಡಿದೀವಿ, ಸುಮಾರು ವಿಚಾರ ಅವರನ್ನು ಪಡ್ಕೊಂಡಿದೀವಿ. ಅವರ ಕಲ್ಪನೆ ಯಾವ ರೀತಿ ಬಂದಿದೆ ಅಂದ್ರೆ ಸಮಾಜದಲ್ಲಿ ಬದಲಾವಣೆ ಆಗ್ಬೇಕು, ದೇವ್ರ ಪೂಜೆಗಳಾಗಬಾರ್ದು, ಕೇಸರಿ ಆಗ್ಬಾರ್ದು, ಅಥವಾ ಇನ್ನೊಂದು ನಾವು ಒಟ್ಟಿಗೆ ಹೋಗ್ಬೇಕು ಅಂತ. ಈಗ ಸಾಹೇಬ್ರೆ ಸುಮಾರು ವರ್ಷದಿಂದ ವಸತಿಗಾಗಿ ಹೋರಾಟ ಅಂತ ಮಾಡ್ತಿದ್ದಾರೆ. ಅದ್ರಲ್ಲಿ ಬಿಜೆಪಿ ಅವರು ಇದ್ದಾರೆ, ಇವರು ಒಕ್ಕೂಟದಲ್ಲಿ ಕಾಂಗ್ರೆಸ್ ಅವರು ಇದ್ದಾರೆ. ನೀನು ಬಿಜೆಪಿ ಅಂತ ಹೊರಗೆ ತಡಕ್ಕಾಗತ್ತಾ ಸರ್? ಇದೊಂದು ಸಮೂಹ ಸರ್, ಮೊನ್ನೆ ಸೇರಿಸಿದ್ದು ಸಮೂಹ. ಸಮೂಹ ಅಂದ್ರೆ ಒಂದು ಗುಂಪು ಇಲ್ಲ. ನೀವು ಕಾಂಗ್ರೆಸ್ನವರು ಇಲ್ಲಿ ಕೇಳಿ, ಕಾಂಗ್ರೆಸ್ನವರು ಚಂದ್ರು ನೀವು ಮಾತಾಡಿದ ಮಾತಿಗೆ ನೀವು ಕಾಂಗ್ರೆಸ್ ಮತದಾರರು ಉದಾಹರಣೆಗೆ ರಾಹುಲ್ ಗಾಂಧಿ ಹೋರಾಟ ಏನು ನಡೆದ, ಸಿದ್ದರಾಮಯ್ಯನವರು ಯಾಕೆ RSS ವಿರುದ್ಧ ಟೀಕೆ ಮಾಡ್ತಾರೆ? ಯಾಕೆ ಇಡೀ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ಲಿಕ್ಕೆ ಪ್ರಮುಖವಾದ ಕಾರಣ ಏನು? ಬಿಜೆಪಿಯ ಮನಸ್ಥಿತಿ, ಬಿಜೆಪಿಯ ಕಾರ್ಯಯೋಜನೆ, ಗೋಹತ್ಯೆ ನಿಷೇಧ, ಸಿಲೆಬಸ್ ಚೇಂಜ್ ಮಾಡಿದ್ರು, ಹಿಜಾಬ್ ಪ್ರಕರಣ ತಂದ್ರು. ಚಂದ್ರು ಕಾಂಗ್ರೆಸ್ನ ಕಾರ್ಯಕರ್ತರಲ್ಲ. ಇವ್ರಲ್ಲಿ ಏನಾಗಿದೆ ಅಂದ್ರೆ ಚಂದ್ರು ಅಂತ ಕಾಂಗ್ರೆಸ್ನ ಕಾರ್ಯಕರ್ತರು ಯಾವಾಗ ಬೇಕಾದ್ರೆ ಕಾಂಗ್ರೆಸ್ ಆಗ್ಬೋದು, ಯಾವಾಗ ಬೇಕಾದ್ರೆ ಬಿಜೆಪಿ ಆಗ್ಬೋದು. ಈ ಡಬಲ್ ಡೆಕ್ಕರ್ ಇದ್ದಂಗೆ ಕಾಂಗ್ರೆಸ್ನ ತತ್ವ ಸಿದ್ಧಾಂತ, ಜಾತ್ಯತೀತವಾದ ಸಮಾಜವಾದಿ ಆಶಯಗಳಂತೇಳಿ ಮಾಡಿದ್ದೆಲ್ಲವೂ ಕಾಂಗ್ರೆಸ್ಸೇ ದೇಶನ 70 ವರ್ಷ ಆಳ್ವಿಕೆ ಮಾಡಿದ್ದು. ಹಾಗಾದ್ರೆ ಬಿಟ್ಬಿಡಿ, ನೀವು RSS ವಾದಕ್ಕೆ ಶರಣಾಗಿ ಕಾಂಗ್ರೆಸ್ನ ಗಾಂಧಿನ ಸೈಡ್ಗಿಡಿ. ಕೇಳಿ ಚಂದ್ರವ್ರೆ, 350 ಕ್ರಿಮಿನಲ್ ಕೇಸ್, ಮನೆಯಲ್ಲಿ ಮಲಗಲಿಕ್ಕೆ ಪುರ್ಸೋತಿಲ್ಲ ಅಂತ ಕೇಸ್ ಹಾಕೊಂಡಿರುವಂತ ಪ್ರಮೋದ್ ಮುತಾಲಿಕ್ ಅವ್ರ ಜೊತೆ ವೇದಿಕೆ ಸರಿನಾ? ನೋಡಿ, ಪ್ರಮೋದ್ ಮುತಾಲಿಕ್ ಅವರಿಗೆ ಕ್ರಿಮಿನಲ್ ಕೇಸ್ಗಳನ್ನ ಬರೇ ಅವರು ಇಡೀ ಸಮಾಜಕ್ಕೆ, ಹಿಂದೂ ಸಮಾಜವನ್ನ ಜಾಗೃತಿ ಮಾಡೋದಕ್ಕೋಸ್ಕರ ಪ್ರಮೋದ್ ಮುತಾಲಿಕ್ರು ಸುಮ್ಮನೆ ಬಂದು ಬೀದಿಗಳಲ್ಲಿ ಸಮಾಜ ಜಾಗೃತಿ ಮಾಡಬೇಕಾದ್ರೆ ಹಾಕಿರ್ತಕ್ಕಂಥ ಕೇಸ್ಗಳ ವಿನಃ ಪ್ರಮೋದ್ ಮುತಾಲಿಕ್ ಯಾವುದೇ ಕ್ರಿಮಿನಲ್ ಆಪಾದನೆಗಳನ್ನ ಮಾಡೋದಕ್ಕೆ ಹೋಗಿಲ್ಲ. ಪ್ರಮೋದ್ ಮುತಾಲಿಕ್ರು ಇಡೀ ಸಮಾಜನ ಜಾಗೃತಿ ಮಾಡೋದಕ್ಕೋಸ್ಕರ ಅವರು ಯಾಕೆ ಜಾಗೃತಿ ಮಾಡೋದಕ್ಕೆ, ಹಿಂದುತ್ವದ ಮೇಲೆ ಆಗ್ತಾ ಇರ್ತಕ್ಕಂಥ ಆಕ್ರಮಣಗಳನ್ನ, ಹಿಂದುತ್ವದ ಮೇಲೆ ಆಗ್ತಾ ಇರ್ತಕ್ಕಂಥ, ಹಿಂದೂ ಸಮಾಜದ ಮೇಲೆ ಆಗ್ತಾ ಇರ್ತಕ್ಕಂಥ ಆಕ್ರಮಣಗಳನ್ನ, ಇವತ್ತಿನ ದಿನ ಏನು ಮುಸಲ್ಮಾನ ಭಯೋತ್ಪಾದಕತೆ ಆಗ್ತಾ ಇದೆಯೋ ಅದರ ವಿರುದ್ಧ ಪ್ರಮೋದ್ ಮುತಾಲಿಕ್ರು ದನಿ ಎತ್ತಿದ್ರೆ ವಿನಃ ಅವರು ಯಾವತ್ತೂ ಸಾಧ್ಯನೇ ಇಲ್ಲ. ಇಸ್ಲಾಂ ಭಯೋತ್ಪಾದನೆಗಿಂತ ನಿಮ್ ಕೇಸರಿ ಭಯೋತ್ಪಾದನೆ ನೋಡಿ, ಇಡೀ ಜಗತ್ತಿಗೆ ಗೊತ್ತಿದೆ, ಜಗತ್ತಿನಿಗೂ ದಾಳಿ ಮಾಡೋರು ಯಾರು? ಇಡೀ ಜಗತ್ತಿಗೆ ಗೊತ್ತಿದೆ, ಯಾರು ಮಾಡಿಲ್ಲ. ನಾನು ಒಬ್ಬ ಸ್ವಯಂ ಸೇವಕ.
ನೋಡಿ, ನಾನು ಒಬ್ಬ ಸ್ವಯಂ ಸೇವಕ, ನಾನು ಒಬ್ಬ ಬಜರಂಗ ದಳದಲ್ಲಿದ್ದವನು, ಸಂಚಾಲಕನಾಗಿದ್ದವನು, ನಾನು ಬಿಜೆಪಿಯಲ್ಲಿ ಇದ್ದವನು. ಆದ್ರೆ ಯಾವತ್ತೂ ಕೂಡ ನನಗೆ ಪ್ರಮೋದ್ ಮುತಾಲಿಕರು ಬಜರಂಗ ದಳದಲ್ಲಿದ್ದಾಗ ಕೊಲೆ ಮಾಡಬೇಕು ಮುಸಲ್ಮಾನರನ್ನ ಅಂತ ಹೇಳ್ಕೊಡ್ಲಿಲ್ಲ, ಯಾವುದೇ ಶಿಬಿರಗಳಲ್ಲಿ ಹೇಳಲಿಲ್ಲ. ನಾವು ಇಡೀ ದೇಶವನ್ನ ರಾಷ್ಟ್ರೀಯತೆ, ನಾವೆಲ್ಲರೂ ಒಂದು ಅಂತಕ್ಕಂಥ ಮನೋಭಾವನ ಮೂಡಿಸ್ತಕ್ಕಂಥದ್ದು ಸಂಘ, ಅದನ್ನ ಕಲಿಸಿರ್ತಕ್ಕಂಥದ್ದು ಸಂಘ. ಈ ರೀತಿ ಕೆಲಸ ಮಾಡಿ 100 ವರ್ಷ 100 ವರ್ಷ. ಒಂದು ನಿಮಿಷ, ಸೆಪ್ಟೆಂಬರ್ 100 ವರ್ಷದಲ್ಲಿ RSS ಕಾರ್ಯಕ್ರಮ ಏನು? ದಲಿತರ ಮೇಲೆ ದೌರ್ಜನ್ಯ ಆದಾಗ ಮಾತಾಡ್ಲಿಲ್ಲ, ದಲಿತರ ಮೇಲೆ ದೌರ್ಜನ್ಯ ಆದಾಗ ಇಲ್ಲೇ ಅಸ್ಪೃಶ್ಯತೆ ನಿವಾರಣೆ ನಮ್ಮ ಮೊದಲ. ನೋಡಿ ಸರ್, ಅಸ್ಪೃಶ್ಯತೆ ನಿವಾರಣೆ ದುಡಿಸ್ಕೊಳ್ಳೋದು ಯಾರನ್ನ? ನೋಡಿ ಸರ್, ಇವತ್ತು ನಿಮ್ಮ ಮನೆ ಇದ್ದಾಗ ಮಾತಾಡಿದ್ರ? ಇರಿ ಒಂದ್ ನಿಮಿಷ ಸರ್. ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ನಿಮ್ಮ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ, ಅವ್ರ ಮನೇಲಿ ಎಷ್ಟು ಜನ ಕೆಲಸ ಮಾಡ್ತಾರೆ? 50 ಜನ ಕೆಲಸ ಮಾಡ್ತಾರೆ. ಇವತ್ತು 50 ಜನ ಒಂದು ಮನೆ ಒಳಗಡೆ ಕೆಲಸ ಮಾಡ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮನೇಲಿ 50 ಜನ ಕೆಲಸ ಮಾಡ್ತಾರೆ. ಎಷ್ಟು ಸಾವಿರ ಕೋಟಿ ಇರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ. ನೋಡಿ ಸರ್, ಮಾಡಬಾರ್ದು. ದಲಿತರ ಮನಸ್ಥಿತಿ ಇದು. ನೋಡಿ, ದಲಿತರು ಮಾಡಬಾರ್ದು ಅನ್ನೋದಲ್ಲ, ಆದ್ರೆ ಕೆಲಸ ಮಾಡಬಾರ್ದು. ಈಗ ಬಡವರು ನೋಡಿ ಸರ್, ಇವತ್ತು ಎಲ್ಲಾ ಜಾತಿಗಳಲ್ಲೂ ಕೂಡ ಬಡವರಿದ್ದಾರೆ, ಎಲ್ಲಾ ಜಾತಿಗಳಲ್ಲೂ ಕೂಡ ಬಡವರಿದ್ದಾರೆ. ನೋಡಿ ಸರ್, ಎಲ್ಲಾ ಜಾತಿಗಳಲ್ಲೂ ಬಡವರಿದ್ದಾರೆ. ನೋಡಿ, ಯಾರು ಗುಲಾಮಗಿರಿ ಮಾಡ್ತಿದ್ದಾರೆ, ಯಾರು ತೋಟದಲ್ಲಿ ಮಳೆ ದುಡಿತಿದ್ದಾರೆ, ಒಂದ್ಸಲ ಲೆಕ್ಕಾಚಾರ ಮಾಡಿ. ನೋಡಿ ಸರ್, ತಪ್ಪು. ಈಗ ತಪ್ಪಲ್ಲ, ಸತ್ಯ. ನನಗೆ 56 ವರ್ಷ ನಾನು ಸ್ಟಡಿ ಮಾಡಿದೀವಿ, ಆದ್ರೆ ನನ್ನ ಪ್ರಶ್ನೆ ಏನಂದ್ರೆ, ಗುಲಾಮಗಿರಿ ಅಂತಕ್ಕಂಥದ್ದು ಗಣಪತಿ ಕಾರ್ಯಕ್ರಮದಲ್ಲಿ ನನ್ನ ಪ್ರಶ್ನೆ ಕೇಳಿ. ಗಣಪತಿ ಕಾರ್ಯಕ್ರಮ ಇಲ್ಲಿ ಇಷ್ಟು ವರ್ಷ ಮಾಡಿದ್ರಲ್ಲ ಗಣಪತಿ ಕಾರ್ಯಕ್ರಮ, ಅವಾಗ ಶಾಸಕರನ್ನು ಕರೆದಿದ್ರೇನು? ಯಾವಾಗ? ಇಷ್ಟು ವರ್ಷ ಆಯ್ತು ಕರೆದಿದ್ದಾರೆ. ಅಲ್ಲ, ಕಾರ್ಯಕ್ರಮ ಕರೆದಿದ್ದಾರೆ, ಕಮಿಟಿಯಾಗಿ ಮಾಡಿಲ್ಲ, ಗಣಪತಿ ಇರ್ಲಿಲ್ಲ. ಆ ಗಣಪತಿ ಏನ್ ಮಾಡಿದ್ರು? ಬಿಜೆಪಿ RSS ಗಣಪತಿ ಇಲ್ಲ. ಅಲ್ಲಿ ಕಾರ್ಯಕ್ರಮ ಯಾವುದು? ನೋಡಿ ಸರ್, ಸಾರ್ವಜನಿಕ ಗಣಪತಿ ಯಾವುದು ಇಲ್ಲ. ನೋಡಿ, ಯಾವುದು ಇಲ್ಲ ಅಲ್ಲಿ ಸಾರ್ವಜನಿಕ ಗಣಪತಿ ಕಾರ್ಯಕ್ರಮ. ನೋಡಿ, ಕಾಂಗ್ರೆಸ್ ದುರ್ಗಿ ಶುರು ಆಗ್ತಿತ್ತು. ಇದೇ ತಪ್ಪು. ನೋಡಿ ಸರ್, ಕಾಂಗ್ರೆಸ್ನ ಗಣಪತಿ ಪ್ರತಿ ವರ್ಷ, ಕಳೆದ ವರ್ಷ ಕೂಡ ಇದೇ ಶಾಸಕರಾಗಿರ್ತಕ್ಕಂಥವರು ಗಣಪತಿ ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಕ್ರಮ ಕೂಡ ಕೊಟ್ಟಿದ್ದಾರೆ, ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಕೂಡ. ಒಂದು ಕಾರ್ಯಕ್ರಮ ಅವರೇ ನಡೆಸ್ಕೊಟ್ಟಿದ್ದಾರೆ, ಮನೋರಂಜನಾ ಕಾರ್ಯಕ್ರಮನ. ಒಂದು ಇಡೀ ಕಾರ್ಯಕ್ರಮದ ಸ್ಪಾನ್ಸರ್ ಕೂಡ ಅವರಾಗಿದ್ರು ಕಳೆದ ವರ್ಷ. ಅವರು ಬಂದಿದ್ದಾರೆ, ಅನೇಕ ಅವರು ಕೂಡ ಏನೇನ್ ಮಾಡ್ಬೇಕು ಅಂತಕ್ಕಂಥದ್ದನ್ನು ಕೂಡ ಸಲಹೆ ಕೊಟ್ಟಿದ್ದಾರೆ ಅಧ್ಯಕ್ಷರಿಗೆ. ಇವೆಲ್ಲವನ್ನೂ ಕೂಡ ನೋಡಿ ರುದ್ರಯ್ಯನವರೇ, ಇವತ್ತು ಬದಲಾಗ್ತಾ ಇದೆ, ಬದಲಾಗತಕ್ಕಂಥ ಯಾಕೆ ಇದನ್ನ ಮತ್ತೆ ನಾನು ಹೇಳೋದು, ನಿಮ್ ಬದಲಾವಣೆ, ದೇಶದ ಬದಲಾವಣೆ, ಅಸ್ಪೃಶ್ಯತೆಯ ಬದಲಾವಣೆ, ಸಾಮಾಜಿಕ ನ್ಯಾಯದ ಬದಲಾವಣೆ, ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನತೆ ಬದಲಾವಣೆ, ಸಂಪತ್ತಿನಲ್ಲಿ ಸಮಾನತೆ ಬದಲಾವಣೆ, ಇವೆಲ್ಲ ಆದ್ರೆ ಈ ತರ್ಕಗಳಿಲ್ಲ. ಎಲ್ಲೋ ದೇವಸ್ಥಾನಕ್ಕೆ ಎಂಟ್ರಿ ಮಾಡೋದಿಲ್ಲ ದಲಿತರನ್ನ. ಒಂದು ಎರಡು ಮೂಡಿಗೆರಿನಲ್ಲೇ ನೋಡಿ, ನಾವು ಅದನ್ನು ವಿರೋಧ ಮಾಡ್ತೀವಿ. ಯಾವ ದೇವಸ್ಥಾನದಲ್ಲಿ ನೋಡಿ ಸರ್, ನೋಡಿ ರುದ್ರಯ್ಯನವರೇ, ಯಾವ ದೇವಸ್ಥಾನದಲ್ಲಿ ಮೋಟಮ್ನವ್ರು ಒಬ್ಬರೇ ಇದ್ದ, ನಯನ ಮೋಟಮ್ ಒಬ್ಬರೇ ಇದ್ದಿದ್ದ ಮೂಡಿಗೆರೆಗ. ನೋಡಿ, ಏನ್ ನಯನ ಅಧ್ಯಕ್ಷರಾಗಿ ಇದ್ರ ರಾಜಕೀಯ ಏನಂದ್ರೆ, ನೋಡಿ ನಯನ ಮೋಟಮ್ MLA ಆಗಿದ್ದಾರೆ. ಅಲ್ಲ, MLA ಸರ್, ಜನಪ್ರತಿನಿಧಿ ಸರ್, ಅವರು ಜನಪ್ರತಿನಿಧಿ ಆಗಿರೋರು ಕರಿಬೇಕು. ಕೇಳಿ, ಜನಪ್ರತಿನಿಧಿಗಳು ಕಾರ್ಯಕ್ರಮಕ್ಕೆ ಹೋಗೋದು ಬಿಡೋದು ನೆಕ್ಸ್ಟ್ ಅದು ಸಂಬಂಧ. ಇದೇ ನೀವು ಉದಾಹರಣೆಗೆ CT ರವಿ ಅಂತವ್ರು, ನಿಮ್ಮಂತವ್ರು RSS ಎಲ್ಲ ನಿಮ್ಗೆಲ್ಲ ಮಾತಾಡ್ತೀವಿ ನಾವು ಸಮಾನತೆ ಮಾತಾಡೋದು ಅಂತ ಹೇಳಿ. ಮುಸ್ಲಿಮರು ಎಲ್ಲಿ ಬೇಕಿಲ್ಲಿ ಕೊಲ್ಲೋದಕ್ಕೆ ಪ್ರಚೋದನೆ ಮಾಡ್ತಾರೆ, ಅಟ್ಯಾಕ್ ಮಾಡಕ್ಕೆ ಮಾತಾಡ್ತೀವಿ. ನಿಮ್ಮಲ್ಲಿ ನೋಡಿ ಸರ್, ಬಹಳ ಸ್ಪಷ್ಟವಾಗಿ ನಾನು ಬಹಳ ಸ್ಪಷ್ಟವಾಗಿ ಖಂಡಿಸ್ತೀನಿ ನಿಮ್ಮ ಮಾತನ್ನ. ನಾವು ಇವತ್ತು ಕೂಡ ನೋಡಿ ಸರ್, ನಾವು ಕಾನೂನಿದೆ, ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಕಾನೂನಿದೆ. ಯಾವನು ಕೊಲೆಗಾರ ಇದ್ದಾನೋ ಅವನ ಮೇಲೆ ಕಾನೂನು ಕ್ರಮ ತಗೊಳ್ಳುತ್ತೆ. ಎಲ್ಲಿ ಕಿರುಗುಂದಲ್ಲಿ ಏನ್ ಮಾತಾಡಿದ್ರಿ ನೋಡಿ ಸರ್, ಎಲ್ಲ ಮಾಡಿದಾಗ್ಲೂ ಕೂಡ ಖಂಡಿಸಿದೀವಿ ಅದನ್ನ. ನೋಡಿ, ಖಂಡಿಸಿದೀವಿ, ಬರ್ಲಿಲ್ಲ, ಖಂಡಿಸಿದೀವಿ. ನೋಡಿ, ಖಂಡಿಸಿದೀವಿ. ಕಾನೂನು ಏನ್ ಕ್ರಮ ತಗೋಬೇಕೋ, ಕಾನೂನು ಕ್ರಮ ಏನ್ ತಗೋಬೇಕೋ ತಗೊಂಡಿದೆ. ಅದ್ರ ವಿಚಾರವಾಗಿ ನಾವು ಯಾರು ಕೂಡ ಅವ್ರ ಪರವಾಗಿ ನಿಲ್ಲಕ್ ಹೋಗ್ಲಿಲ್ಲ, ತುಟಿ ಪಿಟಿಕ್ ಅನ್ಲಿಲ್ಲ. ಒಂದು ಕಾರ್ಯಕ್ರಮಕ್ಕೆ ದಲಿತರ ಮೇಲೆ ಉದಾಹರಣೆಗೆ ನೋಡಿ, ದಲಿತರು ಮಾನ್ಯ ರುದ್ರಯ್ಯನವರೇ, ನೀವು ಆ ವ್ಯಕ್ತಿ ಹೇಳ್ಬೇಕು, ಎಷ್ಟೆಲ್ಲ ಕೂಲಿ ನೆಲೆಗಿರೋಲ್ಲ ದಲಿತರು. ಆಯ್ತು, ನೋಡಿ, ಇದು ದೊಡ್ಡ ಅಲ್ಲಲ್ಲ, ಇದು ಬಹಳ ದೊಡ್ಡ ತಪ್ಪು. ನೋಡಿ, ಇವತ್ತು ನೋಡಿ, ಇದು ಮೂಡಿಗೆರೆ ಗಣಪತಿ ವಿಚಾರ ದೊಡ್ಡದಿರುವುದು ಇನ್ನೊಂದು ಚರ್ಚೆ ಮಾಡೋಣ. ಅಲ್ಲಿ ಮೂಡಿಗೆರೆ ಗಣಪತಿಗೆ ಸೀಮಿತ ಆಗೋಣ, ಯಾಕಂದ್ರೆ ಸಮಯ ಬೇರೆ ಆಗ್ತಾ ಬರ್ತಾ ಇದೆ. ಸಾರ್ವಜನಿಕರಲ್ಲಿ ಒಂದು ಗೊಂದಲ ಆಗಬಾರ್ದು. ಇದು ಎಲ್ಲಿಗೆ ಇವರು ಏನು ಇಂಟರ್ವ್ಯೂಗೆ ಅಂತ ಕರೆದು ಏನೇನೋ ಮಾತಾಡ್ತಿದ್ದಾರೆ ಅಂತ. ಈಗ
ಚಂದ್ರವರು ಮಾತಾಡ್ತಾ ಇದ್ರು. ಒಬ್ಬ MLA, ಒಬ್ಬ ಜನಪ್ರತಿನಿಧಿ, ಅವರು ಯಾವುದೇ ಪಕ್ಷದಲ್ಲಿರಲಿ, ಯಾವುದೇ ಜಾತಿಯರಾಗಲಿ, ಒಂದು ಹಿಂದೂ ಧರ್ಮದ ಒಂದು ಗಣೇಶ ಉತ್ಸವಕ್ಕೆ ಕರೆದು ಅವರಿಗೊಂದು ಕಾರ್ಯಾಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ಈ ಹಿಂದಿನವ್ರಿಗೆ ಕೊಟ್ಟಿದ್ರು ಅಥವಾ ಇವರೇ ಪಕ್ಷ ನಿಷ್ಠೆಯಿಂದ ಹೋಗಿಲ್ವೋ ಗೊತ್ತಿಲ್ಲ. ಈಗ ನೀವು ಅರ್ಧಕ್ಕೆ ನಿಲ್ಲಿಸಿದ್ರಿ. ಈಗ ಶಾಸಕಿಯವರು, ಅದರಲ್ಲೂ ವಿಶೇಷವಾಗಿ ಭರವಸೆ ಶಾಸಕಿಯರು ಹೋಗಿ ಶಾಲೆ ಹಾಕಿದ್ದು, ಕಾರ್ಯಾಧ್ಯಕ್ಷರಾಗಿದ್ದು ತಪ್ಪೇನಿದೆ ಸರ್? ಈಗ ನಾನು ನೇರವಾಗಿ ಬಂದ್ಬಿಡ್ತೀನಿ. ಸುಮಾರು ವರ್ಷಗಳ ಹಿಂದೆ ಈಗ ರುದ್ರೇಶ್ ಸರ್ ಹೇಳಿದ್ರು, ಗಣಪತಿ BJP ಅವ್ರು ಕೂರಿಸ್ತಾರೆ, ದುರ್ಗಿ ಕಾಂಗ್ರೆಸ್ ಅವ್ರು ಕೂರಿಸ್ತಾರೆ ಅಂತ. ನಾವ್ಯಾರು ಅದನ್ನು ಗುತ್ತಿಗೆ ತಗೊಂಡಿಲ್ಲ. ಯಾವ ದೇವರುಗಳನ್ನು ಯಾವ ಪಕ್ಷದವರು ಗುತ್ತಿಗೆ ತಗೊಂಡಿಲ್ಲ. ಈಗ ಆಯ್ತು, ಇದೇ ಕಾಲಘಟ್ಟಕ್ಕೆ ಬಂದ್ಬಿಡಿ. 30-40 ವರ್ಷ ಹಿಂದ್ಗಡೆ ಯಾವ BJP ಅವ್ರು ಗಣಪತಿ ಕೂರಿಸ್ತಾ ಇದ್ರು? ಹಾಗಾದ್ರೆ ಮೂಡಿಗೆಲ್ ಗಣಪತಿ ಕೂರ್ತಾ ಇರ್ಲಿಲ್ವಾ? ಉತ್ಸವ ನಡೀತಾ ಇರ್ಲಿಲ್ವಾ? ಕೇಸರಿ ಅನ್ನೋದು ಇರ್ಲಿಲ್ವಾ? ಪೂಜೆ ಪುನಸ್ಕಾರ ಇರ್ಲಿಲ್ವಾ? ಬಟ್ ಇದು ಹೆಂಗಂದ್ರೆ ರಾಜಕೀಯವಾಗಿ ಅದನ್ನ ಮಾರ್ಪಾಡು ಮಾಡಬೇಕಿತ್ತು. ಯಾಕಂದ್ರೆ ಒಬ್ರು ಮಹಿಳಾ ಶಾಸಕಿಯಾಗಿ 2 ವರ್ಷದಲ್ಲಿ ಸಾಕಷ್ಟು ಅನುದಾನಗಳು ತಂದು ಸುಮಾರು ಸಮಸ್ಯೆ ಇದೆ. ನನಗೆ ಗೊತ್ತು, ಜಾಗದ ಸಮಸ್ಯೆ ಇದೆ, ಎಲ್ಲದೂ ಇದೆ. ಒಂದೇ ಸತಿ ನಮಗೆ ಮೂರು ತರದ ಐಟಮ್ ಅನ್ನ ಕೊಟ್ರೆ ಒಂದೇ ಸತಿ ನಮ್ಗೆ 10 ತಿನ್ನಕ್ಕಾಗಲ್ಲ. ನಮ್ಮ ಕ್ಷೇತ್ರ ಭಾರಿ ದೊಡ್ಡದು. ಆದ್ರೂ 2 ವರ್ಷದಲ್ಲಿ ಸಕ್ರಿಯವಾಗಿ ನಾನು ಜನತೆಗೆ ನಾನು ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಸುಮಾರು ಅನುದಾನಗಳು ತಂದು ರಸ್ತೆನೇ ಕಾಣದಿದ್ದ ಜಾಗಗಳಿದೆ, ರಸ್ತೆ ಸೇತುವೆಗಳು. ಅಲ್ಲಲ್ಲ, ನಾನು ಬಂದ್ಬಿಡ್ತೀನಿ. ಯಾಕಂದ್ರೆ ಸಾಹೇಬ್ರ ಅವಾಗ ಅಂದ್ರಲ್ಲ ಏಳಿಗೆ ನೋಡ್ಬೇಕು ಅಂತ ನೋಡಿದ್ದಾರೆ. ಈಗ ಮೊನ್ನೆ ನೋಡಿದ ವಿಚಾರಕ್ಕಾದ್ರೆ ಕಾರ್ಯಾಧ್ಯಕ್ಷರಾಗಿ ಮಾಡಿ ಕರೆದಿದ್ದಾರೆ, ಹೋಗಿದ್ದಾರೆ. ಹಿಂದೂ ಅಂತಕ್ಕಂಥದ್ದು, ನಾನು ಹಿಂದೂ ಅಂತೇಳಿ ಹೇಳಿದ್ದಾರೆ. ಅದು ಅವರ ಇದು ಸರಿ. ನಾನು ಅನ್ನೋದೀಗ ನಾಳೆ ಬೆಳಗ್ಗೆ ನಾವು ಬೇರೆ ಕಡೆ ಎಲ್ಲ ಹೋಗ್ತೀವಿ. ನಾನು ಅನ್ನೋದು ರುದ್ರೇಶ್ ಸರ್ ಜೊತೆ ಸುಮಾರು ಜನ ಸ್ನೇಹಿತರಿದ್ದಾರೆ, ಅವ್ರ ಒಕ್ಕೂಟದಲ್ಲೇ ಇದ್ದಾರೆ. ಯಾರಾದ್ರೂ ದೇವ್ರನ್ನ ವಿರೋಧ ಮಾಡೋರು ಯಾರಿದ್ದಾರೆ? ನಾನು ಹಂಗಲ್ಲ. ನಾವು ಗಣಪತಿ ವಿಚಾರದಲ್ಲಿ ಬಳೆ ಹಾಕೋದ್ರಲ್ಲಿ, ಕುಂಕುಮ ಹಾಕೋದ್ರಲ್ಲಿ ಡೈವರ್ಟ್ ಮಾಡಬೇಡಿ. ಅದು ಭಾರತದ ಸಂಸ್ಕೃತಿ, ಹೌದಾ? ನೀವು ಅದನ್ನ RSS ಸಂಸ್ಕೃತಿ ಬೇರೆ, ಭಾರತ ಸಂಸ್ಕೃತಿ ಬೇರೆ. ಹೇಳೋದಲ್ಲ ನನ್ನ ಪ್ರಶ್ನೆ. ನೀವು ಸುಳ್ಳು ಆದ್ರೆ ನೀವು ಸುಳ್ಳು ಮಾಡ್ಲಿಕ್ಕೆ ಹೊರಟಿದ್ರಿ, ಮಾಡ್ಲಿಕ್ಕೆ 3 ವರ್ಷ ಪ್ರಯತ್ನ ಮಾಡ್ತಿದ್ರಿ. ಎಲ್ಲ ಸುಳ್ಳು. ರಾಷ್ಟ್ರೀಯತೆನೇ ಬೇರೆ, ಹಿಂದುತ್ವನೇ ಬೇರೆ. ನಿಮಗೆ ನೋಡಿ ಸರ್, ನಿಮ್ CPIM ಪಕ್ಷದವರಿಗೆ ಈ ರಾಷ್ಟ್ರದ ಬಗ್ಗೆ ಕಿಂಚಿತ್ತು ಗೌರವ ಇಲ್ಲ, ಕಿಂಚಿತ್ತು ಗೌರವ ಇಲ್ಲ. ಇವರಿಗೆ ವಿದೇಶದ ಇವರೇ ಆಗಿರ್ತಕ್ಕಂಥ 11 ದಶಲಕ್ಷ ಕೋಟಿ ಸಾಲ ತಂದಿರಲ್ಲ ಅಮೆರಿಕದಿಂದ. ಅಮೆರಿಕದಲ್ಲಿ ಗುಲಾಮಗಿರಿ ಮಾಡ್ತಾರ RSS BJP. ನೋಡಿ ಸರ್, ನಾನು ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ನೋಡಿ, ಯಾಕೆ ಡೊನಾಲ್ಡ್ ಟ್ರಂಪ್ ಹತ್ರ ಯಾಕೆ ಕೇಳಕ್ ಹೋಗ್ತೀರಿ? ನೋಡ್ರಿ, ಡೊನಾಲ್ಡ್ ಟ್ರಂಪ್ ಬಗ್ಗೆ ನಾನು ಮಾತಾಡ್ಬೇಕು ಅಂತಂದ್ರೆ ನಾನು ವಿಷಯ ಮಾತಾಡ್ತೀನಿ. ನೀವು ಮಾತಾಡೋ ವಿಷಯ ನೋಡಿ, ನಾನು ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಇವರಿಗೆ ರಾಷ್ಟ್ರದ ಬಗ್ಗೆನೇ ನಿಷ್ಠೆ ಇಲ್ಲ. ಇವರಿಗೆ ರಾಷ್ಟ್ರದ ಬಗ್ಗೆ ನಿಷ್ಠೆ ಇಲ್ಲ. ನೀವೇ ಸ್ವತಂತ್ರ ಚಳವಳಿ ಮಾಡಿದ್ದು. ನೀವು ಸಿದ್ಧಾಂತ ಬ್ರಿಟಿಷರ್ ಏಜೆಂಟ್ ಆಗಿದ್ದವ್ರು ಯಾರು? ಬ್ರಿಟಿಷರ್ ಏಜೆಂಟ್ ಯಾರು ಆಗಿದ್ರು? ಗೌಡ, ಪಟೇಲ, ಶ್ಯಾಮ್ ಭೋಗ, ದೇಸಾಯಿ, ದೇಶಮುಖ್ ಏನಾಗಿದ್ರು? ಅವರೆಲ್ಲ ಯಾವನ ಒಬ್ಬ ಆಗಿದ್ದ ಅಂತ ಹೇಳಿದ ಕೂಡಲೇ ಎಲ್ಲಾ ಪಟೇಲರು ಆಗಿರಲ್ಲ. ಇದನ್ನೇ ತಪ್ಪು ತಿಳ್ಕೊಂಡಿರೋದು. ಅನೇಕರು ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಸ್ವತಂತ್ರ ಹಿಂದೆ ಬಂದಿಲ್ಲ. ನೀವು ದಾರಿ ತಪ್ಪದ್ ಬೇಡ. ಮೂಡಿಗೆರೆ ಒಂದು ವಿಚಾರಕ್ಕೆ, ಯಾಕೆಂದ್ರೆ ಮೂಡಿಗೆರೆ ಮೀಸಲಾತಿ ಇರ್ಲಿ, ಬೇರೆ ಬೇರೆ ಜನಪ್ರತಿನಿಧಿಗಳು ಬೇರೆ ಬೇರೆ ಜಾತಿಯಲ್ಲಿ ಗೆದ್ದು ಬಂದ್ರು ಕೂಡ ಎಲ್ಲರೂ ಒಟ್ಟಿಗೆ ಕೂಡಿ ಒಂದು ಮದುವೆ ಮಲ್ಲ ಎಲ್ಲೋ ಅಲ್ಲಿ ಇಲ್ಲಿ ಸೇರ್ತಾರೆ ಸರ್. ಅಂದ್ರೆ ಸಿದ್ಧಾಂತನೇ ಇವ್ರ ದೇಶದ ಅಲ್ವಲ್ಲ ಸರ್, ನಮ್ಮ ದೇಶದ ಅಲ್ವಲ್ಲ. ಇವರು ಎರವಲು ಪಡೆದಿರ್ತಕ್ಕಂಥ ಇವರು CPIM ನ ಸಿದ್ಧಾಂತ ಯಾವ ದೇಶದ ಸರ್? ಯಾವ ದೇಶದ ಸರ್? ನೋಡಿ ಸರ್, ನಂದೊಂದು ಮನವಿ ನಿಮ್ಮಿಬ್ರಲ್ಲಿ. ಈಗ ಮೊನ್ನೆ ನಡೀತಿರ್ತಕ್ಕಂಥ 3 ದಿವಸದಿಂದ ಬಿಸಿ ಬಿಸಿ ಚರ್ಚೆ ನಡೀತಿರೋದೇನಂದ್ರೆ, ಶಾಸಕರು ಶಾಲಕ್ಕೆ ಸರಿನಾ ತಪ್ಪ, ವೇದಿಕೆ ಹಂಚ್ಕೊಂಡು ತಪ್ಪ ಅಂತ. ಅದಕ್ಕೆ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಅವ್ರ ಕ್ಷೇತ್ರದ ಶಾಸಕರಾಗಿ ಅದು ಅವ್ರ ಜವಾಬ್ದಾರಿ. ಯಾವ ಧರ್ಮದವ್ರು ಕರೆದ್ರು ಆ ಧರ್ಮಸಭೆಯಲ್ಲಿ ಮುಗಿಸ್ಕೊಡ್ತೀನಿ. ಯಾವ ಧರ್ಮದವ್ರು ಕರೆದ್ರು ಕೂಡ ಈಗ ಎಲ್ಲ ಒಂದ್ ಕಡೆ ಉರುಸಾಗತ್ತೆ, ಅಲ್ಲೊಂದು ಸೌಹಾರ್ದ ಸಮಾವೇಶ ಅಂತ ಕರೀತಾರೆ. ಶಾಸಕರಾದವರು ಹೋಗ್ಲೇಬೇಕಾಗತ್ತೆ. ಪ್ರಾಣೇಶನವರು ಇವತ್ತು ಉಪಸಭಾಪತಿಗಳಿದ್ದಾರೆ, ಅವ್ರನ್ನ ಆಹ್ವಾನ ಮಾಡಿದ್ರು ಅವ್ರು ಹೋಗ್ಬೇಕಾಗತ್ತೆ. ಕೆಲವೊಂದ್ ಕಡೆ ಹೋಗಿರೋಂಥ ನಿದರ್ಶನಗಳು ಇದೆ, ಮಸೀದಿಗೆ ಭೇಟಿ ಕೊಟ್ಟಿರೋಂಥ ನಿದರ್ಶನಗಳಿದೆ. ನಮ್ಗೆ ಗೊತ್ತದು. ಈಗ 4 ವರ್ಷದ ಹಿಂದ್ಗಡೆ ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬಿಳುಗಡೆ ಮಸೀದಿಗೆ ಬಂದು ಮಸೀದಿ ಒಳಗೆ ಭೇಟಿ ಕೊಟ್ಟು ಮುಸಲ್ಮಾನ್ ಬಾಂಧವರನ್ನ ತಪ್ಕೊಂಡು ಹೋಗ್ತಾರೆ. ಅದು ಒಂದು ಜನಪ್ರತಿನಿಧಿ ಆಗಿರೋನು ಸಹ ಯಾವುದೇ ಧರ್ಮದ ಕಾರ್ಯಕ್ರಮವನ್ನ ಮಾಡ್ಲಿಕ್ಕೆ ನೀವು ಬರ್ಬೇಕು ಅಂತ ಕರೆದವಾಗ ಹೋಗಿ ನಿಂತು ಮಾಡ್ತಕ್ಕಂಥದ್ದು ಅವ್ರ ಕರ್ತವ್ಯ. ಇದರಲ್ಲಿ ಯಾವುದೇ ಕಾರಣಕ್ಕೂ ಅವರ ತಪ್ಪುನೂ ಇಲ್ಲ,
ಜೊತೆಗೆ ಜನ ಹೇಳ್ತಾರೆ ಕ್ಷಮೆ ಕೇಳ್ಬೇಕು, ಕ್ಷಮೆ ಕೇಳ್ಬೇಕು. ಯಾರು ಸರ್ ಹೋಗಿದ್ದದು? ಯಾರು ಹೋಗಿದ್ದದು? ನೀವ್ ಹೇಳಿದ್ರಲ್ಲ ಯಾರು ಹೋಗಿದ್ದದು? ಯಾವುದು ನೀವ್ ಹೇಳಿದ್ರಲ್ಲ ಜನಪ್ರತಿನಿಧಿಗಳು ಹೋಗಿದ್ರು ಅಂತ ಹೇಳಿ, ಅದು ಯಾರು ಹೋಗಿದ್ದದು? ಅಲ್ಲ, ಬಿಜೆಪಿ ಅವರು. ಆಯ್ತು ಸರ್, ನಾವು ಅವಾಗ ವಿರೋಧ ಮಾಡಿದ್ವಾ? RSS ವಿರೋಧ ಮಾಡಿದಾಗ ನನ್ನ ಪ್ರಶ್ನೆ, RSS ವಿರೋಧ ಮಾಡಿದಾಗ ಅಥವಾ ಬಿಜೆಪಿ ವಿರೋಧ ಮಾಡ್ತಾ ಅದನ್ನ ನಮ್ಮ ನಾಯಕರು ಹೋಗಿದ್ದಾರೆ, ನಾವು ಅದನ್ನ ವಿರೋಧ ಮಾಡಿಲ್ಲ. ನಾವ್ಯಾಕೆ ವಿರೋಧ ಮಾಡ್ಬೇಕು? ಅದು ಅವರು ನೋಡಿ ಸರ್, ಪ್ರತಿಯೊಬ್ಬರ ಮನುಷ್ಯನಿಗೂ ಕೂಡ ಒಬ್ಬ ಜನಪ್ರತಿನಿಧಿ ಆಗಿರ್ತಕ್ಕಂಥವರಿಗೆ ತನ್ನದೇ ಆಗಿರ್ತಕ್ಕಂಥ ನಿಮ್ಮ ಧಾರ್ಮಿಕ ಚರ್ಚೆ ಬೇಡ. ನಾನು ಹೇಳೋದು ಕೇಳಿ, ನೀವು ಧರ್ಮದ ವಿಚಾರ ಎಂಟ್ರಿ ಮಾಡಿ ಮಾತಾಡಿದ್. ಉದಾಹರಣೆಗೆ ಸರ್, ನಯನ ಚುನಾವಣೆಯಲ್ಲಿ ಗೆದ್ದಿದ್ದು ಕಾಂಗ್ರೆಸ್ಸಿಂದ. ಕಾಂಗ್ರೆಸ್ನ ಚುನಾವಣೆ ಸಂದರ್ಭದಲ್ಲಿ ಕರ್ನಾಟಕದ 1800 ಸಂಘಟನೆಗಳು ಸೇರಿ ಕರ್ನಾಟಕ ಒಂದು ಭಯೋತ್ಪಾದಕ ಕೋಮುವಾದಿ ವ್ಯವಸ್ಥೆಗೆ ಅವಕಾಶ ಕೊಡಬಾರದು ಅಂತ ಚರ್ಚೆ ಮಾಡಿ ಎಲ್ಲಾ ಪಕ್ಷಗಳು ಕಾಂಗ್ರೆಸ್ ನಾನು ಒಪ್ಪದಿಲ್ಲ ಸರ್. ಪದನ ಹುಟ್ಟು ಹಾಕಿದವರೇ ನೀವು ಕಾಂಗ್ರೆಸ್ನವರು, ನೀವು CPIM. ಇಡೀ ದೇಶದಲ್ಲಿ ಸಿದ್ಧಾಂತ ಏನ್ ಹೇಳುತ್ತೆ? ನಕ್ಸಲಿಸಮ್ ಇವೆಲ್ಲವನ್ನು ಯಾರು ಹೇಳೋದು ಸರ್? ನೀವು ನಕ್ಸಲ್ವಾದಿಗಳು ಯಾಕೆ ನಕ್ಸಲ್ವಾದಿಗಳಿಗೆ ಸಪೋರ್ಟ್ ಮಾಡ್ತೀರಿ? ನಕ್ಸಲ್ವಾದಿಗಳಿಗೆ ಸಪೋರ್ಟ್ ಯಾಕೆ ಮಾಡ್ತೀರಿ? ನೀವ್ಯಾಕೆ ಕೋಮುವಾದಿ ಪದ ಬಳಸ್ತೀರಿ? ಯಾರಿಗೆ ಹೇಳ್ತೀರಿ? ಕೋಮುವಾದಿ ಪದವನ್ನು ಯಾರಿಗೆ ಬಳಸ್ತೀರಿ? ಮಾಡಿರೋರಿಗೆ ಹೇಳಿ. ನೋಡಿ ಸರ್, ನೀವ್ ಹೇಳಿದ್ರಿ ನೀವು ಕೋಮುವಾದಿ ಇದನ್ನ ಹೊರಗಡೆ ಇಡ್ಬೇಕಿತ್ತು, ಅದಕ್ಕೋಸ್ಕರ ನಾವು 700-800 ಸಂಘಟನೆಗಳು ಒಂದಾದ್ವಿ ಅಂತ ಹೇಳಿಕೆ ಹೊರಗೆ ಕೇಳಿ. ಇದು ರಾಜ್ಯದ ಚುನಾವಣೆ ಆಧಾರದ ಮೇಲೆ ನಮ್ಮಂತರು ಚುನಾವಣೆ ಹೋರಾಟದಲ್ಲಿ ಭಾಗವಹಿಸಬೇಕಾದ್ರು ನಾವ್ ಯಾರು ಕ್ಯಾಂಡಿಡೇಟ್ ಆಗ್ಲಾರ್ದಾನೆ ಚುನಾವಣೆಯಲ್ಲಿ ಗೆಲ್ಲಿಸುವಂತ ಪ್ರಯತ್ನ ಮಾಡಿದ್ವಿ. ಈ ಆಯ್ತು, ಗಣಪತಿ ಕಾರ್ಯಕ್ರಮಕ್ಕೆ ಅವ್ರು ಭಾಗವಹಿಸಿದ್ರು, ಅವ್ರು ಇಂಡಿವಿಜುವಲ್ ಅನ್ನೋದಾದ್ರೆ ಅವ್ರು ನಾವು ಯಾವುದೇ ತಕರಾರಿಲ್ಲ. ಅವರು ಈ ಕ್ಷೇತ್ರದ MLA. ಬರೀ ಗಣಪತಿ ಕಾರ್ಯಕ್ರಮಕ್ಕೆ ಹೋಗೋದಲ್ಲ, ಸುಗ್ಗಿ ಹಬ್ಬಗಳು ನಡೀತದೆ. ಆ ಸುಗ್ಗಿ ಹಬ್ಬಗಳನ್ನ ಪರಿಸ್ಥಿತಿಗಳನ್ನ ಅಧ್ಯಯನ ಮಾಡುವ, ಜನರ ಪರಿಸ್ಥಿತಿಗಳನ್ನ ಅಧ್ಯಯನ ಮಾಡುವ. ಆಮೇಲೆ ಹೇಳಿ ಇಡೀ ದೇಶಾದ್ಯಂತ ಇವತ್ತು ದಲಿತರನ್ನ ಮನುಷ್ಯರಾಗಿ ಪರಿಗಣಿಸಲಾರದಂತ ಪರಿಸ್ಥಿತಿ ದೇಶದಲ್ಲಿ ಇದೆ. ದೌರ್ಜನ್ಯಗಳು ಹೆಚ್ಚೆಚ್ಚಾಗ್ತವೆ. ನೋಡಿ ನಯನವರು ಭಾಗವಹಿಸಿದ್ದು ಅವರ ವೈಯಕ್ತಿಕ ನೋಡಿ ಸರ್, ಇಲ್ಲಿ ಕೇಳಿ ಸರ್, ಸಪೋರ್ಟ್ ಮಾಡಿದ್ವಿ ಅಂತ ಹೇಳಿ ಅದನ್ನ ನೀವು ನಯನವರಿಗೆ ಕ್ವಶನ್ ಮಾಡಿ. ನೀವು ಇವತ್ತು ದಲಿತ ಹೆಣ್ಣು ಮಗಳಾಗಿ ಮೀಸಲಾತಿ ಕ್ಷೇತ್ರದಲ್ಲಾಗಿ ಒಂದು ದೇವಸ್ಥಾನಕ್ಕೆ ಬರಲ್ಲ, ಇನ್ನೊಂದಕ್ಕೆ ಬರಕ್ಕಿಲ್ಲ, ನೀವು ಯಾಕೆ ಆ ಹಿಂದೂ ಸಮಾಜೋತ್ಸವಕ್ಕೆ ಅಥವಾ ಗಣಪತಿ ಉತ್ಸವಕ್ಕೆ ನೀವು ಯಾಕೆ ಹೋದ್ರಿ ಅಂತ ನೀವು ಅವ್ರನ್ನ ಕೇಳಬೇಕೆ ಹೊರತು ಈಗ ಈ ಇತಿಹಾಸ ಪುರಾಣ ಇದೆಲ್ಲ ಬೇಡ. ನಾನು ಅದೇ ಹೇಳ್ತಿಲ್ಲ ಮುತಾಲಿಕ್ ಯಾರಂತ ಇಡೀ ರಾಜ್ಯಕ್ಕೆ ಗೊತ್ತಲ್ಲ. ಅದು ಈಗ ಕೇಸ್ ನೀವು ಅಂತವರೊಟ್ಟಿಗೆ ವೇದಿಕೆ ಹಂಚ್ಕೊಳ್ತೀರಂದ್ರೆ ನಿಮ್ಗೆ ಏನಂತ ಪ್ರಮೋದ್ ಮುತಾಲಿಕ್ ನೋಡಿ ಸರ್, ಪ್ರಮೋದ್ ಮುತಾಲಿಕ್ ಭಯೋತ್ಪಾದಕರಲ್ಲ. ಪ್ರಮೋದ್ ಮುತಾಲಿಕ್ ಒಬ್ಬ ರಾಷ್ಟ್ರೀಯವಾದಿ. ಪ್ರಮೋದ್ ಮುತಾಲಿಕ್ ಹಿಂದುತ್ವವಾದಿ. ನಯನವರ ತಾಯಿ ಮೋಟಮ್ಮನವರು ಮಂತ್ರಿ ಆಗಿದ್ದಾಗ ಒಂದು ಶಬ್ದ ಹೇಳಿದ್ರು ಚಿಕ್ಕಮಗಳೂರಿನಲ್ಲಿ. ಪ್ರವೀಣ್ ಬಾಯಿ ತೊಗಾಡಿಯ ಚಿಕ್ಕಮಗಳೂರಿಗೆ ಬರ್ತಿದ್ದಾಗ ಪ್ರಮೋದ್ ಮುತಾಲಿಕ್ ಹಿಂದುತ್ವವಾದಿ ಯಾವತ್ತು ಭಯೋತ್ಪಾದಕನಲ್ಲ. ನಿಮಗೆ ಭಯೋತ್ಪಾದಕರ ಜೊತೆನೆ ಸರಿ, ನಿಮಗೆ ಭಯೋತ್ಪಾದಕರ ನೀವು ಯಾವತ್ತು ಭಯೋತ್ಪಾದಕರ ಹತ್ಯೆ ನಡೆದಾಗ ನೀವು ಯಾವತ್ತು ಅವರನ್ನು ವಿರೋಧ ಮಾಡಿದಿರಿ? ಎಷ್ಟು ಸಾರಿ ವಿರೋಧ ಮಾಡಿದಿರಿ? ನೀವು ಎಲ್ಲ ವಿರೋಧ ಮಾಡಿದಿರಿ. ನೀವು ಸಮಾನತೆ ನೋಡಿ, ಎಲ್ಲಿ ಧರ್ಮದ ಪ್ರಶ್ನೆ ಬಂದಾಗ ಬ್ರಾಹ್ಮಣವಾದ ಯಜಮಾನಿಕೆ ಇಂದಿನವರೆಗೂ ಕೂಡ ಹಿಂದುತ್ವದ ಹೆಸರು ನಡೆದಾಗ ಪ್ರತಿಭಟಿಸೋದು ನಮ್ಮ ಧರ್ಮ. ಯಾವುದೇ ಧರ್ಮವಾದಿಗಳಾದ್ರೆ ನಾವು ಚರ್ಚೆ ಮಾಡ್ತಿರೋದು ಈಗ ನಮ್ಗೆ ಕ್ಲಾರಿಫಿಕೇಶನ್ ಆಗ್ಬಿಡ್ತು. ಏನಂತಂದ್ರೆ ಚಂದ್ರು ಕಾಂಗ್ರೆಸ್ನವರೆಲ್ಲರೂ ಕಾಂಗ್ರೆಸ್ಗೂ ಬಿಜೆಪಿಗೂ ವ್ಯತ್ಯಾಸ ಇಲ್ಲ. ಇನ್ನು ಮುಂದೆ ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ವೀಕ್ಷಕರು ಗಮನಿಸಿ, ಕಾಂಗ್ರೆಸ್ಗೆ ಮತದಾನ ಮಾಡೋದು ಬಿಜೆಪಿಗೆ ಮತದಾನ ಮಾಡೋದು ಎರಡೂ ಒಂದೇ. ಮೂರನೇದನ್ನು ಆಯ್ಕೆ ಮಾಡಬೇಕು. ಯಾಕಂದ್ರೆ ನೀವು ಆಯ್ಕೆ ಮಾಡಿದ ಮೇಲೆ ನಿಮ್ಮ ಆಲೋಚನೆ, ನಿಮ್ಮ ವಿಚಾರಗಳನ್ನೆಲ್ಲ ತಲೆ ಕೆಳಕ್ಕೆ ಮಾಡ್ತಾರೆ. ಯಾರು ಬಿಜೆಪಿ ಅವರು ಯಾರು ಕಾಂಗ್ರೆಸ್ ಅವರು ಅಂತ ಗೊತ್ತಾಗಲ್ಲ. ಈಗ ಮಾಡಿದ ತಪ್ಪನ್ನು ಮಾಡಬಾರ್ದು. ಚಂದ್ರು ಒಪ್ಕೊಂಡಿದ್ದಾರೆ, ನಾವೆಲ್ಲ ಹಿಂದೂಗಳು ಅಂತೇಳಿ ಹಿಂದುತ್ವವಾದಿಗಳು. ನಾವು ಹಿಂದೂಗಳು ಅಂತ ಟೀಕೆ ಮಾಡೋದಿಲ್ಲ. ಈ ಭಾರತ ದೇಶದ ಸಂಸ್ಕೃತಿ ಆಚರಣೆಗೆ ಅದಕ್ಕೆಲ್ಲ ಸೀಲ್ ಆಗ್ತಾ ಬರೋದಲ್ಲ. ಜನರ ಆದಿವಾಸಿಗಳ ಸಂಸ್ಕೃತಿನೇ ಬೇರೆ, ದಲಿತರ ಸಂಸ್ಕೃತಿನೇ ಬೇರೆ, ಉಪಜಾತಿ ಸಂಸ್ಕೃತಿಗಳಿಂದ ಬೇರೆ. ಭಾರತ ದೇಶಕ್ಕೆ ಒಂದು ರಾಷ್ಟ್ರೀಯತೆ ಇಲ್ಲ, ನೂರಾರು ರಾಷ್ಟ್ರೀಯತೆ ಇದೆಗಳಿವೆ ದೇಶದಲ್ಲಿ. ಈ ದೇಶ ಸ್ವತಂತ್ರಕ್ಕಾಗಿ ಎಲ್ಲಾ ಧರ್ಮದವರು ಎಲ್ಲ ಜಾತಿ ಹೋರಾಟ ಮಾಡಿದ್ದಾರೆ. ನಾವು ಹೇಳೋದನ್ನ ಒಪ್ಪಕ್ಕಾಗಲ್ಲ. ರಾಷ್ಟ್ರೀಯತೆ ವಿಚಾರಗಳು ಹೇಳ್ತಾರೆ. ಹೇಳ್ತೀನಿ ಒಂದು ನಿಮಿಷ, ಇಡೀ ರಾಷ್ಟ್ರೀಯ ಒಂಚೂರು ಅವಕಾಶ ಕೊಡಿ. ಈಗ ಇವ್ರಂದ್ರು ಈಗ ಚಂದ್ರು ಮತ್ತೆ ಬಿಜೆಪಿ ಎರಡು ಒಂದೇ. ಚಂದ್ರು ಅಲ್ಲ ಕಾಂಗ್ರೆಸ್ ಇವರು ಒಂದೇ ಅಂತೇಳಿ ಹೇಳಿದ್ರು ಅಂತ ಹೇಳೋಣ. ಈಗ ರೈಟ್ ಒಪ್ಪಿಡೋಣ. ಈಗ ನಾವಿಬ್ರು ಒಂದೇ ಅಂತ ಇಟ್ಕೊಳ್ಳೋಣ.
ಅಲ್ಲಿಗೆ ನಿಮ್ಮ ವಾದ ಏನು? ನಿಮ್ಮ ವಾದ ಈಗ ನಾವಿಬ್ರು ಈಗ ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಸರಿ ಇಲ್ಲ, ನಯನಾ ಮೊಟ್ಟಮ್ ಅವರು ಆ ಜಾಗಕ್ಕೆ ಹೋಗಿ ನಿಂತಿದ್ದ ತಪ್ಪು, ಅವ್ರು ಶಾಲೆ ಹಾಕಿದ ತಪ್ಪು, ಹಿಂದೂ ಅಂತ ಹೇಳಿದ ತಪ್ಪು, ಪ್ರಮೋದ್ ಮುತಾಲಿಕರ ಜೊತೆ ವೇದಿಕೆ ಹಂಚ್ಕೊಂಡಿದ್ದ ತಪ್ಪು. ನಾನು ಪ್ರಮೋದ್ ಮುತಾಲಿಕರ ವಿಚಾರಕ್ಕೆ ನಾನು ಬಂದ್ಬಿಡ್ತೀನಿ. ಈಗ 100 ಕೇಸ್ ಆಗಿರ್ಬೋದು, ಪ್ರಚೋದನಕಾರಿ ಭಾಷಣ ಮಾಡಿರ್ಬೋದು, ಅದು ಎಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ. ಅವರ ಧರ್ಮ ಸಂಘಟನೆಗೆ ಇನ್ನೊಂದೇನೊಂದು ಈಗ ಸಾಹೇಬರು ಕೂಡ ಕೆಲವೊಂದ್ ಕಡೆ ಹೋರಾಟ ಎಲ್ಲ ಮಾಡಿ ಪಾಪ ಕೇಸ್ ಹಾಕ್ಸ್ಕೊಂಡಿದ್ರೆ ಎಲ್ಲ ಮಾಡಿದಿರಿ, ಅದು ನಿಮ್ಮ ಒಂದು ಪ್ರತಿಪಾದನೆ. ಅದು ನಾನೀಗ ನಯನಾ ಮೊಟ್ಟಮ್ ಅವ್ರ ವಿಚಾರಕ್ಕೆ ಬಂದವಾಗ, ನಯನಾ ಮೊಟ್ಟಮ್ ಅವ್ರ ನಿಂತ ವೇದಿಕೆಯಲ್ಲಿ ಯಾವ್ದಾದ್ರು ಪ್ರಚೋದನಕಾರಿ ಭಾಷಣ ಆಗಿದೆಯೇ? ಯಾವ್ದಾದ್ರು ಜನಾಂಗನ ತಿವಿ ಅಂತ ಅಥವಾ ಜರಿ ಅಂತ ಭಾಷಣ ಯಾವ್ದಾರು ಆಗಿದೆಯೇ? ಸರ್ ನಿಮಗೆ ಗೊತ್ತಿಲ್ಲ, ಇದು ಕಾರ್ಯಕ್ರಮ ಆಗಕ್ಕಿಂತ ಮುಂಚೆನೆ ನಯನಾ ಮೊಟ್ಟಮ್ ಅವರಿಗೆ ನಾನು ಒಬ್ಬ ಅಧಿಕಾರಿ ಇರೋತ್ತಿಗೆ ಮೇಡಮ್ ಹಿಂಗೆ ಪ್ರಮೋದ್ ಮುತಾಲಿಕ್ ಅವರು ಬರ್ತಿದಾರೆ ಅಂತ, ಅವ್ರು ಏನಾದ್ರು ನನ್ನ ಕ್ಷೇತ್ರಕ್ಕೆ ಬಂದು ಪ್ರಚೋದನಕಾರವಾಗಿ ಏನಾದ್ರು ಮಾತಾಡಿದ್ರೆ ನಾನು ಅವ್ರನ್ನ ಪ್ರಶ್ನೆ ಮಾಡ್ತೀನಿ ಅಂತ ಹೇಳಿ ಹೇಳಿರ್ತಕ್ಕಂಥ ಒಂದು ಗಟ್ಟಿತನದ ಹೆಣ್ಮಗಳು. ಅಥವಾ ಇಲ್ಲಿ ಹೇಳಿದಂಗೆ ಇವರು ಈಗ ವಿನೋದಾನಂದ ಗುರುಗೂ ಚರ್ಚೆ ಆದಂಗೆ ಬೇರೆ ಬೇರೆ ಅದಕ್ಕಲ್ಲ, ಅವ್ರು ಹೋಗಿರೋದೇನು ಕ್ಷೇತ್ರದ ಶಾಸಕಿಯಾಗಿ ನನ್ನ ಜವಾಬ್ದಾರಿ ಇದೆ, ನನ್ನ ಕ್ಷೇತ್ರದ ಧಾರ್ಮಿಕ ಕಾರ್ಯ ಅದು ನಾನು ಮಾಡ್ಬೇಕು ಅಂತ. ನಾಳೆ ಬೆಳಗ್ಗೆ ಈಗ ಬಿದ್ರಳ್ಳಿ ಉರ್ಸಾಗತ್ತೆ ಕರೀತಾರೆ, 100% ಹೋಗ್ಲೇಬೇಕು, ಹೋಗ್ದಲ್ಲೇ ನಾವೇ ತಪ್ಪು ಅಂತೀವಿ. ಕ್ಷೇತ್ರದಲ್ಲಿ ಕೆಲಸ ಆಗ್ಲಿಲ್ಲ ಅಂದ್ರೆ ಸರ್ ನಿಮ್ ಜೊತೆ ನಾವು ಇದೀವಿ, ಶಾಸಕರ ಗಲಾಟೆ ಮಾಡಿದ್ರೆ ಗುದ್ದಾಡೋಣ. ಶಾಸಕರಾಗಿ ಗಣಪತಿ ಬಿಡೋ ಕಾರ್ಯಕ್ರಮದಲ್ಲಿ ಅಲ್ಲಿ ಭಾಗವಹಿಸೋದು, ಅವ್ರನ್ನ ಕರೆಯೋದು ಸಹಜವಾದದ್ದು, ಪಕ್ಷಾತೀತವಾಗಿ ನಮ್ಮ ತಕರಾರಿಲ್ಲ. ಮುಸ್ಲಿಮ್ಸ್ ಕಾರ್ಯಕ್ರಮದಲ್ಲಿ ಕರೀತಾರೆ, ಅವಾಗ ಭಾಗವಹಿಸೋದು, ಯಾವುದೇ ರಾಜಕಾರಣಿ ತಕರಾರಿಲ್ಲ. ಕ್ರಿಶ್ಚಿಯನ್ರ ಕಾರ್ಯಕ್ರಮ ಕರೀತಾರೆ, ಸೀಕ್ರೆಟ್ ಅಜೆಂಡಾ ಯಾಕೆ ಮುಚ್ಚಿಡ್ತೀರಿ? ನೀವು ತಪ್ಪು. ಯಾಕಂದ್ರೆ ನೋಡಿ, ಮೊನ್ನೆ ಇದಕ್ಕೇನಾದ್ರು ಶಾಸಕರು ಹೌದು ಅಂತ ಒಪ್ಕೊಂಡಿದ್ದಿದ್ರೆ ಮೊನ್ನೆ ಭಗವಧ್ವಜ ನಿರ್ಮಾಣ ಆಗೋಗಿರೋದು. ಅವ್ರು ಹೇಳಿರೋದೇನು, ಕೆಲವೊಂದು ಕಾನೂನು ಮಾನದಂಡಗಳಿದಾವೆ, ಅದೆಲ್ಲರಿಗೂ ಗೊತ್ತು. ಬಹಿರಂಗಗಳಿದ್ದಾರೆ ಕಾನೂನು ಮಾನದಂಡಗಳು. ಎಲ್ಲರೂ ನಮ್ಮ ಶಾಸಕರು ಕಾನೂನು ಮಾನದಂಡವನ್ನು ಬಿಟ್ಟು ಅಥವಾ ಚಂದ್ರು ಹೇಳ್ತಿರ್ತಕ್ಕಂಥದ್ದನ್ನು ನಾನು ಒಪ್ಪದಿಲ್ಲ. ಶಾಸಕರು ಹೇಳಿದ್ದಕ್ಕೆ ನಿಲ್ಲಿಸ್ತಿಲ್ಲ, ಅದು ವಿಷಯನೇ ಇರ್ಲಿಲ್ಲ. ಅದು ಯಾವಾಗ ಭಗವಧ್ವಜವನ್ನ ಅಲ್ಲಿ ಗುದ್ದಲಿ ಪೂಜೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಆಗಿತ್ತೋ, ಅದನ್ನ ಆ ಹಿಂದೆ ಒಂದಷ್ಟು ಹಿರಿಯರನ್ನ ಕೂರಿಸ್ಕೊಂಡು ಚರ್ಚೆ ಮಾಡಿದಾಗ ಮನೆ ಉಪಸಭಾಪತಿಗಳು ಕೂಡ ಈ ವಿಷಯದ ಒಳಗಡೆ ಮಾತನಾಡಿ ಅದ್ ಬೇಡ ಅಂತ ಹೇಳ್ತಕ್ಕಂಥದ್ದು. ಅಲ್ಲಿ ಅಂದ್ರೆ ಈ ಸದ್ಯಕ್ಕೆ ಅಲ್ಲಿ ಹೈವೇ ಬರುತ್ತೆ, ಬೇರೆ ಬೇರೆ ಕಾರಣಗಳನ್ನ ಅಲ್ಲಿ ಇಟ್ಕೊಂಡು ಅದನ್ನ ವ್ಯವಸ್ಥಿತವಾಗಿ ಅದನ್ನ ಹಿಂದಿನ ದಿನನೇ ಸಭೆ ತೀರ್ಮಾನ ತಗೊಂಡು ಅದನ್ನ ಮುಂದೂಡಿತ್ತು. ಅಷ್ಟು ಬಿಟ್ರೆ ಬೇರೆ ಇನ್ ಯಾವುದೇ ಕಾರಣಗಳು ಇರ್ಲಿಲ್ಲ. ಅಲ್ಲಿ ಮಾರನೇ ದಿನ ಗುದ್ದಲಿ ಪೂಜೆ ಮಾಡೋದು ಅದನ್ನೆಲ್ಲದನ್ನು ಬಿಟ್ಟಾಗಿದೆ, ಕೈ ಬಿಟ್ಟಾಗಿದೆ. ಅದು ಅಲ್ಲಿ ಇರ್ತಕ್ಕಂಥದ್ದು ಗಣಪತಿ ಲೋಗೋ ಬಿಡುಗಡೆ ಮಾಡ್ತಕ್ಕಂಥ ಕಾರ್ಯಕ್ರಮ. ಮೊನ್ನೆ ರುದ್ರಯ್ಯನವರೇ, ನೀವು ಈ ವಿಷಯದ ಒಳಗಡೆ ಅನೇಕ ಮುಸಲ್ಮಾನರನ್ನ ನಾನು ನೋಡ್ತಾ ಇದ್ದೀನಿ. ನಯನಾ ಮೊಟ್ಟಮ್ನವರ ಇದ್ರೊಳಗಡೆ ಬಂದ್ಬಿಟ್ಟು ಧರ್ಮದ, ಹಾಗಾದ್ರೆ ಅವ್ರಿಗೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಕ್ಕಂಥ ಹಕ್ಕಿಲ್ವಾ? ನೀವು ಹೋಗಿ ನಿಮ್ಮ ಮಸೀದಿ ಒಳಗಡೆ ಹೋಗಿ ಚಾದ್ರವನ್ನ ಹೊದಿಸ್ಬರ್ತಾರೆ, ಅಜ್ಮೀರದ ಒಳಗಡೆ ಚಾದ್ರವನ್ನ ಹೊದಿಸ್ಬರ್ತಾರೆ, ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಪೂಜೆ ಮಾಡಿ ಬರ್ತಾರೆ. ಅವರಿಗೆ ನೀವು ಬಂದಿರ್ತಕ್ಕಂಥ ಅನೇಕ ನಾಯಕರಿಗೆ ಟೊಪ್ಪಿ ಹಾಕಿ ಸ್ವಾಗತ ಮಾಡ್ತೀರಿ. ಆದ್ರೆ ನಯನಾ ಮೊಟ್ಟಮ್ನವರ ಹಿಂದುವಾಗಿ ಒಬ್ಬ ಶ್ರದ್ಧೆ ಭಕ್ತಿಯಿಂದ ಬಂದಿರ್ತಕ್ಕಂಥವ್ರು ಅವ್ರು ಹೇಳಿದ್ರು, ನಾನು ನೋಡಿದೀವಿ, ಇದು ಗಣಪತಿ ಮಾತ್ರ ಅಲ್ಲ, ನಾನು ಅವರ ಪಕ್ಷದ ವಿಷಯನ ಬಿಟ್ಟು ನಾವು ಬೇರೆ ಪಕ್ಷ ಇಲ್ಲಿ ರಾಜಕೀಯವನ್ನ ಹೊರತುಪಡಿಸಿ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ. ಅವರು ಒಬ್ರು ಆಧ್ಯಾತ್ಮಿಕ ವ್ಯಕ್ತಿ, ಅವರು ಶ್ರದ್ಧೆ ಮತ್ತು ಭಕ್ತಿಯಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಾನು ಅದನ್ನು ಸ್ವಾಗತಿಸ್ತೇನೆ. ಅವ್ರು ಬಂದಿರೋದು ಸರಿ ಇದೆ. ಇದರ ಒಳಗಡೆ ಅನೇಕರು ಬಹಳಷ್ಟು ವ್ಯಂಗ್ಯವಾಗಿ, ತುಂಬಾ ತುಚ್ಛವಾಗಿ, ಕೀಳರಿಮೆಯಿಂದ ಅವರಿಗೆ ಕಮೆಂಟ್ ಅನ್ನ ಮಾಡಿದರೆ 100ಕ್ಕೆ 100 ತಪ್ಪಿದು. ಇದು ಸರಿಯಲ್ಲ. ಈ ವಿಷಯದ ನಮಗೂ ಕೂಡ ಕಾಂಗ್ರೆಸ್ನ ಬಗ್ಗೆ ವಿರೋಧ ಇದೆ, ಕಾಂಗ್ರೆಸ್ನ ಶಾಸಕರ ಬಗ್ಗೆ ನಮಗೂ ಕೂಡ ವಿರೋಧ ಇದೆ, ಸಿದ್ಧಾಂತಗಳಲ್ಲಿ ವಿರೋಧ ಇದೆ ವಿನಃ ಈ ರೀತಿ ಸಂದರ್ಭಗಳಲ್ಲಿ ಶಾಸಕರು ಬಂದಂತ ಸಂದರ್ಭಗಳಲ್ಲಿ ನಾವು ಕಾರ್ಯಕ್ರಮಕ್ಕೆ ಕರೆದಿದಾಗ ಬಂದಿದ್ದಾರೆ. ಅವರು ಬಂದಾಗ ಅವರ ಧಾರ್ಮಿಕ ಆಚರಣೆಗಳಿಗೆ ನೀವು ಅಡ್ಡಿ ಮಾಡ್ತೀರಿ ಅಂತಂದ್ರೆ ಸಂವಿಧಾನವನ್ನ ನಾವು ಹೇಗೆ ನೋಡಿ ಸರ್, ಹಾಗೆ ಅದು ಹೇಳ್ತಕ್ಕಂಥ MLA ಬಿಜೆಪಿ ಕಾರ್ಯಕ್ರಮದಲ್ಲಿ ಬಿಜೆಪಿ ಮಾಡ್ತಿರೋ ಗಣಪತಿ ಯಾರ ಕಾರ್ಯಕ್ರಮ? ಇದು ಸಾರ್ವಜನಿಕ ಗಣಪತಿ. ಇದು ನೀವು ಇದು ಸಾರ್ವಜನಿಕ ಗಣಪತಿ ಕಾರ್ಯಕ್ರಮ. ಇದು ಸಾರ್ವಜನಿಕ ಗಣಪತಿ ಕಾರ್ಯಕ್ರಮ.
ಕೊನೆ ಮಾತು ವಿನೋದರ್ ಹೇಳಿದ್ ಮಾತಾಡ್ಬಿಡ್ತಾನೆ. ಯಾರೇ ತರ್ಕ ಅಲ್ಲ, ಜಗಳ ಅಲ್ಲ, ವಿಚಾರ, ವೈಚಾರಿಕ ಭಿನ್ನಾಭಿಪ್ರಾಯ ಚರ್ಚೆ ಜಗಳಗಳು ಆಗಲೇಬೇಕು. ಯಾವ ಸರಿ ಯಾವ ತಪ್ಪು ಜನ ನಿರ್ಧಾರ ಮಾಡ್ತಾರೆ. ಒಂದೇನಂದ್ರೆ ನಯನರವರು ಭಕ್ತಿ ಇದ್ರೆ ಭಯ ಇದ್ರೆ ಯಾವ್ದಾರ ಮಠದ ಸನ್ಯಾಸಿ ಮಾಡಿ ಕೂರಿಸಿ, ರಾಜಕೀಯ ಕ್ಷೇತ್ರ ಬಿಡಿಸಿ. ವೈಯಕ್ತಿಕ ದ್ವೇಷ ಯಾವುದೇ ಕಾರಣಕ್ಕೂ ನಯನ ಮೋಟಮ್ಮವ್ರನ್ನ ಮೊನ್ನೆ ವಿಚಾರದಲ್ಲಿ ಎಲ್ಲಾ ರೀತಿಯಲ್ಲೂ ಅವ್ರನ್ನ ಸರಿ ತಪ್ಪು ಅಂತ ನೋಡ್ತಿರೋದು ರಾಜಕೀಯ ಮುಂದಿನ ದೃಷ್ಟಿಯಿಂದನೇ ಹೊರತು ನಯನ ಮೋಟಮ್ಮ ಅಲ್ಲಿ ಶಾಲಾಕಿದ್ರು ವೇದಿಕೆಗೆ ಹೋದ್ರು ಅಂತಲ್ಲ. ನಯನ ಮೋಟಮ್ಮ ಚರ್ಚೆ ಆಗಿರೋದು. ನಿನ್ನೆ ಎಚ್ ದೇವರಾಜನ್ ಟೀಮು ಚಿಕ್ಕಮಗಳೂರಿನಲ್ಲಿ ಪ್ರೆಸ್ ಮೀಟ್ ಮಾಡಿ ಏನ್ ಹೇಳಿದ್ರು? ನಾನು ಮಾತಾಡಿದ್ರೆ ಕಮ್ಯುನಿಸ್ಟರು, ನಾನೇನೋ ವಿರೋಧ ಮಾಡಿದೆ, ನಾನು ದೇವ್ರ ನಂಬಿಕೆ ಇಲ್ಲ, ಆ ಕಾರಣ ಕೇಳ್ತಿಲ್ಲ. ನಾನು ಎಲ್ಲಿ ಯಾವ ಸಮಾಜದಲ್ಲಿ ಯಾವ MLA ಜವಾಬ್ದಾರಿ ಇಲ್ಲಿ ಕೇಳಿ ಯಾರು ಎಲ್ಲರೂ ಇರ್ಲಿ, ಇವತ್ತು ಕೊಟ್ಟಿದ್ದಾರೆ ಅಲ್ಲ ಆ ಚರ್ಚೆನೂ ನಡೆದಿದೆ. ಈ ಕಾರ್ಯ ಕಾಂಗ್ರೆಸ್ನವರು ಬಿಜೆಪಿ ಏನಂದ್ರೆ ಒಂದು ಹಾರ್ಡ್ ಹಿಂದುತ್ವ, ಇನ್ನೊಂದು ಸಾಫ್ಟ್ ಹಿಂದುತ್ವ. ಕಾಂಗ್ರೆಸ್ನ ಸಾಫ್ಟ್ ಹಿಂದುತ್ವ ಜನರನ್ನ ಮೂರ್ಖರನ್ನ ಮುಟ್ಟಾಳರಾಗ್ಲಿ ಮಾಡ್ಲಿಕ್ಕೆ ಕಾಂಗ್ರೆಸ್ನ ಆಲೋಚನೆ, ಕಾಂಗ್ರೆಸ್ನ ಕಾರ್ಯಕ್ರಮ, ಚುನಾವಣಾ ಪ್ರಣಾಳಿಕೆ, ಚುನಾವಣಾ ಹೋರಾಟ ಎಲ್ಲವನ್ನ ಗಾಳಿಗೆ ತೂರಿ ಮೂಡಿಗೆರೆಯಲ್ಲಿ ಮಾತ್ರ ರಾಜ್ಯದಲ್ಲೊಂದು ರಾಷ್ಟ್ರದಲ್ಲೊಂದು ಮೂಡಿಗೆರೆಯಲ್ಲಿ ಕಾಂಗ್ರೆಸ್ ಇದೆಯಾ? ಮನೆ ರುದ್ರೇನವ್ರೆ ನೋಡಿ, ನಯನ ಮೋಟಮ್ನವರಿಗೆ ಕೇವಲ ಮುಸಲ್ಮಾನರ ಮತಗಳಿಂದ ಮಾತ್ರ ಗೆದ್ದಿಲ್ಲ. ಹೈಯೆಸ್ಟ್ 190 ದಲಿತರು ನಂದೊಂದು ಮನವಿ, ಯಾವ ವಿಚಾರ ಯಾವ್ದು ನೋಡಿ, ಶಾಸಕರು ಇವತ್ತು ಗೆದ್ದಿರೋದು ಇಂಥ ಅಧಿಕ ಮತ ಅಥವಾ ಇಂಥ ಅಲ್ಪ ಮತಗಳಿಂದ ಅಂತಲ್ಲ, ಟೋಟಲ್ ಆಗಿ ಜನ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ದಯವಿಟ್ಟು ಯಾವುದೇ ಜಾತಿನ ಇವತ್ತು ಮುಸ್ಲಿಮರೇ ಆಗ್ಲಿ ಕೆಲವು ಜನ ಅವ್ರು ಹೋಗೋದು ಒಂದು ಜನಾಂಗದವರು ಒಂದಷ್ಟು ಹೈಯೆಸ್ಟ್ ವೋಟ್ ಕೊಟ್ಟಿದ್ದಾರೆ 95% ಅಂತ ಆದ್ರೆ ಒಂದು ಕಾಂಗ್ರೆಸ್ಸಿನ ಹಾಗಾದ್ರೆ ಉಳಿದ ಜನಾಂಗನ ಬಿಟ್ಬಿಡದ ಸರ್? ಹಾಗಾದ್ರೆ ಉಳಿದ ಜನಾಂಗನ ಬಿಟ್ಬಿಡದ? ಅವ್ರನ್ನ ಬಿಟ್ಬಿಡೋದು ಆ ಜನಾಂಗ ಮಾತ್ರ ಈಗ ಮುಸಲ್ಮಾನರ ಅಭಿವೃದ್ಧಿ ಮಾತ್ರ ಮಾಡ್ತಾ ಹೋಗ್ಬಿಡ್ಬೇಕು ಶಾಸಕರು? ಹೇಳಿಲ್ಲ, ಹೇಳಿಲ್ಲ. ಅವ್ರನ್ನ ಜೀವ ಉಳಿಸ್ಬೇಕು, ಅವ್ರ ಅಭಿವೃದ್ಧಿ ಮಾಡ್ಬೇಕು, ಅವ್ರ ರಕ್ಷಣೆ ಕೊಡ್ಬೇಕು, ಯಾರ ಮೇಲೂ ದಲಿತರಿಗೆ ಇಲ್ಲಿ ಎಲ್ಲಿ ಕೇಳಿ. ಅವರು ಅತಿ ಹೆಚ್ಚು ವೋಟ್ ಕೊಟ್ಟಿದ್ದಾರೆ, ಓಕೆ. ಏನಾದ್ರು ಮುಸ್ಲಿಮರಿಗಾಗಿ ಬಂದಂತ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಇವತ್ತು ಗಣಪತಿ ಮಹಾಸಭಾಕ್ಕೆ ಏನಾದ್ರು ಕೊಟ್ಟಿದ್ದಾರೆ? ಇಲ್ಲ. ಅನ್ಯಾಯ ಮಾಡಿದ್ದಾರೆ ಏನಾದ್ರು? ಇಲ್ಲ. ಅವರು ಏನು 95% ಕೊಟ್ಟಿದ್ದಾರೆ ಅಷ್ಟೇ, ಗೌರವ ಇದೆ. ಹಾಗಾದ್ರೆ ಕಾಂಗ್ರೆಸ್ಸಿನ ಗಣಪತಿ ಇದು ಅಂತ ಒಂದು ಕಾಲದಲ್ಲಿ ಇತ್ತು, ಅವಾಗೆಲ್ಲ ಮರ್ಜಾರು ಒಟ್ಟಿಗೆ ಆಗಿತ್ತು. ಅದು ಇವತ್ತು ಮೂಡಿಗೆರೆಯ ಜಯಂತರಂಗ ಮಂದಿರದಲ್ಲಿ ನಡೆಯುವ ಒಂದು ಗಣಪತಿ ಉತ್ಸವ ಸಾರ್ವಜನಿಕ ಉತ್ಸವ ಆಗಲಿ, ಅದು ಕಾಂಗ್ರೆಸ್ನವ್ರು ಹೋಗಬಾರ್ದು, ಕಾಂಗ್ರೆಸ್ನವ್ರನ್ನ ಯಾಕೆ ದೂರ ಇಟ್ಟು ಮಾಡೋಂಥದ್ದು? ಈಗ ಯಾರು ಕಾಂಗ್ರೆಸ್ನವ್ರು ಹೋಗ್ತಾರೋ ಬಿಡ್ತಾರ? ಕಾಂಗ್ರೆಸ್ಸಿನಿಂದ ಗೆದ್ದಂಥ ನಯನ ಮೋಟಮ್ನೇ ಹೋದಾಗ ಒಂದು ಕಾಂಗ್ರೆಸ್ಸೇ ಹೋದಂಗೆ ಅಲ್ಲಿಗೆ. ಅಲ್ಲಿಗೆ BJP ಇರಲಿ, ದಳ ಇರಲಿ, ಕಮ್ಯುನಿಸ್ಟ್ ಇರಲಿ, ನಿಮ್ಮ ಪಕ್ಷನೇ ಇರಲಿ, ಎಲ್ಲರೂ ಸೇರಿ ಕೂಡಿ ಒಂದು ಗಣಪತಿ ಉತ್ಸವನ ಮಾಡೋಂಥದ್ದು. ಈ ಮೂಡಿಗೆರೆನಲ್ಲಿ ಇದು ನಮ್ಮ ತೇಜಸ್ವಿ ಅವರು ಹೇಳಂಗೆ ಮೂಲಕ್ಕೂ ಗೊತ್ತಾಗುತ್ತೆ ಅಲ್ವಾ? ಒಂದು ಹಿಂದೂಗಳು ಎಲ್ಲರೂ ಸೇರಿ ಒಂದು ಪೂಜೆ ಮಾಡ್ತಾ ಇದ್ದಾರೆ, ಮೂಡಿಗೆರೆಯಿಂದಲೇ ಶುರುವಾಗಲಿ. ಅದು ಶಾಸಕರು ಬರಲಿ, MP ಬರಲಿ, ಎಲ್ಲರೂ ಬರಲಿ. ಹಿಂದೂ ಅಂತ ಪರಿಗಣಿಸಿದ್ರೆ ಗಣೇಶ್ ಅವರೇ, ಹಿಂದೂ ಅಂತ ಪರಿಗಣಿಸಿ ಹಿಂದೂ ಧರ್ಮದ ಭಾಗದೊಳಗೆ ಬರ್ತಾರೆ ಇವರು ಮನುಷ್ಯರು, ನಮ್ಮಂಗಿದ್ದಾರೆ, ನಮ್ಮ ಅಣ್ಣ ತಮ್ಮಂದರು, ಇವ್ರನ್ನ ಒಳಗೆ ಕರಿಬೇಕು, ದೇವಸ್ಥಾನ ಕರಿಬೇಕು, ಇವ್ರು ಮದುವೆ ಮಾಡ್ಕೊಳ್ಬೇಕು, ಇವರಿಗೆ ದುಡಿಯೋಕೆ ಕೆಲಸ ಕೊಡ್ಬೇಕು, ಇವ್ರು ಭೂಮಿ ಕೊಡ್ಬೇಕು, ಇವ್ರು ಪ್ರಾಣಿಗಳ ಹೆಂಗೆ ಬದುಕೋದು ಬೇಡ, ನಮ್ಮಂಗೆ ಮನುಷ್ಯರು ಅಂತೇಳಿ ಯಾವತ್ತು ಆಲೋಚನೆ ಮಾಡ್ತೀರಿ ಅವತ್ತು ಈ ಮಾತಾಡೋದು. ನಾವು ಮಾಡ್ತಾನೆ ಇದೀವಿ ಸರ್. ಸಂಘ ಈ ನಿಟ್ಟಿನಲ್ಲಿ ನೋಡಿ ಸರ್, ಸಂಘ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಮೂಡಿಗೆರೆನಲ್ಲೇ ನೋಡಿ, ವಿನೋದ್ ಮಾತಿಗಲ್ಲ. ಇಲ್ಲ ನೋಡಿ ಸರ್, ನಿಮ್ಮ ಆತ್ಮಸಾಕ್ಷಿಗೆ ನಾನು ಆತ್ಮಸಾಕ್ಷಿಯಾಗಿ ಹೇಳ್ತೀನಿ, ಈ ರೀತಿ ನೋಡಿ ಸರ್, ನಾನು ಆತ್ಮಸಾಕ್ಷಿಯಾಗಿ ಹೇಳ್ತೀನಿ, ನನ್ನನ್ನ ಬಲ್ಲವರು ಯಾರಿದಾರೋ ನೀವು ಅವ್ರನ್ನ ಕೇಳಿ, ನಾನು ಯಾವ ರೀತಿ ನಡ್ಕೋಬೇಕು ನನ್ ಬಿಡಿ, ಬೇರೆಯವ್ರು ಎಲ್ಲರನ್ನು ಒಟ್ಟು ಸೇರಿಸಿ ಹೇಳೋದು ಬದಲು ವಿನೋದರಲ್ಲ, ನಾನು ಎಲ್ಲರನ್ನು ಬದಲಾವಣೆ ಮಾಡೋಣ ಸರ್. ಬದಲಾವಣೆ ನನ್ನಿಂದಲೇ ಆಗ್ಬೇಕು ಸರ್, ಬದಲಾವಣೆ ನನ್ನಿಂದಲೇ ಆಗ್ಬೇಕು. ನಾನು ನನ್ನ ಸಮಾಜ, ನನ್ನ ಒಟ್ಟಿಗಿರ್ತಕ್ಕಂಥವ್ರು ಅನೇಕರು ಬದಲಾವಣೆ ಆಗಿದ್ದಾರೆ. ನಾವು ಸ್ಫೂರ್ತಿ ಆಗ್ಬೇಕು.
ನಾವು ಮೊದಲು ಸ್ಫೂರ್ತಿ ಆಗ್ಬೇಕು, ನನ್ನಿಂದನೇ ಬದಲಾವಣೆ ಆಗ್ಬೇಕು. ನಾವು ನೋಡಿದೀವಿ ಸರ್, ಇವತ್ತು ಇಡೀ ಜಗತ್ತಿನ ಒಳಗಡೆ, ಬಾಂಗ್ಲಾದೇಶದ ಒಳಗಡೆ ತುಳಿತಕ್ಕೊಳಗಾಗಿರ್ತಕ್ಕಂಥವ್ರು, ದಿನನಿತ್ಯ ಕೊಲೆ ಆಗ್ತಕ್ಕಂಥವ್ರು ಎಸ್ಸಿ ಜನಾಂಗದವರು ಇವತ್ತಿನ ದಿನ ಅಲ್ಲಿ ಕೇಳ್ತೀರಿ ನೋಡಿ. ನೀವು ಸುಳ್ಳು ನೋಡಿ ಸರ್, ಇಡೀ ಎಲ್ರಿಗೂ ಗೊತ್ತಿದೆ, ಬಾಂಗ್ಲಾದೇಶದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಯಾರಿದ್ದಾರೆ? ದಲಿತರನ್ನ ಟಾರ್ಗೆಟ್ ಮಾಡಿ ಮುಸ್ಲಿಮರು ಎತ್ತು ಕಟ್ಟೋದು ಕೆಲಸ ಮಾಡೋದು ಮಾಡಬೇಡಿ. ನೋಡಿ, ನೀವಿದ್ರೆ ನೀವು ಪ್ರಾಮಾಣಿಕವಾಗಿ ಅಸ್ಪೃಶ್ಯ ನಿವಾರಣೆಗೆ, ಸಮಾನತೆಗಾಗಿ ನಿಮ್ ಕಾರ್ಯ ಯೋಜನೆಗಳಿದ್ರೆ ನೀವು ಪ್ರಾಕ್ಟೀಸ್ ಆಗಿ ತೋರಿಸಿ, ಬರೀ ಮಾತನಾಗಲ್ಲ. ನಾವು ಪ್ರಾಕ್ಟೀಸ್ ಆಗಿದ್ದೀವಿ, ಪ್ರಾಕ್ಟಿಕಲ್ ಆಗಿದ್ದೀವಿ. ನಾವು ಅಸ್ಪೃಶ್ಯತೆ ನಿವಾರಣೆ ವಿಚಾರದ ಒಳಗಡೆ ನಾವು ಪ್ರತಿನಿತ್ಯನೂ ಪ್ರಾಕ್ಟಿಕಲ್. ಸಂಘ ಯಾವತ್ತು ನನ್ನ ಸಂಘದ ಇದ್ರೊಳಗಡೆ ಬಂದ್ವಿ ಅವತ್ತಿಂದನೂ ಕೂಡ ಅಸ್ಪೃಶ್ಯತೆ ನಿವಾರಣೆ ಒಳಗಡೆ ನಾವು ಪ್ರಾಕ್ಟಿಕಲ್. ಇವತ್ತು ಕೂಡ ನಮ್ಮ ಜೀವನನೇ ಬದಲಾಗಿದೆ. ಈಗಾಗಲೇ ಯಾರಿಗಾದ್ರೂ ನೀವು ದಲಿತರ ಹೆಣ್ಮಕ್ಳನ್ನ ಮದುವೆ ಮಾಡ್ಕೊಳ್ಳಿಕ್ಕೆ ಅಥವಾ ನೀವು ನಿಮ್ ದಲಿತರ ಮಗಳಿಗೆ ಹೆಣ್ಮಕ್ಳು ಕೊಡ್ಲಿಕ್ಕೆ ತಯಾರಿದ್ದೀರಾ? ನೋಡಿ, ಆ ಸಮಯಗಳು ಏನ್ ಹೇಳ್ಬೇಕು ಅದನ್ನ ಹೇಳುತ್ತೆ. ಆ ಸಮಯಗಳಲ್ಲಿ ನೀವು ಮದುವೆ ನೋಡಿ ವಾಪಸ್ ಒಂದೇ ಕಾಲಘಟ್ಟದಲ್ಲಿ ಏನ್ ಬೇಕಾದ್ರೂ ಬದಲಾಗ್ಬೋದು. ದೊಡ್ಡ ವಿಚಾರ. ನಾವು ಇವತ್ತು ಎಲ್ರನ್ನ ಒಳಗೆ ಸೇರಿಸ್ತೀವಿ, ನಾವು ಎಲ್ರು ಮನೆಗೆ ಹೋಗ್ತೀವಿ. ಬಿಡಿ ಸರ್, ಈಗ ಮೊನ್ನೆ ಗಣೇಶೋತ್ಸವದಲ್ಲಿ ಇವರು ಏನು ಬಂದಿದ್ರು, ಅವ್ರ ಮೇಲೆ ಆಪಾದನೆ ಇದೆ, 305 ಕೇಸ್ ಇದೆ, ಒಬ್ಬ ಅಪರಾಧಿ ಯಾಕೆ ಹೋದ್ರು ಎಲ್ಲ ಸುಳ್ಳು ಸರ್ ಅಂತ ಆದ್ರೆ, ಅಕಸ್ಮಾತ್ ಅವರು ಅಲ್ಲದೇನೆ ಬೇರೆ ಏನೂ ಕೇಸ್ ಇಲ್ಲದ ಒಬ್ಬ ಬಿಜೆಪಿಗೋ RSSನೋ ನಾಯಕ ಬಂದಿದ್ರೆ ನಯನ ಮೊಟಮ ಶಾಲ್ ಹಾಕಿದ್ರೆ ಕೇಸರಿದು ಸರಿ ಇದ್ದ? ಯಾರನ್ನ ಈ ಮೊನ್ನೆ ಬಂದವ್ರ ಮೇಲೆ 305 ಒಬ್ರು RSS ನಾಯಕನೋ ವಿಶ್ವ ಹಿಂದೂ ಪರಿಷತ್ತೋ ನಾಯಕ ಬಿಜೆಪಿ ಬಂದು ಕೂತಿದ್ರೆ ಅವಾಗ ನಯನ ಮೊಟಮ ಹೋಗಿ ಕೇಸರಿ ಶಾಲ್ ಹಾಕಿ ಮಾತಾಡಿದ್ರೆ ನಾನು ಹಿಂದೂ ಅಂತ, ಅದು ಸರಿ ಇರ್ತಿತ್ತು? ಎಲ್ಲವೂ ತಪ್ಪೇ. ಯಾಕೆ ತಪ್ಪು ಅಂದ್ರೆ, ಯಾವ ಸಂಘಟನೆ ದೇಶ ಪ್ರೇಮ ಮಾತಾಡ್ತದೆ, ಯಾವ ಸಂಘಟನೆ ಭಾರತೀಯರನ್ನು ಮಾತಾಡ್ತಾರೆ, ಅಲ್ಲಿ ಭಾರತೀಯತೆ ಇಲ್ಲ. ಇದು ನೋಡಿ ಸರ್, ಅಲ್ಲ ಸರ್, ನೀವು ಮಾತಾಡ್ತೀರಿ. ನೀವು ಗಣಪತಿ ಉದಾಹರಣೆಗೆ ನೋಡಿ, ನೀವು ರಾಷ್ಟ್ರೀಯ ವಿಚಾರಗಳನ್ನ ಎಷ್ಟು ಗೌರವಿಸ್ತೀರಿ. ನೀವು CPIML ಅವರು ನಿಮ್ಮ ಸಿದ್ಧಾಂತವೇ ಎರವಲು ಪಡೆದಿರ್ತಕ್ಕಂಥ ಸಿದ್ಧಾಂತ. ಈ ದೇಶಕ್ಕೆ ನೀವು ಎಷ್ಟು ಪ್ರಮಾಣದಲ್ಲಿ ರಾಷ್ಟ್ರೀಯತೆ ವಿಚಾರಗಳು ಬಂದಾಗ ಎಷ್ಟು ದೇಶಭಕ್ತಿಯನ್ನ ತೋರಿಸ್ತೀರಿ ನೀವು? ದೇಶಭಕ್ತಿ ಮಾತಿನಾಗಲ್ಲ ನೋಡಿ ಸರ್, ನಮ್ಮ ಜೀವನವೇ ದೇಶ, ನಮ್ಮ ಮನುಷ್ಯನಾಗಿ ಕಾಣೋದು ಕಲೀರಿ. ನಮಗೆ ಜೀವನ ಸಂವಿಧಾನ ಪ್ರಕಾರ ಬದುಕೋದನ್ನ ಕಲೀರಿ, ಸಂವಿಧಾನಕ್ಕೆ ಗೌರವ ಕೊಡಿ. ನಾವುಗಳು ಹಾಗಾಗಿ ಇವ್ರು ಗೌರವ ಕೊಡ್ಲಾರ್ದನೆ ಸಂವಿಧಾನ ನಾಶ ಮಾಡಿ ನಿಮಗೆ ಒಬ್ಬರು ವ್ಯಕ್ತಿ ಹೋಗಿ ಧಾರ್ಮಿಕ ಆಚರಣೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅಲ್ಲ ಸರ್, ಸಂವಿಧಾನಕ್ಕೆ ಗೌರವ ಯಾರು ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕೆಂದ್ರೆ ಇವರು ಧಾರ್ಮಿಕ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಶಾಸಕರಿಗೆ ನೀವು ಗೆರವಾಗ್ತೀರಿ, ಅವ್ರ ಬಗ್ಗೆ ವಿರೋಧ ಮಾಡ್ತೀರಿ ಅಂತಂದ್ರೆ ಸಂವಿಧಾನ ಧಾರ್ಮಿಕ ಆಚರಣೆ ಹಕ್ಕುಗಳನ್ನ ಕೊಟ್ಟಿಲ್ವಾ? ಯಾಕೆ ವಿರೋಧ ಮಾಡ್ತೀರಿ? ಹಾಗಿದ್ಮೇಲೆ ನೀವು ವಿರೋಧ ಮಾಡೋದನ್ನ ಮಾಡಿ, ಆದ್ರೆ ಬೇರೆ ಬೇರೆ ವಿಚಾರಗಳನ್ನ ಮಾಡಿ. ವಿಚಾರ ಡೈವರ್ಟ್ ಆಗಬೇಡ. ಪ್ರಶ್ನೆ ಇಷ್ಟೇ, ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಪ್ರಮಾಣ ವಿಚಾರ ಸ್ವೀಕಾರ ಮಾಡಿ ಬಂದಂತ ಶಾಸಕರು ಪಕ್ಷದ ಚರ್ಚೆ ಮಾಡಲಾರ್ದನೆ, ಪಕ್ಷದ ಒಪ್ಪಿಗೆ ಪಡಿಲಾರ್ದನೆ, ಮತದಾರರ ಅಭಿಪ್ರಾಯ ಪಡಿಲಾರ್ದನೆ ಏಕಾಏಕಿ 350 ಕ್ರಿಮಿನಲ್ ಕೇಸ್ ಇರುವಂತ ನೋಡಿ ಸರ್, ನನಗೆ ನಾನು ಅಬ್ಜೆಕ್ಷನ್ ಇರ್ತಕ್ಕಂಥದ್ದು ವ್ಯಕ್ತಿ ಜೊತೆ ಕೂತಿದ್ದು ಅಪರಾಧ. ಪ್ರಮೋದ್ ಮುತಾಲಿಕ್ ಒಬ್ಬ ರಾಷ್ಟ್ರೀಯ ಹೋರಾಟಗಾರ, ಹಿಂದುತ್ವದ ಹೋರಾಟಗಾರ. ರಾಷ್ಟ್ರೀಯ ವಿಚಾರಗಳನ್ನ ಮಾತ್ರ ಪ್ರಮೋದ್ ಮುತಾಲಿಕ್ ರವರು ಹಿಂದುತ್ವದ ವಿಚಾರಗಳನ್ನ ಮಾತ್ರ ಇಟ್ಕೊಂಡು ಹೋರಾಟ ಮಾಡಿದ್ದಾರೆ. ಇವತ್ತು ಕೂಡ ಯಾವುದೇ ಕ್ರಿಮಿನಲ್ ಆಯ್ತು ಸರ್, ಯಾವುದೇ ಕ್ರಿಮಿನಲ್ ನೋಡಿ, ಪ್ರಮೋದ್ ಮುತಾಲಿಕ್ ಜಿ ಜೊತೆ ಅನೇಕ ದಲಿತರು ಇದ್ದಾರೆ, ಅನೇಕರಿದ್ದಾರೆ, ಅವ್ರ ಜೊತೆ ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ, ಅವ್ರ ಜೊತೆ ಓಡಾಡ್ತಕ್ಕಂಥವ್ರು ಇದ್ದಾರೆ. ಅವರು ಅನೇಕ ಮನೆಗಳ ದಲಿತರ ಮನೆಗಳಿಗೆ ಕೂಡ ಹೋಗಿದ್ದಾರೆ, ಅವ್ರ ಮನೆಗಳಿಗೆ ಹೋಗಿದ್ದಾರೆ, ದಲಿತರ ಮನೆಗಳಿಗೆ ಹೋಗಿದ್ದಾರೆ. ಚಡ್ಡಿ ಯಾವುದು? ಒಂದ್ ನಿಮಿಷ ಸರ್, RSS ಪ್ರಮೋದ್ ಮುತಾಲಿಕ್ ಹಾಕೋ ಚಡ್ಡಿ ಯಾವುದು? ಮೊನ್ನೆ ಲಿಂಗಸ್ಕೂರಲ್ಲಿ ಹೋಗಿ ದಲಿತ ಹುಡುಗರು ಸೇರಿಸಿ ನೀಲಿ ಚಡ್ಡಿ ಹಾಕಿ ತಿರುಗಿಸಿದ್ರು, ಇಡೀ ಪ್ರತಿಭಟನೆಗಳು ಬಂತ. ಇಂಥ ಕಾರಣದಿಂದನೇ ನೀವು ಒಳ್ಳೆ ವ್ಯಕ್ತಿ ವಿಚಾರ ಹಂಚಿಕೊಳ್ಳೋರು. ಉದಾಹರಣೆಗೆ ಒಂದು ಹೋಟ್ಲಲ್ಲಿ ಇದೀವಿ, ಇಲ್ಲಿ ಕೂತಿದೀವಿ, ಹೌದಾ? ಈ ಚರ್ಚೆ ಮುಗಿದ್ಮೇಲೆ ಹೊರಗೆ ಹೋದ್ಮೇಲೆ ಅಸ್ಪೃಶ್ಯತೆ ತಾನಾಗೆ ಇರ್ತದೆ, ಬರೀ ಮಾತನಾಗಲ್ಲ. ಪ್ರಾಕ್ಟಿಕಲಿ ನೋಡಿ, ನೀವು ಎಲ್ಲಿವರೆಗೂ ಈ ಒಂದು ಕಾಲಮಾನದಲ್ಲಿ ಬದಲಾಗ್ತಾ ಹೋಗ್ತಾ ಇರ್ತಕ್ಕಂಥ ಈ ವಿಷಯನ ತುಂಬಾ ನಾವು ಸೆನ್ಸಿಟಿವ್ ಆಗಿ ತಗೊಂಡು ಹೋಗ್ತಾ ಹೋಗ್ಬೇಕು. ಬದಲಾವಣೆ ಮಾಡೋದಕ್ಕೆ ನಮ್ಮ ಮನಸ್ಸು ಕೂಡ ಬಹಳ ಸ್ಪಷ್ಟವಾಗಿ ನಾವು ಒಪ್ಕೋತಾ ಹೋಗ್ಬೇಕು.
ಬದಲಾಗ್ತಕ್ಕಿಂತ ಪ್ರಪಂಚವನ್ನ ಮನಸ್ಸಿನಿಂದ ಬದಲಾವಣೆ ಅಲ್ಲ. ಬದಲಾವಣೆಯನ್ನು ಸ್ವಾಗತಿಸಬೇಕು ನೀವು. ಭೌತಿಕ ಬದಲಾವಣೆ ಇವತ್ತಿನ ದಿನ ಸಮಾಜದಲ್ಲಿ ಜನ ಬದಲಾಗ್ತಾ ಇದ್ದಾರೆ, ಜನ ಬದಲಾಗ್ತಾ ಇದ್ದಾರೆ. ಸರಿ, ಹೋಗ್ಲಿ. 100ಕ್ಕೆ 100 ನಾನು ಕಾಂಗ್ರೆಸ್ ಬದಲಾವಣೆಯ ಗಾಳಿಯನ್ನ ನೀವು ಸ್ವಾಗತ ಮಾಡಬೇಕು. ಇವತ್ತಿನ ಬದಲಾವಣೆ ಧಾರ್ಮಿಕ ದೇವಸ್ಥಾನ ಬದಲಾವಣೆ, ಗಣಪತಿ ಕಾರ್ಯಕ್ರಮ ಬದಲಾವಣೆ ಅಲ್ಲ. ಅದು ಒಂದೇ ಅಲ್ಲ. ಬದಲಾವಣೆ, ಬಟ್ಟೆಯಲ್ಲಿ ಬದಲಾವಣೆ, ಅದು ಒಂದೇ ಹೇಳ್ತಾ ಇಲ್ಲ. ಮನೆಯಲ್ಲಿ ಬದಲಾವಣೆ, ಒಂದೇ ದೇವಸ್ಥಾನದಲ್ಲಿ ಬದಲಾವಣೆ. ಮನುಷ್ಯನ ಮನುಷ್ಯರಾಗಿ ಯಾವಾಗ ಕಾಣ್ತೀರಿ ಅವತ್ತು ಭಾರತೀಯತೆ ಬರ್ತದೆ, ಅವತ್ತು ರಾಷ್ಟ್ರೀಯತೆ ಬರ್ತದೆ. ಇಲ್ಲ ಎಲ್ಲ ಆರ್ಡಿನರಿ ಕಾರ್ಯಕರ್ತರು ಕೂಡ ಉದಾಹರಣೆಗೆ ಫೈನಲ್ ಆಗಿ ಹೇಳ್ಬೇಕು. ಅವ್ರು ಏನಂದ್ರೆ ನೀವು ಚಂದ್ರು ಬದಲಿಗೆ ಕಾಂಗ್ರೆಸ್ನ ಅಧ್ಯಕ್ಷನ ಕರಿಬೇಕಿತ್ತು, ಚಂದ್ರು ಕರಿಬಾರ್ದಂತಲ್ಲ. ನಾನು ಯಾವುದೇ ಪಕ್ಷದಿಂದ ಬಂದಿರತಕ್ಕಂಥದ್ದಲ್ಲ. ನಾನು ಧರ್ಮದ ವಿಚಾರದಲ್ಲಿ ಮನೆಯ ಶಾಸಕರು ಬಂದಿರತಕ್ಕಂಥ ವಿಚಾರಗಳನ್ನ ನೀವು ಆ ಗಣೇಶ ಕಾರ್ಯಕ್ರಮವನ್ನ ಒಂದು ಭಕ್ತಿ ಪ್ರಧಾನ ಕಾರ್ಯಕ್ರಮಕ್ಕೆ ಇಷ್ಟೊಂದು ರಾಜಕೀಯ ಮಾಡಿದ್ರಲ್ಲ, ನನಗೆ ಬಹಳ ನೋವಿನ ಸಂಗತಿ ಇದು. ಅವರು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಬಂದಿರತಕ್ಕಂಥದ್ದನ್ನ ನೀವು ವಿರೋಧ ಯಾಕೆ ಮಾಡಿದ್ರಿ? ಇನ್ನೊಬ್ರು ಬರಿತಾ ಹೋಗ್ತಾರೆ, ಏನು ಶಾಸಕರಿಗೂ ಮತ್ತು ಪ್ರಮೋದ್ ಮುತಾಲಿಕರಿಗೂ ಮದುವೆ ಮಾಡಿಸ್ಬೇಕಿತ್ತು ಅಂತ ಹೇಳಿ ಎಂತ ಅವಹೇಳನ ಅಯೋಗ್ಯ ಮಾತುಗಳನ್ನ ಬಳಸ್ತಾರೆ. ಅವನೊಬ್ಬ ಮನುಷ್ಯನೇನ್ರಿ, ಅವನು ಯಾರೇ ಅಯೋಗ್ಯ ಬಳಸ್ತಕ್ಕಂಥ ಮಾತುಗಳನ್ನ ನಾನು ಅದನ್ನ ಖಂಡಿಸ್ತೀನಿ. ನಿಜವಾಗ್ಲೂ ಭಾವನಾತ್ಮಕವಾಗಿ ನೀವು ಮಾತಾಡ್ತಿರಲ್ಲ, ದೇವ್ರ ಹೆಸರಿನಾಗ ಮಾತಾಡ್ತಿರಲ್ಲ, ದಯಮಾಡಿ ವಿರೋಧಿ ನೋಡಿ. ನೀವು ನಾವು ಏನು ಮಾತನಾಡ್ತೀವೋ ಅದೇ ನಮ್ಮ ಜೀವನ, ನಮ್ಮ ಮಾತು ರುದ್ರಯ್ಯನವರೇ, ನಮ್ಮ ಮಾತೇ ಜೀವನ. ಇವರು ಬಿಜೆಪಿಗೆ ಹೋಗುವಂತದ್ದು ಸ್ಪಷ್ಟವಾಗಿ ಕಾಣ್ತಿದೆ. ಚಂದ್ರು 3 ವರ್ಷ ಹೋಗ್ಲಿ, ಅದು ಮಾತಾಡಿದ್ರಲ್ಲ, ಅದು ನೀವು ಚಂದ್ರು ಒಂದ್ ನಿಮಿಷ ನಾನು ಈಗಲೇ ಕೊಟ್ಬಿಡ್ತೀನಿ ಕ್ಲಾರಿಫಿಕೇಶನ್. ನೋಡಿ, ಮೊನ್ನೆ ಭಾಷಣದಲ್ಲಿ ನೀವು ಇದನ್ನ ಹೇಳಕ್ ಬರ್ತಾ ಇರೋದು, ನಾನು ಇವಾಗ ಇಲ್ಲಿ ಕಾಂಗ್ರೆಸ್ ಶಾಸಕಿಯಾಗಿ ಇಲ್ಲಿ ನಿಂತಿದ್ದೀನಿ, ಇನ್ನು 3 ವರ್ಷ ಚುನಾವಣೆಗಿದೆಯೋ SDPನೋ ಬಿಜೆಪಿನೋ ಅಥವಾ ನನ್ನ CPIನೋ ಇತರ ಪಕ್ಷನೋ ಅನ್ನೋ ಗೊಂದಲ ನಿಮಗೆ ಬೇಡ ಅಂದೇರೆ. ಅದು ಹೇಳಿರೋ ಉದ್ದೇಶ ಏನು? ನೀವು ಈಗಲೇ ಬಣ್ಣ ಕಟ್ತಾ ಇದ್ದೀರಿ, ಚಾಲ ಕಿತ್ಕೊಂಡು ಅವ್ರು ಬಿಜೆಪಿಗೆ ಹೋಗ್ತಿದ್ದಾರೆ ಅಂತ. ಕಾಂಗ್ರೆಸ್ ಕಾರ್ಯಕರ್ತರ ಮನಸ್ಸಲ್ಲಿ, ಅವರ ಬೆಂಬಲಿಗರ ಮನಸ್ಸಲ್ಲಿ ಶಾಲಾ ಕಿತ್ಕೊಳ್ಳಿ ಅವ್ರು ಬಿಜೆಪಿಗೆ ಹೋಗ್ತಾರೆ ಅನ್ನೋ ತಪ್ಪು ಕಲ್ಪನೆ ಮೂಡಬಾರ್ದು ಅನ್ನೋದಕ್ಕೋಸ್ಕರ ಆ ಕ್ಲಾರಿಟಿ ಕೊಟ್ಟಿದ್ದಾರೆ. ಮೋಟಮ್ ಅವರಿಗೆ ನೀವು ನೋಡಿದಂಗೆ ಇಲ್ಲ ಸರ್, ಮೋಟಮ್ ಅವರಿಗೆ 2 ಎಲೆಕ್ಷನ್ ಯಾವಾಗ ಬಿಜೆಪಿ ಅನ್ಯಾಯ ಆಯಿತು, ಆದ್ರೆ ಆ ತಾಯಿ ಅವತ್ತಿಂದ ಇವತ್ತು ತನಕ ಕಾಂಗ್ರೆಸ್ ಪಕ್ಷದಲ್ಲಿ ಒಂದ್ ನಿಮಿಷ ಇರಿ. ಶಾಸಕರು ಕೇಸರಿ ಶಾಲೆ ಹಾಕಿದ ಕೂಡಲೇ ಅವರು ಬಿಜೆಪಿಗೆ ಹೋಗಿದ್ದಾರೆ, RSS ಆಗಿರೋದ್ರ ಅಭಿಪ್ರಾಯ ಅಲ್ಲ, ನನ್ನ ಅಭಿಪ್ರಾಯ ಅಲ್ಲ. ಅವ್ರು ಹೋಗ್ಲಬಾರದು ಅನ್ನೋದು ನನ್ನ ವಾದ ಅಲ್ಲ. ಯಾರು ಯಾವ ಧರ್ಮನ ಸ್ವೀಕಾರ ಮಾಡ್ಬೋದು, ಯಾವ ಕಾರ್ಯಕ್ರಮಕ್ಕಾದ್ರೂ ಹೋಗ್ಬೋದು, ಯಾರು ದೇವರ ಪೂಜೆ ಮಾಡ್ಬೋದು, ಸಂವಿಧಾನದ ಮೂಲಭೂತ ಹಕ್ಕು. ಅದನ್ನ ಯಾರಿಗೂ ಪ್ರಶ್ನೆ ಮಾಡುವ ಹಕ್ಕಿಲ್ಲ, ನಮ್ಮ ತಕರಾರು ಅದಲ್ಲ. ನೀವು ಯಾವ ಧರ್ಮಕ್ಕಾದ್ರೂ ಸೇರಿ ಎಲ್ಲನೂ. ಆಮೇಲೆ ಎಲ್ಲೆಲ್ಲಿ ಮೂಲಭೂತವಾದ ಎಲ್ಲೆಲ್ಲಿ ಈ ಮೌಢ್ಯಗಳು ಬರ್ತದೆ ಅದನ್ನು ವಿರೋಧ ಮಾಡ್ತೀವಿ. ಆ ಮೌಢ್ಯದ ಮೂಲಕ ಜನರ ಮನಸ್ಸನ್ನು ಕೆಡಿಸೋ ಕೆಲಸ. ಒಂದ್ ನಿಮಿಷ ನಾನು ನಿಮ್ಮ ಹತ್ರ ನೇರ ಪ್ರಶ್ನೆ, ನನಗೆ ನೀವು ಎಕ್ಸ್ಪ್ಲನೇಷನ್ ಕೊಡ್ತೀರಿ, ಅದು ನಾನು ಆಮೇಲೆ ತಾಣ್ತೀನಿ. ಈಗ ನಾನು ನೇರ ಪ್ರಶ್ನೆಗೆ ಒಂದು ಉತ್ತರ ಕೊಡಬೇಕು. ಇವತ್ತು ನೀವು ಹೋರಾಟ ಮಾಡ್ತಾ ಇದ್ದೀರಿ, ನಾಳೆ ಬೆಳಗ್ಗೆ ನಿಮ್ಮ ಹೋರಾಟದ ಫಲವಾಗ 100 ಮನೆ ಗುಡಿಸಲು ಸಿಕ್ತು. ಅದರಲ್ಲಿ 20 ಜನ ಮನೆ ಗೃಹ ಪ್ರವೇಶ ಮಾಡಿದಿನ ಒಬ್ಬ ಸ್ವಾಮೀಜಿನೋ ಇಂಥ ಮುತಾಲಿಕ್ ಅಂತವ್ರನ್ನೇ ಕರೆದು ಹೋಮ ಮಾಡಿಸಿ ಒಳಗೆ ನುಗ್ತಾರೆ. ನಾನ್ ಕೊಡ್ಸಿದ ಜಾಗ, ನಾನ್ ಕೊಡ್ಸಿದ ಮನೆ, ನೀನ್ ಇದ್ ಮಾಡಬಾರ್ದು ಅಂತ ಹೊರಗೆ ಹೋಗ್ತೀರಾ, ಸಹಿಸ್ಕೊಂತೀರಾ? ಅಲ್ಲ ಸರ್, ಒಂದೇ ಪ್ರಶ್ನೆ. ತಕರಾರು ಮಾಡಲ್ಲ, ಕೇಳಿ, ನಾನ್ ತಕರಾರು ಮಾಡಲ್ಲ, ಅದು ಅವ್ರಿಗೆ ಬಿಟ್ಟಿರೋದು. ಹಂಗಿರೋದಿಗೆ ಶಾಸಕರಿಗೆ ಎಲ್ಲ ವರ್ಗದವರು ಎಲ್ಲ ಧರ್ಮದವರು ಕೊಟ್ಟಿದ್ದಾರೆ. ಅಲ್ಲ ರೀ, ನೀವು ಚಂದ್ರು, ನೀವೇನು ರಾಜಕೀಯ ಜ್ಞಾನ ಇಟ್ಟು ಮಾತಾಡ್ಬೇಕು. ನೀವು ಆರ್ಡಿನರಿ ಮನುಷ್ಯರಿಗೂ ಜವಾಬ್ದಾರಿ ರಾಜಕೀಯ ವ್ಯಕ್ತಿಗಳಿಗೂ ಸಂಬಂಧ ಬೇರೆ ಬೇರೆ ಇದೆ ಕಲ್ಪನೆ. ದಲಿತರ ಮನೆಯಾಗ ಒಂದ್ ನಿಮಿಷ ಕೇಳಿ, ದಲಿತರ ಮನೆ ಒಳಗಡೆ ನೀವು ಅಲ್ಲಿ ಬಿಡಿ, ಆ ಜನ ಬಿಡಿ, ದಲಿತ ಎಂಪ್ಲಾಯೀಸ್ ಆರ್ಥಿಕವಾಗಿ ಪ್ರಬಲರಾಗಿರುವಂತ ದಲಿತರ ಮನೆಯಲ್ಲಿ ಇವತ್ತು ಪೂಜೆ ಪುನಸ್ಕಾರಗಳು, ಹೋಮ ಹವನಗಳು, ಬ್ರಾಹ್ಮಣರ ಕರ್ಸೆ ಮಾಡೋದು. ಬರೀ ನೀವು ನಾವು ಹೇಳಿಲ್ಲ, ನಾವು MLA ದೇವ್ರ ಪೂಜೆ ಮಾಡಬಾರ್ದು ಅಂತ ಹೇಳಿಲ್ಲ. ಮೋಟಮ್ಮವರು ಸಣ್ಣ, ಇವ್ರು ನಯನ ಸಣ್ಣವರು, ಮೋಟಮ್ಮರ ಮನೆಯಲ್ಲಿ ಪೂಜೆ ಮಾಡಕ್ಕಾಗಿ ಬ್ರಾಹ್ಮಣರು ಇಟ್ಟು 3 ಹೊತ್ತು ಪೂಜೆ ಮಾಡ್ತಿದ್ರು. ನಾನು ಮೇಡಮ್ನ ಹತ್ರ ತಕರಾರು ಮಾಡಿದ್ವಿ. ನನ್ನ ಪ್ರಶ್ನೆ ಏನಂದ್ರೆ, ನಯನ್ ಅಂತವ್ರು MLA ಆಗ್ಲಿಕ್ಕೆ, ನಿಂಗೇನ್ ಅಂತವ್ರು MLA ಆಗ್ಲಿಕ್ಕೆ, ಕುಮಾರಸ್ವಾಮಿ MLA ಆಗ್ಲಿಕ್ಕೆ, ಮೋಟಮ್ಮನವ್ರು MLA ಆಗ್ಲಿಕ್ಕೆ ಅಂಬೇಡ್ಕರ್ ಹಾಕಿದ ಶ್ರಮ ಕಾರಣ, ಅಂಬೇಡ್ಕರ್ ತಂದ ಮೀಸಲಾತಿ ಕಾರಣ. ಹೌದಾ? ಒಪ್ಕೊಂತಿರಲಿಲ್ಲ? ನಿಮ್ಮ ಮೀಸಲಾತಿ ಜವಾಬ್ದಾರಿಗಳನ್ನ ನಿಯಮಗಳನ್ನ ಮೀರಿ ಹೋಗ್ಬೇಡಿ. ನೀವು ಅವ್ರ ಋಣದಲ್ಲಿ ಇದ್ದೀರಿ, ಅವ್ರ ಋಣ ತೀರಿಸಿ. ಯಾವುದೇ ದೇವಸ್ಥಾನಗಳ ಮೂಲಕ ಅಂಬೇಡ್ಕರ್ ಚೌಡಕೆರೆ ದೇವಸ್ಥಾನ ಪ್ರವೇಶ ಮಾಡಿದ ಕೂಡಲೇ ಸಮಾನತೆ ಬರಲಿಲ್ಲ. ಅವರು ದೇವಸ್ಥಾನದೊಳಗೆ ದೇವರಿದೆ ಅಂತ ಹೋಗ್ಲಿಲ್ಲ. ಒಂದು ಸಾಮಾಜಿಕ ನ್ಯಾಯದ ಕಲ್ಪನೆ ಭಾಗವಾಗಿ ದೇವಸ್ಥಾನಕ್ಕೆ ಹೋಗಿದ್ರು, ನೀರು ಮುಟ್ಟಿದ್ರು. ಅದು ಕೂಡ ಅದು ಹೋರಾಟ ಅಲ್ಲ. ನಾನು ನೀರು ಮುಟ್ಟೋದ್ರ ಮೂಲಕ ಪವಿತ್ರ ಆದಂತಲ್ಲ, ನೀರು ಮುಟ್ಟುವ ಹಕ್ಕಿದನ್ನುವ ಹಕ್ಕಿನ ಪ್ರತಿಪಾದನೆಯಾಗಿ ಮಾಡಿದರು. ಅಂಥವ್ರ ನೆರಳಲ್ಲಿ, ಅಂಥವ್ರ ಶ್ರಮದಲ್ಲಿ, ಅವರ ಆಲೋಚನೆಯಲ್ಲಿ, ಅವರ ಸಿದ್ಧಾಂತದಲ್ಲಿ ಬದುಕು ಕಟ್ಕೊಂಡ್ರಂತ ನಾವು
ಇವತ್ತು ನಾನೇನಾದರೂ ಮಾತಾಡಲಿಕ್ಕೆ, ನಾನು ಅಂಬೇಡ್ಕರ್ ಹುಟ್ಟಿದು ಹೋಗಿದ್ರೆ ನನಗೆ ಇವತ್ತು ಒಂದು ಎಜುಕೇಟೆಡ್ ವಿದ್ಯಾವಂತನಾಗಲಿಲ್ಲ, ಪುಸ್ತಕ ಓದಕ್ಕಾಗ್ತಿರಲಿಲ್ಲ, ತರ್ಕ ಮಾಡೋಕ್ಕಾಗ್ತಿರ್ಲಿಲ್ಲ. ದಲಿತರು ಮಾತಾಡಲಾರ್ದಂಥ ಪರಿಸ್ಥಿತಿಗಳಿದ್ದ ಕಾಲ ಅಂಬೇಡ್ಕರ್ ಒಬ್ಬ ವ್ಯಕ್ತಿ ದೇಶದಲ್ಲಿ ಹುಟ್ಟಿದಕ್ಕೆ ಇವತ್ತು ಈ ದೇಶದ ಎಲ್ಲ ಬರೀ ದಲಿತರಂತಲ್ಲ ಎಲ್ಲಾ ಜಾತಿಯ ಜನರು ಕೂಡ ನೆಮ್ಮದಿಯಿಂದ ಬದುಕಲಿಕ್ಕಾಗಿದೆ. ಅವರು ಹೆಸರ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡಿ ಇಲ್ಲಿ ಒಂದು ವೇದಿಕೆ ಮೇಲೆ ನಾನೊಬ್ಬ ದಲಿತೆ, ನಾನೊಬ್ಬ ಹಿಂದೂ ಅಂತ ಹೇಳಿದ್ರೆ ನನ್ನ ಪ್ರಶ್ನೆ ಕೇಳ್ತಾರೆ ನಾವು, ನಿಮ್ಮ RSS ಕಾರ್ಯಕ್ರಮ ನೀವು ಯಾರನ್ನ ಬೇಕಾದ್ರೆ ಕರಿತೀರಿ, ನಿಮ್ಮ ಸಂಘಟನೆ ಬೆಳಿಬೇಕು, ನೀವು ಅಭಿವೃದ್ಧಿ ಆಗ್ಬೇಕು, ದೇಶ ಹಿಂದೂ ರಾಷ್ಟ್ರ ಆಗ್ಬೇಕು ಅನ್ನೋ ಕಲ್ಪನೆಯಲ್ಲಿ ನಿಮ್ಮ ಚಟುವಟಿಕೆ ಮಾಡ್ತಾರೆ, ನಿಮ್ಮ ಪ್ರಯತ್ನ. ನಾವು ಜಾತ್ಯತೀತವಾದ, ಸಮಾಜವಾದ, ಸಮಾನತವಾದ, ಎಲ್ಲರೂ ದುಡ್ಡು ತಿನ್ನುವಂತ, ಎಲ್ಲರಿಗೂ ಹಕ್ಕುಗಳು ಸಿಗುವಂತ, ಮನುಷ್ಯರಾಗಿ ಬದುಕುವಂತ, ಮಾನವನಿಂದ ಮಾನವನೇ ಶೋಷಣೆ ಇಲ್ಲದ ಸಮಾಜ ನಿರ್ಮಾಣ ಆಗಬೇಕು ಅನ್ನೋದು ನಮ್ಮ ಹೋರಾಟ. ಹೌದಾ? ನೋಡಿ ನೋಡಿ ರುದ್ರೇನವರೇ, ಅವರು ವಾಪಸ್ ನೀವು ಮತ್ತೆ ಅದಕ್ಕೆ ಬರ್ತೀರಿ. ಅವರು ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೋಗೋದು, ಒಂದು ಧಾರ್ಮಿಕ ಸಭೆಗಳಲ್ಲಿ, ಅದು ಸಾರ್ವಜನಿಕ ಸಮಾರಂಭಕ್ಕೆ ಹೋಗೋದನ್ನ ನೀವು ಹೋಗ್ಬಾರ್ದು ಅಂತ ನಿಮ್ಮ ಮೂಲ ಉದ್ದೇಶನೇ ಹೇಳ್ತಾ ಇದ್ದೀರಿ. ಪದೇ ಪದೇ ವಾಪಸ್ ಹೇಳ್ತೀರಿ. ಇಲ್ಲ ಇಲ್ಲ, ಅಂಬೇಡ್ಕರ್ ಮೇಲೆ ಪ್ರಮಾಣ ವಚನ ಮಾಡಿ ನೋಡಿ, ಅಂಬೇಡ್ಕರ್ ನಮಗೆ ಐಕಾನ್ ಹೌದಲ್ಲ ನೋಡಿ. ಇಲ್ಲಿ ಈ ಸಲ ಅಂಬೇಡ್ಕರ್ ಹೋರಾಟದ ಪ್ರತಿಫಲ ಉಗ್ರಗಾಮಿ ಅಲ್ಲ, ಅಂಬೇಡ್ಕರ್ ನಮಗೆ ಉಗ್ರಗಾಮಿ ಅಲ್ಲ. ನೀವು ವಾಪಸ್ ತಗೊಳ್ಳಿ ರುದ್ರೇನವರೇ, ಈ ಮಾತು ಸರಿಯಲ್ಲ. ನೀವು ವಾಪಸ್ ತಗೊಳ್ಳಿ. ನೀವು ನಕ್ಸಲರ ಹೆಸರಿನಲ್ಲಿ ನೂರಾರು ಅಮಾಯಕ ಪೊಲೀಸರನ್ನ ಕೊಂದಿರ್ತಕ್ಕಂಥವರು ನೀವು, ಉಗ್ರಗಾಮಿಗಳು. ಈ ಅಮಾಯಕರ ಕೊಲೆಗಳನ್ನು ಮಾಡಿಸ್ತಕ್ಕಂಥವ್ರು ನೀವು. ನೀವು ಅಮರ್ ಮುತಾಲಿಕರ ಬಗ್ಗೆ ಹೇಳ್ಬೇಡಿ. ಅನೇಕ ಪೊಲೀಸರನ್ನ ಅಮಾಯಕರನ್ನ ಕೊಲಿಸ್ತಾ ಇದ್ದೀರಿ ನೀವು. ಅದು ನೀವು ಮಾಡ್ತಾ ಇರ್ತಕ್ಕಂಥದ್ದು ನೋಡಿ. ಎಷ್ಟು ಜನಕ್ಕೆ ನ್ಯಾಯ ಕೊಡ್ತಿದ್ದೀರಿ ನೀವು. ಚರ್ಚೆ ಬೇಡ, ನೀವು ಮಾಡಬೇಡಿ. ನಿಮ್ ಚರ್ಚೆ ಇದು. ಈಗ ನಯನಮೋಟಮ್ಮನವರು ಹೋಗಿದ್ದು ಸರಿನೋ ತಪ್ಪೋ ಅದು ಅವ್ರ ಪಕ್ಷ ತೀರ್ಮಾನ ಮಾಡುತ್ತೆ. ಅದ್ರ ಬಗ್ಗೆ ತೀರ್ಮಾನ ಪಕ್ಷ ಅಲ್ಲ, ಹಂಗೆ ಹೇಳ್ಬೇಡಿ. ಅವ್ರ ಪಕ್ಷದಲ್ಲ. ಇಲ್ಲ, ನೀವು ರ್ಯಾಂಡಮ್ ಇಂಟರ್ವ್ಯೂಷನ್ ಮಾಡ್ತೀರಿ ಗಣೇಶ್ ಅವರೇ. ಮತದಾರರು, ಮೂಡಿಗೆರೆಯ ಮತದಾರರಿಗೆ ಅಪಮಾನ ಮಾಡಬೇಕು. ಅವರು ಪಾರ್ಟಿಯವರು ಓಟ್ ಹಾಕಿದ್ರೆ ಮೂಡಿಗೆರೆಯವರಿಗೆ ತೀರ್ಮಾನ ಮಾಡಕ್ಕೆ 3 ವರ್ಷ ಬೇಕು. ನಯನಮೋಟಮ್ಮ ಸ್ಟೇಜಿಗೆ ಹೋಗಿದ್ದು ಸರಿನೋ ತಪ್ಪೋ ಅನ್ನೋದನ್ನ ಅತಿ ಶೀಘ್ರದಲ್ಲಿ ಅವ್ರ ಪಾರ್ಟಿನ ತೀರ್ಮಾನ ಮಾಡುತ್ತೆ. ಹಾಗೆ ನಾವು ಹೆಚ್ಚು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಡ. ನಾವು ನಿಮ್ಮನ್ನು ಕರೆದ ಉದ್ದೇಶ ಏನಂದ್ರೆ, ನಯನಮೋಟಮ್ಮನವ್ರು ಬಂದಿದ್ದು ಇಷ್ಟೆಲ್ಲ ರಾಜಕೀಯವಾಗಿ ಎಲ್ಲ ಬೆಳವಣಿಗೆ ಆಗ್ತಾ ಇದೆಯಲ್ಲ, ಇದು ಸಾರ್ವಜನಿಕರಿಗೆ ಅನುಕೂಲ ಆಗಲಿ, ಒಂದು ಕಾಮನ್ ಮ್ಯಾನಿಗೂ ಇದ್ರ ವಿಚಾರ ತಿಳಿಲಿ ಅಂತೇಳಿ ನೀವು 3 ಜನ ಚಿಂತಕರನ್ನ ಕರೆದಿದ್ವಿ. ಕೊನೆಯದಾಗಿ ಸಮಯ ಆಗ್ತಾ ಬಂದಿಲ್ಲ, ನಾನು ಮಾತು ಹೇಳಬೇಕು. ಜೇಡ್ರ ಬಲೆ ಅಂತ ನೀವು ಟೈಟ್ಲ್ ಚರ್ಚೆ ಮಾಡಿದ್ರಲ್ಲ, ಇದು ಜೇಡ್ರ ಬಲೆನೆ. ನಯನ್ ಅವ್ರನ್ನ ಯಾವುದೋ ಒಂದು ಪಾರ್ಟಿ ಬಲೆ ಹಾಕಿ ಹಿಡಿಲಿಕ್ಕೆ ಮಾಡಿರುವಂತ ಪ್ರಯತ್ನ. ಇದ್ರಾಗ ನಯನ ಸಿಕ್ಕಾಕೊಂಡಿರೋದಂತೂ ಸತ್ಯ. ಉದಾಹರಣೆಗೆ ಈ ಜೇಡರ ಬಲೆ ಒಳಗೆ ಬಿದ್ದವ್ರು ಬೇರೆಯವರಲ್ಲ, ನಮ್ಮ ಮೂಡಿಗೆರೆ ಕ್ಷೇತ್ರದ ಶಾಸಕಿಯಾದಂಥ ನಯನಮೋಟಮ್ಮನವರು. ಅವರ ಈ ಧೋರಣೆ ಇದೆಯಲ್ಲ, ಈ ಧೋರಣೆಯನ್ನ ನಾವಂತೂ ಒಪ್ಪೋದಿಲ್ಲ. ಯಾಕಂದ್ರೆ ಮೀಸಲು ಕ್ಷೇತ್ರ, ನಮ್ಗೆ ಜವಾಬ್ದಾರಿ ಇದೆ. ಅಂಬೇಡ್ಕರ್ ತತ್ವ ಸಿದ್ಧಾಂತಗಳು ಒಪ್ಪಿರೋರು ನಾವು. ಅವರು ದಲಿತರು ಅಂತ ಹೇಳಿದ್ದಾರೆ. ಆ ಕಾರಣದಾಗಿ ದಲಿತರಾಗಿ ಮನುಷ್ಯರಾಗಿ ಬದುಕ್ತಿರೋ ಕಾಲಘಟ್ಟದಲ್ಲಿ ಈ ರೀತಿ ಭಾಗವಹಿಸಿ ತಪ್ಪು ಅನ್ನುವ ಹಿನ್ನೆಲೆಯಲ್ಲಿ ಮಾತಾಡಿವಿ. ಸೊ ಜೇಡ್ರ ಬಲೆ ಒಳಗೆ ನಯನ ಬಿದ್ದಿದ್ದಾರೆ. ರಾಜಕೀಯವಾಗಿ ವಿಲವಿಲ ಒದ್ದಾಟ ಅಥವಾ ಇನ್ನೊಂದು ಯಾವುದೋ ಈ ಬಲೆಗೆ ಬಿದ್ದ ಹುಳ ಯಾವ್ದಕ್ಕೊಂದು ಆಹಾರ ಆಗ್ತದೆ, ಹಾಗೆ ನಯನ ಆಹಾರ ಆಗದೆ ಇರಲಿ. ಈ ತಪ್ಪುಗಳನ್ನ ಸರಿ ಮಾಡಿಕೊಳ್ಳಿ, ಸರಿಯಾದ ರಾಜಕೀಯ ತತ್ವ ಸಿದ್ಧಾಂತದ ಕಡೆಗೆ ಅವರು ಬರಲಿ. ವೈಯಕ್ತಿಕವಾಗಿ ನಯನಿಗೂ ನಮ್ಗೆ ಯಾವುದೇ ಜಗಳ ಇಲ್ಲ, ಆಸ್ತಿ ವಿಷಯದಲ್ಲಿ ಇಲ್ಲ, ಯಾವ ವಿಚಾರದಲ್ಲಿ ಇಲ್ಲ. ಆದ್ರೆ ಒಂದು ಸತ್ಯ ಗೊತ್ತಾಗಿದೆ ಏನಂದ್ರೆ, ನಾವ್ ಯಾವಾಗಲೂ ಭಾಷಣ ಮಾಡೋಕೆ ಮಾತಾಡ್ತಿದ್ವಿ ಸಾಫ್ಟ್ ಹಿಂದುತ್ವ, ಹಾರ್ಡ್ ಹಿಂದುತ್ವ, ಸಾಫ್ಟ್ ಹಿಂದುತ್ವ, ಹಾರ್ಡ್ ಹಿಂದುತ್ವ ಅಂತ. ಇವತ್ತು ಸಬಿತಾ ಈಗ ಒಂದು ರುದ್ರೇನರೇ ಅಲ್ಲ, ಇದು ಕ್ಲಾರಿಫಿಕೇಶನ್. ಜೇಡರ ಬಲೆಯಲ್ಲಿ ಇವತ್ತು ನಯನಮೋಟಮ್ಮ ಬಿದ್ದಿದ್ದಾರೆ, ಸಿಕ್ಕಾಕೊಂಡಿದ್ದಾರೆ ಅಂತ ಮಾತಾಡ್ತೀವಿ. ಮೂಡಿಗೆರೆ ರಾಜಕಾರಣ ಮೋಟಮ್ಮನ್ನ ಈಚೆಗೆ ತಗೊಂಡ್ರೆ ಈಗ ಕಳೆದ 2 MLAಗಳು ಕೂಡ ಜೊತೆಗೆ ಈ ವಿನೋದ್ ಅಂತವ್ರನ್ನು ಜೈಲಿಗೆ ಕಳಿಸಿ, ಚಂದ್ರು ಅಂತವ್ರನ್ನು ಜೈಲಿಗೆ ಕಳಿಸಿ, ಬೇರೆ ಬೇರೆ ಪಕ್ಷದಲ್ಲಿ ಗೆದ್ದು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಒಂದ್ ಕಡೆ ಸುಮ್ಮನೆ ಕೂತಾರೆ. ಹಾಗಾಗಿ ಈ ನಾಯಕರುಗಳು ಯಾವ ಪಕ್ಷಕ್ಕೆ ಹೋಗ್ತಾರೆ ಬಿಡ್ತಾರೆ ಅನ್ನೋದಕ್ಕೆ ನಮ್ಮಲ್ಲೇ ಉದಾಹರಣೆಗಳು ಪಕ್ಕ ಇದೆ, ಬೇರೆ ಬಿಟ್ಟು ಬಿಡಿ. ಹಂಗಿರುವಾಗ ಅವ್ರ ರಾಜಕೀಯ ದೃಷ್ಟಿ ಅವ್ರು ಏನು ಯೋಚನೆ ಮಾಡಿದಾರೋ ಅದೇನೇ ಇರಲಿ. ಓಕೆ ವಿನೋದ್ ಅವರೇ, ಕೊನೆಯದಾಗಿ ನನಗೆ ಇಡೀ ಈ ಮಾನ್ಯ ಶಾಸಕರು ಈ ಸಾರ್ವಜನಿಕ ಗಣಪತಿ ಕಾರ್ಯಕ್ರಮಕ್ಕೆ ಬಂದು ಅವರು ಹಿಂದುತ್ವದ ವಿಚಾರ, ಹಿಂದೂ ನಾನು ಹಿಂದೂ ಅಂತೇಳಿ ಹೇಳ್ಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಹೆಮ್ಮೆ ಇರ್ತಕ್ಕಂಥ ವಿಷಯನೇ. ಈ ಬದಲಾವಣೆ ಅಂತಕ್ಕಂಥದ್ದು ದೇಶದಲ್ಲಿ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ಅವರ ಪಕ್ಷ ಸಿದ್ಧಾಂತವನ್ನು ಅವ್ರು ಎಲ್ಲಿ ಬೇಕಾದ್ರೂ ಮಾಡ್ಕೊಳ್ಳಿ, ಅದು ನನಗೂ ಅದಕ್ಕೂ ಸಂಬಂಧ ಇಲ್ಲದೆ ಇರತಕ್ಕಂಥ ವಿಷಯ. ಮತ್ತೊಂದು ಮಾತನ್ನ ರುದ್ರಯ್ಯನವ್ರು ಹೇಳಿದ್ರು, ಈ ಯಾವುದೋ ಒಂದು ಪಕ್ಷ ಇವರನ್ನ ಜೇಡರ ಬಲೆ ಹಾಕಿ ಇಟ್ಕೊಂಡಿದೆ ಅಂತೇಳಿ. ನನಗೆ ಅನ್ಸಿರೋ ಪ್ರಕಾರ ನಾನು BJP ಪಕ್ಷಕ್ಕೆ
ನಾನು ಒಬ್ಬ ಕಾರ್ಯಕರ್ತನಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ನೋಡಿದಾಗೆ ಬಹಳಷ್ಟು ಜನ ಬಿಜೆಪಿ ಒಳಗಡೆ MLA ಆಕಾಂಕ್ಷಿಗಳಿದ್ದಾರೆ. ಆದ್ರಿಂದ ಆ ತರದ ಅವಶ್ಯಕತೆ ಬಿಜೆಪಿಗೆ ಇಲ್ಲ ಅಂತ ನನ್ನ ಮನೋಭಾವನೆ. ಹಾಗೇನೆ ಪ್ರಮೋದ್ ಮುತಾಲಿಕ್ ಬಗ್ಗೆ ತುಂಬಾ ಆದರಣೀಯರು. ನಾವು ಅವ್ರ ಜೀವಮಾನವನ್ನ ಇಡೀ ಹಿಂದುತ್ವದ ಹೋರಾಟಗಳಿಗೋಸ್ಕರ ಕಳೆದಿದ್ದಾರೆ. ನಾವು ಅನ್ಕೋಬಹುದು ಬಹಳಷ್ಟು ಕಡೆ ಏನಂತೇಳಿ, ಈ ಇಡೀ ಲವ್ ಜಿಹಾದ್ ಇರ್ಬೋದು, ಗೋಹತ್ಯೆ ನಿಷೇಧ ಅಂತ ಸಂದರ್ಭಗಳಲ್ಲಿ ಇರ್ಬೋದು, ಅಥವಾ ಬೇರೆ ಈ ಮುಸಲ್ಮಾನರ ಅನೇಕ ಕಡೆಗಳಲ್ಲಿ ದಾಳಿ ಇದೆ. ನಾನು ಎಲ್ಲರ ಮುಸಲ್ಮಾನರು ಅಂತ ಹೇಳಕ್ ಹೋಗೋದಿಲ್ಲ. ಬಹಳಷ್ಟು ಕಡೆಗಳಲ್ಲಿ ಎಲ್ಲಿ ಮೆಜಾರಿಟಿ ಇದ್ದಾರೋ ಅಲ್ಲಿ ನಮ್ಮ ಮೇಲೆ ಅನೇಕ ಕಡೆಗಳಲ್ಲಿ ಆಕ್ರಮಣಗಳಾಗ್ತಾ ಇರ್ತಕ್ಕಂಥದ್ದು, ಅಲ್ಲಿನ ವಾತಾವರಣನೇ ಬೇರೆ ಆಗಿದೆ. ಮನೆ ರುದ್ರಯ್ಯನವರಿಗೆ ನಾನು ಬಹಳ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಈ ವಿಷಯವಾಗಿ ಚರ್ಚೆ ಮಾಡಬೇಕು. ನಾನು ವೈಯಕ್ತಿಕವಾಗಿ ಕೂಡ ಇದನ್ನು ಚರ್ಚೆ ಮಾಡ್ತೀನಿ. ನನಗೆ ಬಹಳಷ್ಟು ಈ ವಿಷಯದ ಬಗ್ಗೆ ಆಸಕ್ತಿ ಉಟ್ಕೊಂಡಿದ್ದೆ. ಅವ್ರ ಜೊತೆ ಚರ್ಚೆ ಮಾಡಲೇಬೇಕು, ಈ ವಿಷಯಗಳನ್ನು ಅವ್ರಿಗೆ ಮನದಟ್ಟು ಮಾಡಿಸ್ಬೇಕು ಅಂತದ್ದು ಕೂಡ ನನ್ನ ಆಕಾಂಕ್ಷೆ ಕೂಡ ಆಗಿದೆ. ಅದರಿಂದ ಅವರ ಉದ್ದೇಶ ಇಲ್ಲಿವರೆಗೂ ಕೂಡ ಪ್ರಮೋದ್ ಮುತಾಲಿಕ್ ಅವರಿಗೆ ಕೋರ್ಟ್ ಎಲ್ಲೂ ಕೂಡ ಅಪರಾಧಿ ಅಂತೇಳಿ ಇವತ್ತಿನವರೆಗೂ ಶಿಕ್ಷೆ ನೀಡಲಿಲ್ಲ. ಅವರಿಗೆ ಏನು ಮೊಕದ್ದಮೆಗಳನ್ನ ಹೂಡಬೇಕು, ಆದ್ರೆ ಆ ಸಂದರ್ಭಗಳಲ್ಲಿ ಕ್ರಿಮಿನಲ್ ಕೇಸ್ಗಳು ಆಗಿದೆ, ಅವೆಲ್ಲವೂ ಕೂಡ ನ್ಯಾಯಾಲಯ ಅನೇಕ ಕಡೆಗಳಲ್ಲಿ ಅವು ಇತ್ಯರ್ಥ ಕೂಡ ಆಗಿದ್ದಾವೆ, ಎಲ್ಲವೂ ಬಿದ್ದು ಹೋಗಿದ್ದಾವೆ. ಅಂತ ಒಬ್ಬ ಶ್ರೇಷ್ಠ ವ್ಯಕ್ತಿ ಜೊತೆ ವೇದಿಕೆ ಹಂಚಿಕೊಂಡಿದ್ದು ತಪ್ಪು ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಮನೋಭಾವ 100ಕ್ಕೆ 100 ಸರಿಯಲ್ಲ ಅಂತಕ್ಕಂಥದ್ದು ನನ್ನ ಮನೋಭಾವ. ಕೊನೆಯದಾಗಿ ಚಂದ್ರು ಅವರೇ, ಈಗ ನಿಮ್ಮ MLA ಕಾಂಗ್ರೆಸ್ನವರು ಈಗ ಆ ವೇದಿಕೆಗೆ ಹೋಗಿದ್ದು ತಪ್ಪಾ ಸರಿನಾ, ಇದ್ರ ಬಗ್ಗೆ ಒಂದಷ್ಟು ಚರ್ಚೆ ನಡೀತು. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್? ಈಗೆಲ್ಲ ಚರ್ಚೆ ನಾವು ನೋಡಿದ್ವಿ, ವೀಕ್ಷಕರು ನೋಡಿದ್ದಾರೆ. ಆದರೆ ಎಲ್ಲರೂ ಒಂದು ಸ್ವಲ್ಪ ಬ್ರಾಡಾಗಿ ಥಿಂಕ್ ಮಾಡಬೇಕು. ಅಂದರೆ ಆಲೋಚನೆ ದೊಡ್ಡದಾಗಿ ಮಾಡಿ ಒಂದು ಥಿಂಕ್ ಮಾಡಬೇಕು. ಈಗ ಯಾರೇ ಆದ್ರೂ ತತ್ವ ಸಿದ್ಧಾಂತಗಳನ್ನ ನೆಲೆಗಟ್ಟುಗಳ ಮೇಲೇ ಪ್ರತಿಯೊಂದು ಪಕ್ಷಗಳು ನಿಂತಿರುತ್ತೆ. ನಮ್ಮ ಶಾಸಕರು ಅಷ್ಟೇ ಪಕ್ಷ ಮತ್ತು ಸಿದ್ಧಾಂತ ಈ ತತ್ವದ ಅಡಿಗಳೇ ಅವರು ಗಟ್ಟಿದ್ದಾರೆ ಅಂತೇಳಿ ನಾನು ಅವ್ರ ಪರವಾಗಿ ನಾನು ಇಲ್ಲಿ ಹೇಳ್ತೀನಿ. ಜೊತೆಗೆ ಮೊನ್ನೆ ಹೋದಂಥ ಕಾರ್ಯಕ್ರಮದಲ್ಲಿ ಅವರು ಹೋಗಿದ್ದು ಯಾವುದೇ ಕಾರಣಕ್ಕೂ ತಪ್ಪಲ್ಲ ಅಂತೇಳಿ ನನಗೂ ಅನಿಸುತ್ತೆ. ಅದು ಕೆಲವೊಂದು ಕಡೆ ಹೊರಗೇನು ಚರ್ಚೆ ಆಗಿದೆ. ಈಗ ಕಾಂಗ್ರೆಸ್ ಪಾರ್ಟಿಗೆ ಸರ್ ನಮಗೆ ಪಾರ್ಟಿ ಪರವಾಗಿ ಮಾತಾಡಬೇಕು ಅಂದರೆ ಎಲ್ಲ ಮತದಾರರ ಜೊತೆಗೆ ಏನು ಭಾರತೀಯ ಮುಸ್ಲಿಂ ಬಾಂಧವರಿದ್ದಾರೆ ಅವರು ಕೂಡ ಕಾಂಗ್ರೆಸ್ ಪಾರ್ಟಿಯ ಒಂದು ಹೆಗ್ಗಂಬ. ಪ್ರಮೋದ್ ಮುತಾಲಿಕ್ ಅವ್ರ ಜೊತೆ ಕೂತಿರೋದು, ವೇದಿಕೆ ಹಂಚ್ಕೊಂಡಿರೋದು ಎಲ್ಲೋ ಕೆಲವು ಮನಸ್ಸುಗಳಿಗೆ ನೋವು ಆಗಿರುತ್ತೆ. ಯಾಕಂದ್ರೆ ಕೆಲವೊಂದು ಹೇಳಿಕೆಗಳು, ಅವ್ರು ಕೊಟ್ಟಂಥ ಕೆಲವೊಂದು ಸ್ಟೇಟ್ಮೆಂಟ್ಗಳು ಇದು ಅವ್ರಿಗೂ ನೋವಾಗಿರುತ್ತೆ. ಆದರೆ ಕೆಲವೊಂದು ಕಡೆ ಅದನ್ನು ಕೂಡ ಅವರು ಸಮೇತ ಪ್ರಶ್ನೆ ಮಾಡ್ತಾ ಇಲ್ಲ. ಒಬ್ಬರು ಶಾಸಕರಾಗಿ ಎಲ್ಲ ಧಾರ್ಮಿಕ ಕಾರ್ಯಕ್ಕೂ ಹೋಗ್ಬೇಕಾಗತ್ತೆ ಅಂತ ಅವ್ರದ್ದು ಪ್ರತಿಪಾದನೆ ಇದೆ. ಮತ್ತೆ ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಹೋಗತಕ್ಕಂಥ ಅನಿವಾರ್ಯತೆ ನೈನಕ್ಕನಿಗೂ ಬಂದಿಲ್ಲ, ಕಾಂಗ್ರೆಸ್ಸಿಗೆ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ಗೂ ಅದನ್ನ ಸರ್ ಅಲ್ಲ, ನಾವೊಂದು ಹೇಳ್ಬಿಡ್ತೀವಿ, ಮಾತಾಡೋದು ಮಾಡಿದಿಲ್ಲ, ಪಲಾಯನ ಮಾಡಿ ನಮ್ಮ ಕಡೆ ಹೋಗಂತ ನಿಲುವು ನಮ್ಗೆ ಬಂದಿಲ್ಲ. ಈಗ ನೀವು ನೋಡ್ದಂಗೆನೆ ಸರ್ ಮೊಟ್ಟಮ್ಮರ ಬಗ್ಗೆ ಹೇಳಿದ್ರು, ನಯನ ಸಣ್ಣೋಳಿ ಜೊತೆಗೆ ಮೊಟ್ಟಮ್ಮರು ಪೂಜಪ್ಪ ಅವಾಗಿಂದ ಬಂದ್ರು ಅವ್ರಿಗೂ ಕೆಲವೊಂದು ರಾಜಕೀಯದಲ್ಲಿ ಅನ್ಯಾಯ ಆಗಿದೆ, ಮೋಸ ಆಗಿದೆ, 2 ಸತಿ ಮೋಸ ಆಗಿದೆ. ಆದ್ರೆ ಅಂತ ತಾಯಿನೇ ಬೇರೆ ಕಡೆ ಪದಾರ್ಪಣೆ ಮಾಡ್ದಲ್ಲಿದ್ದವಾಗ ಮಗಳು ಹೋಗ್ತಾಳೆ ಅನ್ನೋದು ಅದನ್ನ ಸುತಾರಾಮ ಒಂದು ಕ್ಷಣಕ್ಕೂ ಆ ರೀತಿ ಆಲೋಚನೆ ಮಾಡೋದು ನಮ್ದು ತಪ್ಪಾಗತ್ತೆ. ಅವರು ಕಾರ್ಯಕ್ರಮದ ಕಾರ್ಯಾಧ್ಯಕ್ಷರಾಗಿ ಅಲ್ಲಿಗೆ ಹೋಗಿದ್ದಾರೆ, ಅಲ್ಲಿಗೆ ಏನು ಗೌರವ ಸಲ್ಲಿಸಬೇಕು ಅದನ್ನು ಸಲ್ಲಿಸಿದ್ದಾರೆ. ಬೇರೆ ಯಾವುದೇ ಧರ್ಮದವರು ಕರೆದ್ರು ಕೂಡ ಅವ್ರು ಅಲ್ಲಿಗೆ ಹೋಗ್ತಾರೆ. ಇದರಲ್ಲಿ ಅವರು ನಿಲುವು ಕರೆಕ್ಟ್ ಆಗಿದೆ. ಜೊತೆಗೆ ಅವ್ರ ನಿಲುವು ಸರಿ ಇಲ್ಲ ಅಂದ್ರೆ ಪಕ್ಷ ಏನ್ ತೀರ್ಮಾನ ಕಾಣಬೇಕು ಅದನ್ನು ಕಾಣುತ್ತೆ. ಈಗ ಅವ್ರ ನಿಲುವು ಸರಿ ಇದೆ ಅನ್ನೋದಕ್ಕೋಸ್ಕರನೇ ನಾವೆಲ್ಲ ಹೌದು ಅಂತ ಹೇಳ್ತೀವಿ. ಇಲ್ಲ ನಾವು ವಿರೋಧ ಮಾಡ್ತೀವಿ, ನಾವು ಬಿಜೆಪಿನ ಖಂಡಿತವಾಗ್ಲೂ ವಿರೋಧ ಮಾಡ್ತೀವಿ ಸರ್. ನಾವು ಬಿಜೆಪಿನ ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ. ನಾನು ಅವ್ರ ಒಳಗಿದ್ದಿರ್ಬೋದು, ನಾನು ಬಿಜೆಪಿನ ಒಪ್ಪಲ್ಲ, ಸಂಘ ಪರಿವಾರ ನಾನು ಒಪ್ಪಲ್ಲ. ಅದ್ರ ಧರ್ಮ ಅಂತಕ್ಕಂಥದ್ನ ನಾನು ಹೋಗ್ತೀನಿ, ಅದನ್ನೊಂದು ಹೇಳಬಲ್ಲೆ ನಾನು. ಯಾಕಂದ್ರೆ ಬಿಜೆಪಿ ಜೊತೆ ಕೈ ಜೋಡಿಸಂತ ಅನಿವಾರ್ಯತೆ ಕಾಂಗ್ರೆಸ್ಗೆ ಖಂಡಿತವಾಗ್ಲೂ ಬಂದಿಲ್ಲ. ಇವತ್ತು ಬಿಜೆಪಿಯವರು ದಳದಂತ ಅವ್ರನ್ನ ದಳದವ್ರನ್ನ ಅಷ್ಟೇ ಜಾತ್ಯತೀತ ಪಕ್ಷ ಅಂತಾರೆ, ಅಂತವ್ರನ್ನ ಒಟ್ಕೊಡ್ಸ್ಕೊಂಡು ಚುನಾವಣೆ ಮಾಡ್ತೇವೆ ಹೊರತು ಕಾಂಗ್ರೆಸ್ಸಿಗೆ ಅಂತ ದುರದೃಷ್ಟ ಬಂದಿಲ್ಲ. ನಮ್ಮ ಶಾಸಕರಿಗೆ ಆ ಪರಿಸ್ಥಿತಿ ಬರಲ್ಲ. ಅವ್ರ ಬೆನ್ನಿಂದಗಡೆ ಏನ್ ಕ್ಷೇತ್ರದ ಮತದಾರ ಇದ್ರು ಅವರೆಲ್ಲ ಬೆನ್ನಿಂದನೇ ಇರ್ತಾರೆ. ಅವರ ಶಕ್ತಿ ಇನ್ನೂ ಜಾಸ್ತಿ ಆಗುತ್ತೆ ಅಂತೇಳಿ ನನಗನ್ಸುತ್ತೆ. ಅವರ ನಡೆ ಕರೆಕ್ಟ್ ಇದೆ, ಅವ್ರ ನಡೆ ಜೊತೆ ನಾವಿದ್ದೀವಿ. ರಾಜಕೀಯ ಚರ್ಚೆ ರಾಜ್ಯ ಮಟ್ಟದಲ್ಲಿ ಟಿವಿಗಳಲ್ಲಿ ಶುರುವಾಗಿದೆ. ಇದು ಮೂಡಿಗೆರೆ ಅವಿನ್ ಟಿವಿಲಿ ನಡೆದ ಸಣ್ಣ ಚರ್ಚೆ ಅಲ್ಲ, ಇದು ಸಣ್ಣ ವಿಷಯವೂ ಅಲ್ಲ. ಹಾಗಾಗಿ ಇಡೀ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಟೇಬಲ್ಗೆ ಹೋಗಿದೆ. ಈಗ ಚಂದ್ರು ಏನು ಹೇಳಿದಾರಲ್ಲ, ಈ ವಿಷಯಗಳನ್ನು ಕಾದು ನೋಡಿ ವಾಟ್ ಇಸ್ ರಿಸಲ್ಟ್ ಅಂತ ಹೇಳಿ. ಯಾಕಂದ್ರೆ ಈ ತೀರ್ಮಾನ ನಮಗೆ ಈ ಚರ್ಚೆಗೆ ಬಂದಿದ್ದೀವಿ. ಆಮೇಲೆ ಇನ್ನೊಂದು ವೀಕ್ಷಕರಿಗೆ ಹೇಳಬೇಕಾಗಿದೆ ಏನಂದ್ರೆ, ಯಾವುದೇ ಪಕ್ಷದಲ್ಲಿ ಇರ್ಬೋದು ನಾವು, ಯಾವುದೇ ಸಿದ್ಧಾಂತದಲ್ಲಿ ಇರ್ಬೋದು ನಾವು, ಆದರೆ ನಮ್ಮದು ಶ್ರೇಷ್ಠ ನಿಮ್ಮದು ಕನಿಷ್ಠ ಅನ್ನೋ ವಾದ ಅಲ್ಲ. ಸರಿ ತಪ್ಪುಗಳು ಜನ ನಿರ್ಧಾರ ಮಾಡೋದು. ಸತ್ಯ ಜನಕ್ಕೆ ಹೋಗ್ಲಿ ಅನ್ನೋ ಕಾರಣಕ್ಕಾಗಿ ನಾವು 3 ಜನ ಬೇರೆ ಬೇರೆ ವಿಚಾರದಲ್ಲಿ ಇದ್ದರೂ ಕೂಡ ಅವ್ರ ವಾದ ಅವ್ರಿಗೆ, ನಮ್ಮ ವಾದ ನಮಗೆ. ಆದರೆ ಸಮಾಜದಲ್ಲಿ ಮೂಡಿಗೆರೆಯಲ್ಲಿ ನನ್ನ ನಿರೀಕ್ಷೆ ಏನಂದರೆ, ಈಗ ವಿನೋದ್ ಅವರು ಹೇಳಿರೋದ್ರಿಂದ ಬಹುಶಃ ಮುಂದಿನ 1 ವರ್ಷದ ಒಳಗಡೆ ಏನಾದರೂ ಬದಲಾವಣೆ
ಮೂಡಿಗೆರೆಗೆ ವಿನೋದರ ಕಡೆಯಿಂದ ಆಗಲಿ ಅಂತ ಆಶಿಸ್ತೀನಿ. ಆಮೇಲೆ ನಿಮ್ಮೆಲ್ಲರ ಕಡೆಯಿಂದಲೂ ಆಗ್ಬೇಕದು. ಇಡೀ ಸಮಾಜದ ಬದಲಾವಣೆ ಒಟ್ಟುಗೂಡಿದ್ರೆ ಒಬ್ಬನಿಂದ ಅಲ್ಲ, ಎಲ್ಲ ಇಡೀ ಸಮಾಜ. ನೀವು ಇದನ್ನೇ ವಿರೋಧ ಮಾಡ್ತೀರಿ, ಶಾಸಕರು ಬಂದಿರ್ತಕ್ಕಂಥದನ್ನೇ ವಿರೋಧ ಮಾಡ್ತೀರಿ, ಇನ್ನು ಬದಲಾವಣೆ ಹೇಗೆ ನಿರೀಕ್ಷೆ ಮಾಡ್ತೀರಿ? ನೀವು ಅದನ್ನೆಲ್ಲ ಬಿಡಿ. ಇವಾಗ ಹೇಳಿ ಅವ್ರು ಹೋಗಿರ್ತಕ್ಕಂಥದ್ದು ಸರಿ, ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸರಿ ಅಂತ ಒಪ್ಕೊಳ್ಳಿ, ಬದಲಾವಣೆ ನಿರೀಕ್ಷೆ ಆಗುತ್ತೆ. 5 ವರ್ಷ ಹೋರಾಟದಲ್ಲಿದ್ದು ದೇಶದ 25 ರಾಜ್ಯಗಳನ್ನ ಸುತ್ತಿ ನೋಡಿ ಬಂದಿದ್ದೀನಿ. ನಮ್ಮ ದಲಿತರ ಸ್ಥಿತಿಗತಿ, ಜನರ ಜೀವನ, ಅಸ್ಪೃಶ್ಯತೆ, ನಾನು ಯಾವುದೋ ಪುಸ್ತಕ ಹೋಗಿ ಮಾತಾಡ್ತಿಲ್ಲ, ಪಕ್ಕಾ ಪ್ರಾಕ್ಟಿಕಲಿ ಜೀವ ಇರೋ ತನಕ ಜನರ ಜೊತೆ ಇದ್ದು ಹೋರಾಟ ಮಾಡೋರು. ಓಕೆ ಸರ್, ಆ ಕಾರಣಕ್ಕಾಗಿ ಈ ಮಾತು ಮಾತಾಡಿ. ಓಕೆ, ನಾವೀಗ ಅವಿನ್ ಟಿವಿ ಅವರು ಒಂದು ಗ್ರಾಮೀಣ ಪ್ರದೇಶದ ಒಂದು ತಾಲೂಕಿನಲ್ಲಿ ಇಂಥದ್ದೊಂದು ಘಟನೆ ನಡೀತಲ್ಲ, ಇದನ್ನು ಒಂದು ಬಹಳ ಕಷ್ಟವಾಗಿ ಬೇಡ, ಸರಳವಾಗಿ ಜನಗಳಿಗೆ ತಿಳಿಸೋಣ ಅನ್ನೋ ಒಂದು ಕಾರ್ಯಕ್ರಮನ ಮಾಡಿದ್ವಿ. ನಮ್ಮ ಅವಿನ್ ಟಿವಿ ಕಾರ್ಯಕ್ರಮ ಮಾಡಿದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಲ್ಲ, ಒಳ್ಳೆ ಕಾರ್ಯಕ್ರಮ, ಒಳ್ಳೆ ಚರ್ಚೆ, ಇನ್ನಷ್ಟು ವಿಶಾಲವಾದ ಚರ್ಚೆ ಆಗಬೇಕು. ಆಮೇಲೆ ಬರೀ ಗಣಪತಿ ಕಾರ್ಯಕ್ರಮ, ದೇವ್ರ ಕಾರ್ಯಕ್ರಮ ಕೂಡ ಚರ್ಚೆ ಮಾಡಿದರೆ ಆಗೋದಿಲ್ಲ. ಇಲ್ಲಿ ದೊಡ್ಡ ಮಟ್ಟದ ಭೂ ಹಗರಣಗಳು ನಡೆದಿದೆ, ಮನೆ ಇಲ್ಲ, ಜನ ಅನ್ಯಾಯದಲ್ಲಿ ಬದುಕ್ತಿದ್ದಾರೆ, ಶೋಷಣೆಗಳು ಬದುಕ್ತಿದ್ದಾರೆ, ಹಬ್ಬ ಹರಿದಿನದಲ್ಲಿ ನಡೀತಾ ಇದೆ. ಆಮೇಲೆ ಅತ್ಯಾಚಾರಗಳಾಗ್ತಿದೆ, ಕೊಲೆಗಳು ಆಗ್ತಿದ್ದಾವೆ, ಇವೆಲ್ಲ ಮುಚ್ಚಿ ಹೋಗ್ತಿದ್ದಾವೆ. ಇಲ್ಲಿ ಮಲೆನಾಡು ಭಾಗದಲ್ಲಿ ಜನ ಮಳೆ ಗಾಳಿ ಚಳಿಗೆ ಮಳೆ ಇಲ್ದನ್ನು ಒದ್ದಾಡ್ತಿದ್ದಾರೆ. ಅದ್ರ ಬಗ್ಗೆ ದೀರ್ಘವಾದ ಚರ್ಚೆ ಹಲವಾರು ಸಲ ನಾವು ಮಾಡಿಲ್ಲ ಅಂತಲ್ಲ, ಆದರೆ ಅದಕ್ಕೆ ಏನು ಒತ್ತು ಕೊಡಬೇಕು. ದೇವ್ರ ಕಾರ್ಯಕ್ರಮ ಯಾವ ಕೊರೋನಾ ಟೈಮಲ್ಲಿ ಗಣಪತಿನೂ ಇರಲಿಲ್ಲ, ಆಂಜನೇಯನೂ ಇರಲಿಲ್ಲ, ರಾಮನೂ ಇರಲಿಲ್ಲ, ಸೀತನೂ ಇರಲಿಲ್ಲ, ಹೌದಾ? ಎಲ್ಲ ದೇವಸ್ಥಾನಕ್ಕೆ ಬೀಗ ಬಿದ್ದಿತ್ತು. ದೇವರುಗಳ ಮೂಲಕ ಸಮಾನತೆ ತರೋ ವಾದ ಇದೆಯಲ್ಲ, ಅದು ಮೊಣಕೈಗೆ ತುಪ್ಪ ಹಚ್ಚೋ ಕೆಲಸ. ಪಕ್ಕ ಪ್ರಾಕ್ಟಿಕಲ್ ವರ್ಕು, ಭೂಮಿ ಪ್ರಶ್ನೆ ಸಾಮಾಜಿಕ ಬದಲಾವಣೆಯ ಚಟುವಟಿಕೆಯಿಂದ ಆಗಲಿ ಅನ್ನೋದು ನನ್ನ ಆಶಯ. ಓಕೆ, ಈಗ ವಿನೋದರೇ, ಈ ಒಂದು ಚರ್ಚೆನ ನಾವು ಅವಿನ್ ಟಿವಿ ಮುಖಾಂತರ ಹೇಳಿ ಸರಳವಾಗಿ ಜನಗಳಿಗೆ ಅರ್ಥ ಆಗಲಿ ಅನ್ನೋದಕ್ಕಾಗಿ ನಿಮ್ಮನ್ನು ಕರೆದಿದ್ವಿ. ನಮ್ಮ ಈ ಚರ್ಚೆ ಅವಿನ್ ಟಿವಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನಿಜ, ತುಂಬಾ ಈ ಸಂದರ್ಭಗಳಲ್ಲಿ ಬಹಳಷ್ಟು ಜನರುಗಳಿಗೆ ಗೊಂದಲ ಇತ್ತು. ಒಬ್ಬರು ಶಾಸಕರಾದವರು ಎಷ್ಟೊಂದು ಒಂದು ಬಂಧನ ಇದೆ, ಇವರು ಎಷ್ಟೊಂದು ಇವರಿಗೆ ಅಂಕುಶ ಹಾಕ್ತಾರೆ, ಅವ್ರು ಅಲ್ಲಿ ಹೋಗ್ಬಾರ್ದು, ಇವ್ರು ಇಲ್ಲಿ ಹೋಗ್ಬಾರ್ದು, ಇವರು ಮುಸಲ್ಮಾನರಿಗೆ ಕೆಲಸ ಮಾಡಬೇಕು ಅಥವಾ ದಲಿತರಿಗೆ ಕೆಲಸ ಮಾಡಬೇಕು, ಇಂಥವ್ರಿಗೆ ಕೆಲಸ ಮಾಡಬೇಕು ಅಂತಕ್ಕಂಥ ಸಂಕುಚಿತ ಮನೋಭಾವನ ಇಟ್ಕೊಂಡಿದ್ದೀರಿ ಅಂತಕ್ಕಂಥದ್ದನ್ನ ನಿಮ್ಮ ಈ ಒಂದು ವಾಹಿನಿ ಮುಖಾಂತರ ಜನಗಳ ಮುಂದೆ ತೆರೆದಿಟ್ಟಿದ್ದೀರಿ. ನನಗೂ ಅನ್ಸುತ್ತೆ ಇದ್ರ ಒಳಗಡೆ ಇಷ್ಟೊಂದು ವಿಶಾಲವಾಗಿ ಚರ್ಚೆ ಮಾಡ್ಬೇಕಿತ್ತು. ನಾವೀಗ ಪ್ರಮೋದ್ ಮುತಾಲಿಕರು ಅಂತ ಒಬ್ಬ ಹಿಂದುತ್ವದ ಹೋರಾಟಗಾರನ ಬಗ್ಗೆ ನಾವು ಎಷ್ಟೊಂದು ಕೆಟ್ಟ ಕೀಳು ಮಟ್ಟದ ಅನೇಕ ಭಾವನೆಗಳನ್ನು ಹೊಂದಿರತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಅವೆಲ್ಲವನ್ನು ಕೂಡ ಚರ್ಚೆ ಆಗಬೇಕಿತ್ತು ಅಂತಕ್ಕಂಥದ್ದು ಒಳ್ಳೆ ಒಂದು ಅನುಗುಣ ಮಾಡ್ಕೊಟ್ಟಿದ್ದೀರಿ. ಇದ್ರ ಒಳಗಡೆ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಓಕೆ, ಚಂದ್ರಗೌಡ, ನೀವು ಈ ಅವಿನ್ ಟಿವಿಲಿ ಕರೆದು ನಾವು ಚರ್ಚೆ ಮಾಡಿದ್ದೀವಿ, ಏನು ಅನ್ನಿಸ್ತು ಸರ್? ಸರ್, ಒಂದು ಒಳ್ಳೆ ಚರ್ಚೆ ಇದೆ. ಯಾಕಂದರೆ ಜನತೆಗೆ ಗೊತ್ತಾಗಬೇಕು ಏನಾಗ್ತಿದೆ, ಸರಿ ತಪ್ಪು. ವಾದ ವಿವಾದ ಆಗದಲ್ಲೇ, ಹಿರಿಯರು ಹೇಳ್ದಂಗೆ ವಾದ ವಿವಾದ ಆಗದಲ್ಲೇ ಒಂದು ಸಂದೇಶ ಹೊರಡಕ್ಕೆ ಸಾಧ್ಯ ಇಲ್ಲ. ಆ ಸಂದೇಶನ ಹೊರಡಿಸ್ಲಿಕ್ಕೆ ಇನ್ನು ಈಗ ಚರ್ಚೆ ಇಷ್ಟಾಗಿದೆ, ಈ ಚರ್ಚೆ ಬಗ್ಗೆ ಮತ್ತೆ ಹೊರಗಡೆ ಚರ್ಚೆ ಆಗುತ್ತೆ. ಅದರಲ್ಲಿ ಅವ್ರು ಯಾವುದೋ ಒಂದು ಕ್ಲಾರಿಟಿಗೆ ಬರ್ತಾರೆ, ಯಾವ್ದು ಸರಿ ಯಾವ್ದು ತಪ್ಪು ಅಂತ. 100 ಮನಸ್ಸು ಸರಿ ಅಂತ ಬಂದರೆ 20 ಮನಸ್ಸು ತಪ್ಪು ಅಂತ ಬರ್ತಾರೆ. ಆ ಚರ್ಚೆನ ಮಾಡಲಿಕ್ಕೆ ಇವತ್ತು ಅವಿನ್ ಟಿವಿ ಒಂದು ವೇದಿಕೆಯನ್ನು ಮಾಡಿಕೊಡ್ತು. ಆದರೆ ಇದರಲ್ಲಿ ಕೆಲವೊಂದು ವಿಚಾರಗಳನ್ನು, ತುಂಬ ಮುಖ್ಯವಾದ ಅಂಶಗಳನ್ನ ಜನಕ್ಕೆ ಇವತ್ತು ನಾವು ತಲುಪಿಸಿದ್ದೀವಿ. ಒಬ್ಬರು ಶಾಸಕರಿಗೆ ಜವಾಬ್ದಾರಿ ಎಷ್ಟಿರುತ್ತೆ, ಯಾವ ರೀತಿ ಈಗಲೇ ವಿನೋದರು ಹೇಳಿದಂಗೆ ಪಾರ್ಟಿಯ ಒಳಗಡೆ ಎತ್ಕೊಂಡೆ ಅಥವಾ ಒಂದು ವಿರೋಧ ಪಕ್ಷದವರು ಒಬ್ಬ ಆಡಳಿತ ಪಕ್ಷದ ಶಾಸಕರನ್ನ ಯಾವುದ್ಯಾವುದ್ರಲ್ಲೆಲ್ಲ ಸಿಗಿಸ್ಬೋದು, ಯಾವುದ್ಯಾವುದ್ರಲ್ಲೆಲ್ಲ ಅವ್ರನ್ನ ತೇಜೋವಧೆ ಮಾಡ್ಬೋದು ಅಂತಕ್ಕಂಥದ್ದು ಇದು ಸ್ಪಷ್ಟವಾಗಿ ಜನಕ್ಕೆ ಹೋಗಿರುತ್ತೆ. ಇದು ಅಂಥ ವಿಚಾರ ದೊಡ್ಡ ವಿಚಾರನೇ ಅಲ್ಲ. ಬಟ್ ಇದನ್ನು ಮಾಡಿದಂದ್ರೆ ಶಾಸಕರು, ಮಹಿಳಾ ಶಾಸಕರಾಗಿ ಅವ್ರ ಏಳಿಗೆ ತುಂಬ 2 ವರ್ಷದಲ್ಲಿ ತುಂಬ ಏಳಿಗೆ ಚೆನ್ನಾಗಿದೆ, ಕ್ಷೇತ್ರನ ಅಭಿವೃದ್ಧಿ ಮಾಡ್ತಿದ್ದಾರೆ, ತುಂಬ ಮುಂದುವರಿತಾರೆ, ರಾಜಕೀಯ ಭವಿಷ್ಯ ಗಟ್ಟಿಯಾಗತ್ತೆ. ಇವ್ರನ್ನ ಈಗಲೇ ಈ ಸ್ಪೀಡ್ ಕಟ್ ಮಾಡ್ಬೇಕು ಅನ್ನೋಕ್ಕೆ ವಿರೋಧ ಪಕ್ಷಗಳು ಕೆಲವೊಂದು ಬೇಕು ಅಂತೇಳಿ ಕೆಲವೊಂದು ಪೋಸ್ಟ್ಗಳನ್ನ ಹಾಕಿ ಅವ್ರನ್ನ ತೇಜೋವಧೆ ಮಾಡಂತ ಇದು ಮಾಡಿದ. ವಿರೋಧ ಪಕ್ಷದ ಮಾತುಗಳಿಗೆ ನಾವು ಯಾವುದೇ ಕಾರಣಕ್ಕೂ ತಲೆನೂ ಕಡಿಸ್ಕೊಳ್ಳೋಣ. ಯಾಕಂದ್ರೆ ಅವ್ರು ಯಾವತ್ತು ನಮ್ಮ ಜೊತೆ ನಿಲ್ಲೋರು ಅಲ್ಲ, ನಮಗೆ ಮತ ಕೊಡೋರು ಅಲ್ಲ ಅಂತೇಳಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ವೀಕ್ಷಕರೇ, ಒಂದೇ ಲಾಸ್ಟ್ ಮಾತು, ವೀಕ್ಷಕರೇ, ಇದರಲ್ಲಿ ಯಾರೆಲ್ಲ ಈ ವಿಷಯ ಏನಿದೆ ಶಾಸಕರು ಮನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಅದನ್ನ ಟೀಕೆ ವಿಮರ್ಶೆ ಮಾಡುವ ಹೆಸರಿನಲ್ಲಿ ಅಸ್ಥಿರವಾಗಿ, ಅಸಹ್ಯವಾಗಿ ತೇಜೋವಧೆ ಮಾಡಬೇಡಿ. ನಿಮ್ಮ ಹೋರಾಟ ರಾಜಕೀಯ ಹೋರಾಟ ಇರಲಿ, ನಿಮ್ಮ ಚರ್ಚೆ, ನಿಮ್ಮ ವಿಮರ್ಶೆ ಅವ್ರನ್ನ ಸರಿಪಡಿಸೋ ರೀತಿಯಲ್ಲಿ ಇರಲಿ. ಯಾವುದೇ ವ್ಯಕ್ತಿಯನ್ನ ವೈಯಕ್ತಿಕವಾಗಿ ನಿಂದನೆ ಮಾಡಿ ನಾವು ಸಾಧಿಸೋದೇನಿಲ್ಲ. ಆ ಕೆಲಸ ಯಾರೇ ಮಾಡಿದ್ರು ನೀವು ಅಯೋಗ್ಯರಾಗ್ತೀರಿ, ಅವಿವೇಕಿಗಳಾಗ್ತೀರಿ. ಈ ಟೀಕೆಗಳನ್ನ, ಈ ರೀತಿ ಚರ್ಚೆಗಳನ್ನ ಮಾಡಬಾರ್ದು ಅನ್ನೋದು ನನ್ನ ಕಳಕಳಿಯ ಬೆಲೆ. ಓಕೆ, ಪ್ರಿಯ ವೀಕ್ಷಕರೇ, ಇದುವರೆಗೂ ನೋಡಿದ್ರಿ ಸುಮಾರು 1.5 ಗಂಟೆ ಒಂದು ಸಮಾನ ಮನಸ್ಕರ ಚರ್ಚೆ. ಇದು ಇಲ್ಲೇನು ಪಾರ್ಟಿ ಪಕ್ಷ ಇವರು ಹೇಳಿದರು, ರಾಜಕೀಯ ಇದು ಬೇರೆ ಶತ್ರುಗಳು, ಆದರೆ ರಾಜಕಾರಣ ಅಲ್ಲದ ಇದು
ಒಂದು ಧರ್ಮದ ಪ್ರಶ್ನೆ ಉತ್ತಮವಾದ ಚರ್ಚೆ ಆಯಿತು ಅಂತೇಳಿ ನಾನು ನಿಮ್ಗೆ ಹೇಳ್ತಾ ಇರೋದು ಏನು ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ತುಂಬ ಜನಕ್ಕೆ ಶೇರ್ ಮಾಡಿ. ಒಂದಷ್ಟು ಜನ ಕಾಮೆಂಟನ್ನು ಬರೀಲಿ, ನೋಡೋಣ ಏನೇನು ಹೇಳ್ತಾರೆ ಅಂತೇಳಿ. ಬಂದಿರತಕ್ಕಂಥ 3 ಜನ ಅತಿಥಿಗಳಿಗೂ ಕೂಡ ಅವಿನ್ ಟಿವಿಯ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೇನೆ. ಹೋಗಿ ಬರ್ತೀನಿ ಪ್ರಿಯ ವೀಕ್ಷಕರೇ. ನಾನು ನಿಮ್ಮ ಪ್ರೀತಿಯ ಮಗಲ್